ನಮ್ಮ ಇಂದಿರಾ ಗಾಂಧಿಯ ಹತ್ಯೆ ಆಗಿದ್ದ ದಿವಸ ಅಲ್ಲಿದ್ದೆ ನಾನು. ಅಲ್ಲಿ ಆ್ಯಂಟಿ ಸಿಕ್ ರೈಟ್ಸ್ ಆಯಿತು. ಆ್ಯಂಟಿ ಸಿಕ್ ರೈಟ್ಸ್ ಆದಾಗ ನಾನೊಬ್ಬ ಐ ವಿಟ್ನೆಸ್ ಆಗಿದ್ದೆ. ಅದನ್ನು ಗಾಂಧೀಜಿ ಓದ್ಬಿಟ್ರು. ಅವ್ನು ಮರ್ಯಾದೆ ಹೋಗ್ಬಿಡ್ತು. ಮಾನ ಮರ್ಯಾದೆ ಇಲ್ಲ ನಮಗೆ, ಇದೆಂತ ಗ್ರಾಚಾರ ಇದು ಅಂತ. ರಕ್ತ ಚೆಲ್ಲೋದ್ರಲ್ಲಿ ಬಹಳ ನಿಸ್ಸೀಮರು ಡೆಲ್ಲಿಲಿ ಜನ. ಡೆಲ್ಲಿಲಿ ರಕ್ತಪಾತ ಆದಷ್ಟು ಬೇರೆ ಯಾವ ಸಿಟಿಲೂ ಆಗಿಲ್ಲ. ನಾವು ಶಿಫ್ಟ್ ಮಾಡಿಬಿಡೋಣ, ಬೇಡ ಇದು ಸಿಟಿ, ನಾವು ಬಚ್ಚ ಮನೇಲಿ ಮಲ್ಕೋತೀವ. ವ್ಯಾಪಾರ ಮಾಡೋಂಗೂ ತಲೆ ಇಲ್ಲ, ಆ ಪಾದಚಾರಿಗೆ ಮೊದಲೇ ಥರ ಇಲ್ಲ. ಮಾಡೋಣ ಅನ್ನೋ ಒಂದ್ ಕಡೆ ಪ್ಲಾನ್ ನಡೀತಾ ಇದೆ. ಸೊ ಒಂದಷ್ಟು ಜನ ಬೇಡ ಅಂತ ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ದಸರಾದಲ್ಲಿ ಕಂಬಳನ ಇಂಟ್ರೊಡ್ಯೂಸ್ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅನ್ಸುತ್ತೆ. ಏನಪ್ಪ ಹೇಗಿದ್ದಾರೆ ಅವರು ನೋಡಬೇಕು, ಹತ್ರದಿಂದ ನೋಡೋ ಒಂದು ಇದಾಗ್ತದ್ದು. ಆ ಗಂಭೀರ್ಯ, ಆ ಒಂದು ಇದು ಈಗೆಲ್ಲಿ ಬರ್ತದೆ. ಕನ್ನಂಬಾಡಿ ಕಟ್ಟಕ್ಕೆ ದುಡ್ಡಿಲ್ಲ ಅಂದಾಗ ಅವರಲ್ಲಿ ಇದ್ದಿದ್ದು ಒಡವೆ ತಗೊಂಡೋಗ್ಬಿಟ್ಟು ಬಾಂಬೆನಲ್ಲಿ ಕೊಟ್ಬಿಟ್ಟು ಮಾರಿ ಇವೆಲ್ಲ ಮಾಡಿ ತಂದು ಕೊಟ್ರಲ್ಲ ಸರ್. ಅವಾಗ ಹೆಂಗೆ ಅಂತಂದ್ರೆ ಖಡ್ಗಕ್ಕಿಂತ ಲೇಖನಿ ಹರಿತ ಅಂತ ಒಂದು ಮಾತಿತ್ತು. ಅವ್ನು ಮಹಾತ್ಮ ಅಂತ ಯಾಕೆ ಕರೆದ್ರು? ಅವನು ಅಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾನೆ, ಅವನಿಂದ ಉದ್ಧಾರ ಆಗ್ತಿದ್ದೀವಿ, ನಮಗೆ ಸ್ವಾತಂತ್ರ್ಯ ಸಿಗೋಕ್ಕೋಸ್ಕರ ಆಗ್ತದೆ. ಅವ್ರೇನಾದ್ರು ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸಿದ್ರ? ನಮಗೆ ಸ್ವತಂತ್ರ ಬೇಕು, ಕರೆಕ್ಟ್. ಏನು ಸ್ವತಂತ್ರ ಅಂದ್ರೆ ಏನು? ಅದಕ್ಕೆ ಉತ್ತರ ಇಲ್ಲ. ಹಿಂದೂಯಿಸಂ ಇದೊಂದು ಮೇನ್ ಟಾಪಿಕ್. ಅಂದ್ರೆ ಈ ಹಿಂದುತ್ವ ಅನ್ನೋದು ಏನಾದ್ರೂ ಅಳಿವಿನಂಚಿಗೆ ಸಾಕ್ತಾ ಇದೆಯಾ ಅಂದ್ರೆ ಸದ್ಯಕ್ಕೆ ಹೋಲಿಕೆ ಮಾಡಿದಾಗ? ದೇ ಪ್ರಾಕ್ಟೀಸ್ ಇಂಡಿಫರೆಂಟಿಸಮ್ ಅಂತ. ಇಂಡಿಫರೆಂಟಿಸಮ್ ಅಂತ. ಆತ್ಮೀಯ ಬಾಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಇನ್ರಾಜ್. ರೀಸೆಂಟ್ ಆಗಿ ವೀಕ್ಷಕರೇ, ನಾನು ಪಬ್ಲಿಕ್ ಬೈಟ್ಗೆ ಅಂತ ಹೋಗಿರ್ತೀನಿ. ಸೊ ಅಲ್ಲಿ ನನಗೆ ಒಬ್ರು ಸ್ಪೆಷಲ್ ಆಗಿರುವಂತಹ ವ್ಯಕ್ತಿ ಪರಿಚಯ ಆಗ್ತಾರೆ. ಸೊ ಅವರಾಗೆ ಬಂದು ನಾನು ಏನು ಹೋಗಿದ್ದೆ ಒಂದು ಟಾಪಿಕ್ ವಿಚಾರವಾಗಿ ಮಾತಾಡಬೇಕು ಅಂತ ಅಲ್ಲಿ ಅವರಾಗೆ ಬಂದು ಇಂಡಿವಿಜುವಲಿ ಮಾತಾಡ್ತಾರೆ. ನಮಗೆ ಅದ್ಭುತವಾದಂತಹ ಪ್ರತಿಕ್ರಿಯೆ ಸಿಗುತ್ತೆ ವೀಕ್ಷಕರಿಂದ, ಒಳ್ಳೆ ರೀತಿಯಾದಂತಹ ರೆಸ್ಪಾನ್ಸ್ ಸಿಗುತ್ತೆ. ಆಮೇಲೆ ನಮ್ಮ ಟೀಮಿಂದ ನಾವು ಒಂದು ಡಿಸೈಡ್ ಮಾಡ್ತೀವಿ, ಇವ್ರನ್ನ ನಾವ್ಯಾಕೆ ನಮ್ಮ ಸ್ಟುಡಿಯೋಗೆ ಕರೆಸಬಾರ್ದು, ಸದ್ಯಕ್ಕೆ ಏನು ಒಂದಷ್ಟು ನಡೀತಾ ಇದೆ, ಪ್ರಸ್ತುತ ನಡೀತಿರುವಂತಹ ಒಂದಷ್ಟು ವಿಚಾರದ ಬಗ್ಗೆ ಯಾಕೆ ನಾವು ಜನಗಳಿಗೆ ಇವರ ಸಿದ್ಧಾಂತವನ್ನ ತಿಳಿಸುವಂತಹ ಪ್ರಯತ್ನ ಮಾಡಬಾರ್ದು ಅಂತ. ಸೊ ಈಗ ಆ ಟೈಮ್ ಹತ್ರ ಬಂದಿದೆ. ನಮ್ಮ ಟೀಮ್ನ ನಿರ್ಧಾರದ ಜೊತೆಗೆ ನಾನು ಅವ್ರ ಹತ್ರನೂ ಕೂಡ ಕೇಳ್ತೀನಿ, ಸರ್ ಈ ಥರ ನಾವೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಮಾತಾಡೋಣ. ಸಾಮಾಜಿಕವಾಗಿ ನಮ್ಮ ಸೊಸೈಟಿನಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಇದೆ, ಅದು ಬಹಳ ವರ್ಷಗಳಿಂದಲೂ ಕೂಡ ಇದೆ. ಸೊ ಆ ಒಂದು ಪ್ರಾಬ್ಲಮ್ಸ್ ಬಗ್ಗೆ ಒಬ್ರು ಧ್ವನಿ ಎತ್ತಿ ಮಾತಾಡ್ತಾರೆ ಅಂದ್ರೆ ಅಂಥವರು ನಮಗೆ ಅಗತ್ಯ ಇದ್ದಾರೆ. ಸೊ ಅಂತಹ ವಿಚಾರಗಳು, ಐಡಿಯಾಲಜಿಗಳು ಜನರಿಗೆ ತಲುಪಿಸುವಂತಹ ಪ್ರಯತ್ನ ನಿಮ್ಮ ಬಾಸ್ ಟಿವಿ ಕಡೆಯಿಂದ ಆಗ್ತಾ ಇದೆ. ಸೊ ಸದ್ಯಕ್ಕೆ ನಾನು ವಿಶೇಷವಾಗಿರುವಂತಹ ವ್ಯಕ್ತಿನ ಪರಿಚಯ ಮಾಡ್ತೀನಿ, ಆಮೇಲೆ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತೀನಿ. ಇವ್ರ ಹೆಸರು ಆಗುಂಬೆ ನಟರಾಜ್ ಅಂತ. ಇವರು ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್. ಸೊ ತುಂಬಾ ಸಿಂಪಲ್ ಮನುಷ್ಯ. ಅವತ್ತು ನಾನು ಯಾವ ರೀತಿ ಅವ್ರನ್ನ ನೋಡದೆ ಮಾತಾಡಿಸಿದೆ, ಇವತ್ತು ನನ್ನ ಮುಂದೆನೂ ಕೂಡ ಹಾಗೇ ಇದ್ದಾರೆ. ಜೊತೆಗೆ ಬರಹಗಾರರಾಗಿ ಕೂಡ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದಾರೆ, ಇತಿಹಾಸಕಾರರಾಗಿದ್ದಾರೆ, ಸಾಕಷ್ಟು ದೇಶವನ್ನ ಸುತ್ತಿದ್ದಾರೆ, 40ಕ್ಕೂ ಹೆಚ್ಚು ಬುಕ್ ಅನ್ನು ಕೂಡ ಬರೆದಿದ್ದಾರೆ. ಸೊ ಬಹಳ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ನನಗಂತೂ ತುಂಬಾ ಖುಷಿ ಆಯಿತು ಅವ್ರ ಜೊತೆಗೆ ಮಾತಾಡಿ. ಈಗ ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಆನಂತರದಲ್ಲಿ ಪ್ರಾರಂಭ ಮಾಡೋಣ. ಸರ್ ನಮಸ್ತೆ. ಸರ್ ಹೇಗಿದ್ದೀರಾ? ನಮಸ್ಕಾರ. ನಮಸ್ಕಾರ. ಮೊತ್ತ ಮೊದಲಾಗಿ ನನ್ನನ್ನು ಗುರುತಿಸ್ಬಿಟ್ಟು ಇಲ್ಲಿವರೆಗೆ ಕರೆದ್ಬಿಟ್ಟು ನಮಗೆ ಒಂದು ವೇದಿಕೆ ಕೊಟ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ನಾನು ಧನ್ಯವಾದ ಹೇಳ್ತೀನಿ, ಕೃತಜ್ಞತೆ ಹೇಳ್ತೀನಿ. ಬಾಸ್ ವ್ಯವಸ್ಥಾಪಕರು ಕೂಡ ನನ್ನ ಒಂದು ವಂದನೆ ಈಗಲೇ ಹೇಳ್ಬಿಡ್ತೀನಿ. ಯಾಕಂದರೆ ವಯಸ್ಸಾಗಿದೆ, ಕೊನೆಯಲ್ಲಿ ಹೇಳೋದನ್ನ ಮೊದಲೇ ಹೇಳ್ಬಿಡ್ತೀನಿ, ಮರ್ತೋಗ್ಬಿಡುತ್ತೆ. ಆಮೇಲೆ ಹೇಳಿದ ಅಯ್ಯೋ ಹೇಳಲೇ ಇಲ್ವಲ್ಲ ಅಂತ ಆಮೇಲೆ ಹೋಗಿ ಮನೆಗೆ ಹೋಗಿ ನಾನು ಯೋಚನೆ ಮಾಡಬೇಕಾಗ್ತದೆ. ಸೊ ಧನ್ಯವಾದ ಈಗಲೇ ಹೇಳ್ಬಿಡ್ತೀನಿ, ಕೃತಜ್ಞತೆ ಈಗಲೇ ಅರ್ಪಿಸ್ಬಿಡ್ತೀನಿ. ಯಾಕೆ ಇಂಥ ಅವಕಾಶ ಸಿಗೋದು ಭಾಳ ಅಪರೂಪ ನನಗೆ. ಸೊ ನಾನು ಗುರುತಿಸ್ಬಿಟ್ಟು ಇಲ್ಲಿ ತನಕ ಕರೆದು ನನ್ನ ಜೊತೆಗೆ ನೀವು ಮಾತುಕತೆ ಶುರು ಮಾಡಿದ್ದೀರಾ. ನನ್ನ ಒಂದು ಧನ್ಯವಾದ ಕೃತಜ್ಞತೆ ನಿಮಗೆ ಅರ್ಪಿಸ್ತಾ ಇದ್ದೆ ಮೊದಲಾಗಿ. ಮತ್ತು ಈಗ ನನ್ನ ಬಗ್ಗೆನೇ ನಾನು ಹೇಳ್ಕೊಡ್ಬೇಕು ಅಂದರೆ, ನಾನು ಎಲ್ಲೇ ಹೋದ್ರೂ ಏನೇ ಮಾತಾಡಿದ್ರು ಒಂದು ವಿಷಯದಲ್ಲಿ ಮಾತಾಡ್ತೀನಿ. ನಾನೊಬ್ಬ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದೆ. ಅವಾಗ ಏನಾಯಿತು ಅಂತಂದರೆ, ನಿಮಗೆ ಗೊತ್ತಾ ಇದೆ, ನಾನೊಬ್ಬ ಕನ್ನಡಿಗ, ನನ್ನ ಮಾತೃಭಾಷೆ ಕನ್ನಡ. ನಮ್ಮ ಪೂರ್ವಜರು ಆಗುಂಬೆ ಕಡೆ ಇದ್ರಂತೆ, ಆದ್ರೆ ನಾವು ಹುಟ್ಟು ಬೆಳೆದಿದ್ದೆಲ್ಲ ಮಲ್ಲೇಶ್ವರ, ಬೆಂಗಳೂರಿನಲ್ಲಿ. ನಮ್ಮ ತಂದೆ ಒಬ್ರು 50 ರೂಪಾಯಿ ಪೆನ್ಷನ್ನಲ್ಲಿ ನಮ್ಮ 6 ಜನ ಮಕ್ಕಳನ್ನ ಬಹಳ ಕಷ್ಟಪಟ್ಟು ಸಾಕಿದ್ರು. ಸೊ ನಮ್ಮ ತಂದೆನೇ ನನಗೆ ಮೊದಲು ಗುರು. ಅವ್ರು ಓದೋದಕ್ಕೆ ಕಲಿಸಿದ್ದೇ ಅವರು. ಓದ್ಬೇಕಂತ ಹೇಳಿ ಮನೇಲಿ ಒಂದು ಪುಸ್ತಕ ಭಂಡಾರ ಇತ್ತು. ಶಿವರಾಮ್ ಕಾರಂತರದ ಬಾಲ್ ಪ್ರಪಂಚ ಅಂತ ಒಂದು ಪುಸ್ತಕ ಇತ್ತಲ್ಲ, ಎನ್ಸೈಕ್ಲೋಪೀಡಿಯಾ, ಅದನ್ನ ತಂದು ಮನೇಲಿ ಇಟ್ಟಿದ್ರು. ಅದನ್ನೆಲ್ಲ ಓದ್ಕೊಂಡೇ ನನಗೆ ಓದೋದ್ರ ಬಗ್ಗೆ ಆಸಕ್ತಿ ಇವತ್ತಿಗೂ ಇದೆ. ಇದೊಂದು ವಿಷಯ. ಮತ್ತೆ ನಾನು ಕನ್ನಡಿಗ ಅಂತ ಹೇಳಿದ್ನಲ್ಲ. ಸೊ ಆದರೆ ಬೆಂಗಳೂರು ಕನ್ನಡಿಗ ಆಗಿದ್ದೆ. ಬೆಂಗಳೂರು ಕನ್ನಡಿಗ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಕನ್ನಡ ಒಂದು ಬಿಟ್ಟು ಬಾಕಿ ಇದೆಲ್ಲ ಮಾತಾಡ್ತಾರೆ.
ಅದು ಬೆಂಗಳೂರು ಕನ್ನಡಿಗರ ಒಂದು ವಿಶೇಷತೆ ಇದು. ನಾನು ಹಾಗೆ ಇದ್ದೆ. ನಾನು ಬ್ಯಾಂಕಲ್ಲಿ ಇದ್ದಾಗ ನನಗೆ ಪ್ರಮೋಷನ್ ಕೊಟ್ಬಿಟ್ಟು ನಿಮಗೆ ಉತ್ತರ ಭಾರತಕ್ಕೆ ಹಾಕ್ಬಿಡ್ತೀವಿ, ಬಿಹಾರ್ಗೆ ಹಾಕ್ಬಿಡ್ತೀವಿ, ಬೆಂಗಾಲ್ಗೆ ಹಾಕ್ಬಿಡ್ತೀವಿ ಅಂದಾಗ ನಾನು ಅಯ್ಯೋ ಅಷ್ಟು ದೂರ ಹೋಗೋದು ಬೇಡ, 2 ಸಣ್ಣ ಹಳೆ ಮಕ್ಕಳಿದ್ವು ನನಗೆ, ಅವ್ರನ್ನೆಲ್ಲ ಕಟ್ಕೊಂಡು ಅಲ್ಲಿ ಹೋಗೋದು ಕಷ್ಟ ಆಗ್ತದೆ, ಎಲ್ಲ ಸೌತ್ ಇಂಡಿಯಾದಲ್ಲಿ ಇದ್ರೆ ಹೇಳಿದ್ದೀನಿ. ಅವಾಗ ಅವ್ರು ಹೇಳಿದ್ರು, ನೋಡಪ್ಪ ಒಂದು ಬ್ರಾಂಚ್ ಇದೆ ಕೇರಳದಲ್ಲಿ, ಒಂದು ಕುಗ್ರಾಮ ಮುಡಾಕ್ಕಲ್ ಅಂತ ಹೇಳ್ತಾರೆ, ಅಲ್ಲಿ ಹೋಗೋಕ್ಕೆ ತಯಾರಿದ್ಯಾ ಅಂತ ಕೇಳ್ತಾರೆ. ಅಲ್ಲ, ಮಲಯಾಳಿಗಳು ಇಡೀ ದೇಶ ಪ್ರಪಂಚ ಎಲ್ಲ ಸುತ್ತಾರೆ, ಅವ್ರ ಊರಲ್ಲೇ ಅಲ್ಲೇ ಹೋಗೋಕ್ಕೆ ಮಲಯಾಳಿಗಳು ತಯಾರಿಲ್ವ ಅಂದರೆ, ಇಲ್ಲ ಅದರ ಇತಿಹಾಸನೇ ಬೇರೆ, ಅಲ್ಲಿ ಯಾರಿಗೂ ಇಷ್ಟ ಇಲ್ಲ ಹೋಗೋಕ್ಕೆ, ಅದು ಕುಗ್ರಾಮ, ಅಲ್ಲಿ ಏನೂ ಇಲ್ಲ, ಒಂದು ಶಾಲೆ ಇಲ್ಲ, ಇದಿಲ್ಲ ಅದಿಲ್ಲ, ಅದಕ್ಕೆ ಯಾರು ಹೋಗೋಕ್ಕೆ ಇಷ್ಟ ಇಲ್ಲ. ಸೊ ಅನ್ಬ್ಯಾಂಕ್ಡ್ ಏರಿಯಾದಲ್ಲೆಲ್ಲ ನಾವು ಬ್ರಾಂಚ್ ಓಪನ್ ಮಾಡಿದ್ರಿಂದ ಅದೊಂದು ಮಾಡಿದ್ದೀವಿ. ಇಬ್ಬರು ಮ್ಯಾನೇಜರ್ ಇದ್ದರು, ಅವ್ರಿಗೇನೋ ಪ್ರಾಬ್ಲಮ್ ಆಯಿತು, ಹೊಟ್ಟೋಗ್ಬಿಟ್ರು. ಸೊ ನೀ ಅಲ್ಲಿ ಹೋಗ್ತೀಯಾ ಅಂತ ಕೇಳಿದ್ರು. ಆಯಿತು ಹೋಗ್ತೀನಿ, ಏನಾರು ಆಗಲಿ ಅಂತ, ಪ್ಲೀಸ್ ಕೇರಳ ನೋಡ್ಬೋದಲ್ಲ, ಹತ್ರ ಇದೆಯಲ್ಲ ಅಂದ್ಬಿಟ್ಟು ಒಪ್ಕೊಂಡೆ. ಅಲ್ಲಿ ಹೋದಾಗ ಮಲಯಾಳ ಬಿಟ್ಟು ಬೇರೆ ಯಾವ ಭಾಷೆನೂ ಬರ್ತಿರ್ಲಿಲ್ಲ. ಅದು ಟ್ರಿವಾಂಡ್ರಮಿಂದ ಒಂದು 40 ಕಿಲೋಮೀಟರ್ ದೂರ ಆಗ್ತದೆ. ಸೊ ನಾನು ಅಲ್ಲಿ ಹೋಗಿ ಫಸ್ಟ್ ಡೇ ಹೋದೆ, ಒಂದು 15 ದಿವಸ ರಿಪೋರ್ಟ್ ಮಾಡಿಕೊಂಡೇ ಇದ್ದೆ. ಆಮೇಲೆ ನೋಡಿದ್ರೆ ಯಾರಿಗೂ ಇಂಗ್ಲೀಷ್ ಬರೋದಿಲ್ಲ, ಮಲಯಾಳ ಬಿಟ್ಟರೆ ಏನೂ ಗೊತ್ತಿಲ್ಲ. ಅವಾಗ ಅಲ್ಲೊಬ್ಬ ಮ್ಯಾಥ್ಯೂ ಅಂತ ಒಬ್ಬ ಎಕ್ಸ್-ಸರ್ವಿಸ್ಮನ್ ಒಬ್ಬ ಇದ್ದ, ಅವನ ಅಕೌಂಟೆಂಟು, ಅವನು ಇಂಗ್ಲೀಷ್ ಬರ್ತಾಯಿತ್ತು, ಅವನು ಇಂಟರ್ಪ್ರಿಟರ್ ಆಗ್ಬಿಟ್ಟ. ಸೊ ಅವನೇನು ಮಾಡ್ದ, ನಾನು ಪ್ರತಿಯೊಂದಕ್ಕೂ ಅವ್ನು ಕರೀತಿದ್ದೆ. ಸೊ ಅವನು ನನಗೆ ಮಾತಾಡ್ತಿದ್ದೆ. ಒಂದ್ಸಲ 15 ದಿವಸ ಆಗಿದ್ದು ಅಷ್ಟೇ, ನಾನು ಸೇರಿ ಒಬ್ಬ ಕಸ್ಟಮರ್ ಬಂದ, ನನ್ನ ಮುಂದೆ ಕೂತ್ಕೊಂಡ, ಮಲಯಾಳದಲ್ಲಿ ಮಾತಾಡ್ದೆ. ನೀನೇನು ಬೆಂಗಳೂರಿಂದ ಬಂದ್ಯಾ ಅಂತ ಕೇಳ್ದ. ಹೌದು ಅಂದೆ. ಯಾಕೆ ಬೆಂಗಳೂರಿನಲ್ಲಿ ಎಲ್ಲಿ ಕೆಲಸ ಸಿಗಲಿಲ್ವ ನಿಮಗೆ ಅಂದ. ಇಲ್ಲ ಸಿಕ್ತು, ಆದ್ರೂ ನಮಗೆ ಬ್ಯಾಂಕ್ ಆದ್ದರಿಂದ ನಮಗೆಲ್ಲ ಟ್ರಾನ್ಸ್ಫರ್ ಮಾಡ್ತಾರೆ, ಹಾಗೆ ಬಂದೆ. ಆಯಿತು ಅಂತ ಮಲಯಾಳದಲ್ಲೇ ಮಾತಾಡ್ತಿದ್ದ. ಆ ಇಂಟರ್ಪ್ರಿಟರ್ ಅವನ್ನೆಲ್ಲ ಹೇಳ್ತಾ ಇದ್ದ ಮ್ಯಾಥ್ಯೂ. ಆಮೇಲೆ ನಾನು ಹೇಳಿದೆ, ಏನು ಕೆಲಸ ಮಾಡ್ತಿದ್ದೆ ನೀವೇನು ಕೆಲಸ ಮಾಡ್ತಿದ್ದೀರಾ ಅಂತ ಕೇಳಿದೆ. ನಾನು ಇಂಗ್ಲೀಷ್ ಲೆಕ್ಚರರು ಟ್ರಿವಾಂಡ್ರಮ್ ಕಾಲೇಜ್ನಲ್ಲಿ ಅಂದ. ಅಯ್ಯೋ ದೇವ್ರೆ, ಇಂಗ್ಲೀಷ್ ಲೆಕ್ಚರ್ ಅಂತ, ಇನ್ನು ಇಂಗ್ಲೀಷಲ್ಲಿ ಮಾತಾಡ್ಬೋದಲ್ಲ ನನ್ನ ಹತ್ರ ಅಂದ. ಅವಾಗ ಅವನು ಉತ್ತರ ಕೊಟ್ಟಿದ್ದೇನು ಅಂದರೆ, ಐ ಆಮ್ ಎಕ್ಸ್ಪೆಕ್ಟೆಡ್ ಟು ಟೀಚ್ ಇಂಗ್ಲೀಷ್ ಇನ್ಸೈಡ್ ಕ್ಲಾಸ್ ರೂಮ್, ನಾಟ್ ಸ್ಪೀಕ್ ಇಂಗ್ಲೀಷ್ ಔಟ್ಸೈಡ್ ಅಂದ. ಅವತ್ತು ನಾನು ಕನ್ನಡಿಗ ಆದೆ. ಆಮೇಲೆ ಅವನಿಗೆ ಹೇಳಿದೆ, ಆಯ್ತಪ್ಪ ನೀನು ಹೇಳಿದ ಕರೆಕ್ಟು, ನಾನು ಕಲ್ತ್ಕೊಳ್ತೀನಿ ಮಲಯಾಳ ನಿಧಾನಾಗೆ, ಈಗ ತಾನೇ ಬಂದಿದ್ದಷ್ಟೇ, ಹಾಗೆ ಅಟ್ಲೀಸ್ಟ್ ಅಲ್ಲಿ ತನಕನಾರು ನೀವು ಸ್ವಲ್ಪ ನನ್ನ ಹತ್ರ ಇಂಗ್ಲೀಷ್ನಲ್ಲಿ ಮಾತಾಡ್ಬೋದಲ್ಲ ಹಾಗೆ. ಇಲ್ಲ ನಿನ್ನ ಹತ್ರ ನಾನು ಇಂಗ್ಲೀಷ್ನಲ್ಲಿ ಮಾತಾಡೋಕೆ ಶುರು ಮಾಡಿಬಿಟ್ರೆ ನೀನು ಮಲಯಾಳಂ ಕಲಿಯೋದೇ ಇಲ್ಲ ಅಂದ್ಬಿಟ್ಟ. ಅಯ್ಯೋ ದೇವ್ರೆ, ಇದು ಎಂಥ ಹುಚ್ಚುತನ ಇದು. ಆಮೇಲೆ ಹೇಳ್ದೆ, ಆಯ್ತಪ್ಪ ನೀನು ಹೇಳ್ದಂಗೆ ನಾನು ಮಲಯಾಳ ಕಲ್ತ್ಕೊತೀನಿ, ನೀನು ಹೆದರ್ಬೇಡ. ಯಾಕಂದರೆ 2 ಕಿವಿಗೂ ಬೀಳ್ತಾ ಇತ್ತು ರಬ 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 ಅಂತ ಮಲಯಾಳಂ ಭಾಷೆ ಕಲ್ತ್ಕೊಳ್ಳೇಬೇಕು, ಬೇರೆ ಗತಿನೇ ಇರಲಿಲ್ಲ. 3 ತಿಂಗಳಲ್ಲಿ ನಾನು ಮಲಯಾಳದಲ್ಲಿ ಮಾತಾಡೋಷ್ಟು ಕಲ್ತ್ಬಿಟ್ಟೆ. 4 ವರ್ಷ ಇದ್ದೆ ನಾನಲ್ಲಿ. 4 ವರ್ಷದಲ್ಲಿ ಮಲಯಾಳದಲ್ಲಿ ಮಾತಾಡೋದಲ್ಲ, ಭಾಷಣ ಮಾಡೋದ್ರಲ್ಲಿ ಕೂಡ ಆಗ್ತಿತ್ತು, ಅಷ್ಟು ಕಲ್ತ್ಕೊಂಡೆ. ಈಗ ಬರೋದಿಲ್ಲ, 30 ವರ್ಷ ಆಗೋಯ್ತಲ್ಲ. ಸೊ ಆಮೇಲೆ ಡೆಲ್ಲಿಗೆ ಹಾಕ್ಬಿಟ್ರು, ನಾನು ಕರ್ನಾಟಕ ಕೊಡಲಿಲ್ಲ, ಡೆಲ್ಲಿಗೆ ಹಾಕ್ಬಿಟ್ರು. ಡೆಲ್ಲಿಲಿ 6 ವರ್ಷ ಕೆಲಸ ಮಾಡಿದೆ. ನಾನು ಡೆಲ್ಲಿಗೆ ಹೋದ್ಮೇಲೆ 83ನಲ್ಲಿ ಇವರು ನಮ್ಮ ಇಂದಿರಾ ಗಾಂಧಿಯ ಹತ್ಯೆ ಆಗಿದ್ದ ದಿವಸ ಅಲ್ಲಿದ್ದೆ ನಾನು. ಅಲ್ಲಿ ಆಂಟಿ-ಸಿಕ್ ರೈಟ್ಸ್ ಆಯಿತು. ಆಂಟಿ-ಸಿಕ್ ರೈಟ್ಸ್ ಆದಾಗ ನಾನೊಬ್ಬ ಐ ವಿಟ್ನೆಸ್ ಆಗಿದ್ದೆ. ನನ್ನ ಕಣ್ಣೆದ್ರಿಗೆ ನನ್ನ ಕಣ್ಣೆದ್ರಿಗೆ ಹತ್ಯೆ ನೋಡ್ತೀನಿ, ಹೊಡೆದು ಬಡಿಯೋದೆಲ್ಲ ನೋಡಿದ್ದೀನಿ. ಅವಾಗ ಅಲ್ಲ, ಇಂದಿರಾ ಗಾಂಧಿ ಹತ್ಯೆ ಆದಾಗ ರೈಟ್ಸ್ ಆಯ್ತಲ್ಲ, ಸೊ ಆಂಟಿ-ಸಿಕ್ ರೈಟ್ಸ್ ಆಯ್ತಲ್ಲ, ಎಲ್ಲೆಲ್ಲಿ ಸಿಕ್ಕಿದ್ರೆ ಅವ್ರು ಹೊಡಿತಿದ್ರು. ಸೊ ಸುಮಾರು ಒಂದು 10,000 ಜನ ಹತ್ಯೆ ಆಗೋಯ್ತು ಸಿಕ್ಕರದು. ಅದು ಟ್ರಾನ್ಸ್ಜೆಂಡರ್ ಅಂತ ಜಾಸ್ತಿ. 10,000 ಜನನ ಕೊಲೆ ಮಾಡ್ಬಿಟ್ರು. ಹೌದೌದು, ಕೊಲೆ ಆಯಿತು. ಅವಾಗ ಕರ್ಫ್ಯೂ ಇತ್ತು, 1 ವಾರ ಬ್ಯಾಂಕು ಕ್ಲೋಸ್ ಆಗಿರಲಿಲ್ಲ. ಆದ್ರೂ ನಾವು ಬ್ಯಾಂಕು ಕ್ಲೋಸ್ ಆದ್ರೂ ಕೂಡ ಏನಾಗಿದೆ ಅಂತ ನೋಡ್ಬೇಕಾಯ್ತಲ್ಲ. ಧೈರ್ಯದಲ್ಲಿ ನಾನು ಮೋಟರ್ ಸೈಕಲ್ ಹೆಲ್ಮೆಟ್ ಹಾಕಿ ಹೋಗಿ ನೋಡ್ಕೊಂಡು ಬಂದೆ. 1-2 ಸಲ ಹೋಗಿದ್ದೆ. ಅವಾಗ ದಾರಿ ನಿಲ್ಲಿಸಿ ಹೆಲ್ಮೆಟ್ ತೆಗೆದ್ಬಿಟ್ಟು ನೋಡಿದ್ರು, ನೀನೇನು ಸಿಕ್ಕ ಅಥವಾ ಹಿಂದೂನ ಏನು ಅಂತ ನೋಡಿ ಬಿಡ್ತಾ ಇದ್ರು ನಮ್ಮನ್ನು. ಆ ಪರಿಸ್ಥಿತಿಲಿ ನಾನು ಇದ್ದೆ ಆಂಟಿ-ಸಿಕ್ ಇದರಲ್ಲಿ. ಅದ್ರ ಬಗ್ಗೆ ಒಂದು ಪುಸ್ತಕನೂ ಬರೆದಿದ್ದೀನಿ, ಆಟೋಬಯೋಗ್ರಫಿಕಲ್ ನಾವೆಲ್ ಅಂತ ಕರೀತಾರೆ, ಅದು ಆತಂಕ ಅಂತ ಹೇಳಿ ಒಂದು ಪುಸ್ತಕ ಬರೆದಿದ್ದೀನಿ. ಆಮೇಲೆ ಇದರೊಳಗೆ ಯಾವುದೇ ಮಲಯಾಳದಲ್ಲಿ ನಾನು ಮುಡಾಕಲ್ನಲ್ಲಿ ಕೆಲಸ ಮಾಡಿದಾಗ 4 ವರ್ಷ ಇದ್ದೆ ಅಲ್ಲಿ. ಅವರ ಜನಜೀವನದ ಬಗ್ಗೆ, ಅಲ್ಲಿನ ನಾನು ಅನುಭವದ ಬಗ್ಗೆ ಒಂದು ಆಟೋಬಯೋಗ್ರಫಿಕಲ್ ನಾನು ಕೂಡ ಆವಾಗಲೇ ಬರೆದ್ಬಿಟ್ಟಿದ್ದೆ. 30 ವರ್ಷದಿಂದನೇ ಬರೆದೆ. ಅದು ಪಬ್ಲಿಷ್ ಮಾಡಿದ್ದು ಅವ್ರು ರಿಟೈರ್ ಆದಮೇಲೆ. ಸೊ ಅದು ಬಾತುಕೋಳಿ ಅಂತ ಅದಕ್ಕೆ ಹೆಸರಿಟ್ಟಿದ್ದೀನಿ. ಸೊ ಅದು 2 ಬುಕ್ಕು ನಂದು ನಾವೆಲ್ ಅಂತ ಹೇಳ್ಬೋದು. ಅದು ಆಟೋಬಯೋಗ್ರಫಿಕಲ್ ನಾವೆಲ್ ಅಂತ, ಆತ್ಮಚರಿತ್ರಾತ್ಮಕ ನಾವೆಲ್ ಅಂತ ಹೇಳ್ತಾರೆ. ಸೊ ಇದು ಇಷ್ಟು. ಆಮೇಲೆ ನಾನೊಂದು 30 ವರ್ಷದ ಹಿಂದೆನೇ, ಮೊದಲಿಂದನೂ ನನಗೆ ಕನ್ನಡದಲ್ಲಿ ಒಂದು ಗಾದೆ ಇದೆ ನೋಡಿ, ಅದೇ ಕನ್ನಡದಲ್ಲಿ ಗಾದೆಗಳು ಬೇಕಾದಷ್ಟಿದೆ, ಆದರೆ ಯಾರು ಇಂಪ್ಲಿಮೆಂಟ್ ಮಾಡಲ್ಲ. ಅದೊಂದು ಭಾಳ ದುರಂತ ನಡೀತಿದೆ ನಮ್ಮ ದೇಶದಲ್ಲಿ. ಯಾಕಂದರೆ ಕೋಶ ಓದಬೇಕು, ದೇಶ ಸುತ್ತಬೇಕು ಅಂತ ನಮ್ಮ ತಂದೆ ಯಾವಾಗಲೂ ಹೇಳೋರು. ಸೊ ನಾನು ಅದನ್ನು ಪಾಲಿಸಿದೆ. ಅಂದರೆ VRS ತೊಗೊಂಡ್ಬಿಟ್ಟೆ 30 ವರ್ಷದಿಂದನೇ. ನಾನೇನು ಮಾಡಿದೆ, ದೇಶ ವಿದೇಶ
ನಾ ಎಲ್ಲ ಸುತ್ಕೊಂಡು ಬಂದೆ. ಹ್ಮ್. ಅದರಲ್ಲಿ ನನ್ನ ಹೆಂಡತಿ ಇವಾಗಿಲ್ಲ, ಅವಳು ಹೋಗ್ಬಿಟ್ಲು. ಅವಳು ನನಗೆ ಬಹಳ ಸಹಕಾರ ಕೊಟ್ಟಳು. ಇಡೀ ದೇಶ ನಾವು ಇಬ್ಬರೇ ತಿರುಗಿದ್ದೀವಿ, ಇಡೀ ದೇಶ ತಿರುಗಿದ್ದೀವಿ ಹ್ಮ್. ಇಬ್ಬರೇ, ಎಲ್ಲ ನೋಡ್ಕೊಂಡು ಬಂದು ರಿಟೈರ್ ಆದಮೇಲೆ. ಸೊ ಆಮೇಲೆ ಫಾರಿನ್ಗೆ ಹೋಗೋಣ ಅಂತಂದರೆ ಅದಕ್ಕೆ ಅವಳು ಬರಲಿಲ್ಲ, ನಂಗೆ ಇಷ್ಟ ಇಲ್ಲ ಅಂತ ನಾನು ಒಬ್ಬನೇ ಹೋಗಿ ಬರ್ತಾ ಇದ್ದೆ. ಸೊ ಅದ್ರ ಬಗ್ಗೆ ಎಲ್ಲ ಪುಸ್ತಕ ಬರೆದ್ಬಿಟ್ಟಿದ್ದೀನಿ, ಪ್ರವಾಸ ಕಥನ ಬರೆದಿದ್ದೀನಿ, ಎಲ್ಲ ಬರೆದ್ಬಿಟ್ಟಿದ್ದೀನಿ. ಹ್ಮ್. ಒಂದು 40 ಪುಸ್ತಕ ಬರೆದಿದ್ದೀನಿ. ಯಾರೂ ಓದೋರಿಲ್ಲ, ಯಾಕಂದರೆ ಇತಿಹಾಸ ಪ್ರಜ್ಞೆ ನಮ್ಮಲ್ಲಿ ಇಲ್ಲ. ಇತಿಹಾಸ ಪ್ರಜ್ಞೆ ಭಾಳ ಕಡಿಮೆ. ಯಾರಿಗೂ ಬೇಡ ಇತಿಹಾಸ ಅಂದರೆ ಮೂಗು ಮುರಿತಾರೆ, ಬೇಡ ಆಗ್ಬಿಟ್ಟಿದೆ. ಸೊ ಅದು ಇದೇ ಈ ಸಂದರ್ಭದಲ್ಲಿ ನಾನೊಂದು ಪುಸ್ತಕ ಬರೆದಿದ್ದೀನಿ, ಇತಿಹಾಸ ಪ್ರಜ್ಞೆ ಇಲ್ಲ ಅನ್ನೋದಕ್ಕೋಸ್ಕರ. ಫಸ್ಟ್ ಆಫ್ ಆಲ್ ಪ್ರಜ್ಞೆ ಇಲ್ಲ ನಮಗೆ. ಆ ಪ್ರಜ್ಞೆ ಅನ್ನೋದು ಒಂದು ವರ್ಡ್ಗೆ ನನಗೆ ಸಂಸ್ಕೃತದಲ್ಲಿ ಒಂದು ಗಾದೆ ಇದೆ, ಅದನ್ನು ಓದಿದಾಗ ನಂಗೆ ಆಶ್ಚರ್ಯ ಅಂದರೆ ಆಶ್ಚರ್ಯ ಆಗ್ಬಿಡ್ತು. ಯಾಕಂದರೆ ಆ ಪ್ರಜ್ಞೆಯನ್ನು ಒಂದೇ ಒಂದು ಪದದಲ್ಲಿ 3 ಪದ ಅಡಗಿದೆ. ಒಂದು ಸ್ಮರಣೆ, ಅಂದರೆ ಹಿಂದಿನ ಘಟನೆ ನೆನೆಸ್ಕೋತೀವಲ್ಲ ಅದಕ್ಕೆ ಸ್ಮರಣೆ, ಅದು ಸಂಸ್ಕೃತ ಪದನೇ. ಆಮೇಲೆ ಅದ್ರ ಬಗ್ಗೆ ನಾವು ಮಾತಾಡ್ತೀವಲ್ಲ ಈಗ ಕೂತ್ಕೊಂಡು ಪ್ರೆಸೆಂಟ್ ಇವಾಗ, ಅದಕ್ಕೆ ಹೇಗೆ ಮಾತಾಡ್ತೀವಿ? ನಮ್ಮ ಬುದ್ಧಿಯಿಂದ, ಬುದ್ಧಿ. ಸೊ 2ನೇ ಪದ ಸಿಕ್ತು. ಮುಂದಾಲೋಚನೆ ಮಾಡಬೇಕಲ್ಲ, ನಾವು ಏನು ಕಲ್ತಿದ್ದೀವಿ, ಸ್ಮರಣೆ ಆಯಿತು, ಬುದ್ಧಿ ಆಯಿತು, ಎಲ್ಲ ಆಯಿತು. ಅದ್ರ ಬಗ್ಗೆ ನಾವು ಏನಾದ್ರು ಕಲ್ತ್ಕೋಬೇಕಲ್ಲ, ಮಾಡಬೇಕಲ್ಲ, ಮುಂದಾಲೋಚನೆ ಇಟ್ಕೋಬೇಕಲ್ಲ, ಅದಕ್ಕೆ ಮತಿ ಅಂತ ಕರೀತಾರೆ. 3 ಸಂಸ್ಕೃತ ಪದಗಳು. ಆ 3 ಇದ್ರೇ ಪ್ರಜ್ಞೆ ಆಗೋದು. ಇದ್ರಲ್ಲಿ ಒಂದು ಮಿಸ್ ಆದರೆ ಪ್ರಜ್ಞೆ ಆಗೋದಿಲ್ಲ. ಇದು ಸಂಸ್ಕೃತದ ಶ್ಲೋಕ ಇದು. ಅದನ್ನು ಓದಿದ್ಮೇಲೆ ನನ್ನ ಜೀವನದಲ್ಲೇ ಒಂದು ಹೊಸ ತಿರುವು ಉಂಟಾಯಿತು ಅಂತ ಹೇಳ್ಬೋದು. ನಾನು ಆಮೇಲೆ ಏನು ಮಾಡಿದೆ, ಈಗ ಅದು ಎಕ್ಸಾಂಪಲ್ ಕೊಟ್ಟೆ ಮಾತಾಡಬೇಕು, ಹಾಗೆ ಹೋದರೆ ಅರ್ಥ ಆಗೋದಿಲ್ಲ ಇದು. ಈಗ ನನಗೆ ಸ್ಮರಣೆ ಇದೆ, ಹಿಂದಿನ ಘಟನೆ ನೆನೆಸ್ಕೋತೀನಿ, ಇತಿಹಾಸಕಾರ ಏನೇನೋ ಬರೆದಿದ್ದೀನಿ, ಎಲ್ಲ ಸರಿನೇ, ಬುದ್ಧಿ ಇದೆ, ಅದೆಲ್ಲ ಸರಿನೇ, ವಯಸ್ಸು ಬೇರೆ ಆಗೋಗ್ಬಿಟ್ಟಿದೆ, ಅದು ಸರಿನೇ. ಆದರೆ ನನ್ನ ಹತ್ರ ಒಂದು ವಾಹನ ಇದೆ ಎಂದು ಇಟ್ಕೊಳ್ಳಿ, ಹೋಗ್ತಾ ಇರ್ತೀನಿ, ಎದುರುಗಡೆ ಸಿಗ್ನಲ್ ಸಿಗುತ್ತೆ, ರೆಡ್ ಸಿಗ್ನಲ್ ಸಿಗುತ್ತೆ, ಅವಾಗ ನಾನೇನು ಮಾಡಬೇಕು? ನಿಲ್ಲಿಸ್ಬೇಕು. ನಾನು ನೋಡ್ತೀನಿ ಆ ಕಡೆ ಅಲ್ಲಿ ಪೊಲೀಸ್ನವ್ರಿಲ್ಲ, ಯಾರಿಲ್ಲ, ನೋಡ್ತಾ ಇಲ್ಲ, ಪರ ಇಲ್ಲ, ನಾನು ಜಂಪ್ ಮಾಡ್ತೀನಿ. ಅವಾಗ ಮತಿ ಇಲ್ಲ, ಮುಂದಾಲೋಚನೆ ಇಲ್ಲ. ಒಂದಿಲ್ಲದೆ ಇದ್ರೆ ಆ ಪ್ರಜ್ಞೆ, ಒಂದಿಲ್ಲದೆ ಇದ್ರೆ ಪ್ರಜ್ಞೆ ಇಲ್ಲ. ಪ್ರಜ್ಞೆ ಹೊಟ್ಟಾಯ್ತು, ಬುದ್ಧಿ ಇದೆ, ನಮಗೆ ಸ್ಮರಣೆ ಇದೆ, ಎಲ್ಲ ಇದೆ, ಆದರೆ ಮುಂದಾಲೋಚನೆ ಇಲ್ಲ ಅಂದಮೇಲೆ ಪ್ರಜ್ಞೆ ಇಲ್ಲ ಅಂತ. ಈ ಪ್ರಜ್ಞೆ ಅನ್ನೋ ಒಂದು ಪದ ಅಷ್ಟು ಮುಖ್ಯವಾದ ಅಷ್ಟಿದೆ. ನಾವು ಪ್ರಜ್ಞಾ ಶೂನ್ಯರು ನಮ್ಮ ದೇಶದಲ್ಲಿ. ಯಾಕಂದರೆ ಇನ್ನೂ ಒಂದು ಪಾಲಿಟಿಕ್ಸ್ ವಿಷಯ ಹೇಳ್ಬಿಡ್ತೀನಿ, ನ್ಯಾಷನಲಿಸಮ್ಮು. ಅದರಲ್ಲಿ ನಮ್ಮ ದೇಶ 1929ರಲ್ಲಿ 29 ಕೋಟಿ ಜನಸಂಖ್ಯೆ ಇತ್ತು. ಎಲ್ಲರಿಗೂ ಗೊತ್ತಿರ್ಬೋದು. 29ರಲ್ಲಿ ಈಸಿ ಟು ರಿಮೆಂಬರ್, 29 ಕೋಟಿ. ಅವಾಗ ಈ ಬ್ರಿಟಿಷ್ನವ್ರು ಆಳ್ತಾ ಇದ್ರು. ಭಾರತದಲ್ಲಿ ಇದ್ಕೊಂಡು ಬ್ರಿಟಿಷ್ನರ ಸಂಖ್ಯೆ ಕೇವಲ 60,000 ಜನ. 60,000 ಜನ 29 ಕೋಟಿ ಜನ ಆಡ್ಕೊಂಡು ಹೋಗ್ಬಿಟ್ರು. ಇದನ್ನ ಬರೆದೋಳು ಮಹಿಳೆ, ನಿಮ್ಮಂಥವ್ರು ಮಹಿಳೆ, ಅಮೆರಿಕನ್ ಮಹಿಳೆ ಬಂದಿದ್ಲು, ಇಂಡಿಯಾ ಎಲ್ಲ ಸುತ್ತೋಡಿದ್ಲು, ಕ್ಯಾಥರಿನ್ ಮೇಯೋ ಅಂತ ಅವಳ ಹೆಸರು. ಅವಳೇನು ಮಾಡಿದ್ಲು, ಎಲ್ಲ ನೋಡ್ಕೊಂಡು ಒಂದು ಪುಸ್ತಕ ಬರೆಯಾಳೆ, ಸಿಗುತ್ತೆ ಅದು, ಮದರ್ ಇಂಡಿಯಾ ಅಂತ ಒಂದು ಪುಸ್ತಕ ಬರೆದ್ಬಿಟ್ರು. ಆದರೆ ಅದು ಒಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಮಾಡಿದ್ದಾಳೆ. ಏನಪ್ಪ ಅಂದರೆ, ನೋ ವೇರ್ ಇನ್ ದ ವರ್ಲ್ಡ್ you will find such a shameful thing as you find in India, where hardly 60,000 Britishers are ruling 29 crores ಅಂತ. ಅದನ್ನು ಗಾಂಧೀಜಿ ಓದ್ಬಿಟ್ರು. ಅವಾಗ ಮರ್ಯಾದೆ ಹೋಗ್ಬಿಡ್ತು, ಮಾನ ಮರ್ಯಾದೆ ಇಲ್ಲ ನಮಗೆ, ಇದೆಂತ ಗ್ರಾಚಾರ ಇದು ಅಂತ. ಅದು ದೊಡ್ಡ ಗಲಾಟೆ ಆಯಿತು 1930ಸಲ್ಲಿ. ಇಡೀ ಇಂಡಿಯಾದಲ್ಲೆಲ್ಲ ಅದ್ರ ಬಗ್ಗೆ ತುಂಬ ಡಿಸ್ಕಷನ್ ಆಯಿತು, ಎಲ್ಲ ಆಯಿತು. ಬಟ್ ಗಾಂಧೀಜಿ ಹೆಂಗಾದ್ರೂ ಮಾಡೋದನ್ನ ಒಂದು ಮರ್ಯಾದೆ ಉಳಿಸ್ಕೋಬೇಕಲ್ಲ, ಅದಕ್ಕೆ ಅವ್ರು ಏನು ಹೇಳಿದ್ರು, ಇಟ್ಸ್ ಅ ಸ್ಯಾನಿಟರಿ ಇನ್ಸ್ಪೆಕ್ಟರ್ಸ್ ರಿಪೋರ್ಟ್ ಅಂತ ಕರೆದ್ರು. ಯಾಕಂದರೆ ಅದ್ರಲ್ಲಿ ಬರೀ ನೆಗೆಟಿವೇ ಇದ್ದಿದ್ದು, ಪಾಸಿಟಿವ್ ಇತ್ತಲ್ಲ, ಬೇಕಾದಷ್ಟು ಒಳ್ಳೊಳ್ಳೆ ಇದಿತ್ತಲ್ಲ ಇಂಡಿಯಾದಲ್ಲಿ, ಏನೋ ಅಷ್ಟು ಹೊಲಸ ಎಲ್ಲ ಇತ್ತು. ಆದರೂ ಕೂಡ ಅವ್ರೇನು ಮಾಡಿದ್ರು, ಒಂದು ತಮ್ಮ ಸ್ಕಿನ್ ಸೇವ್ ಮಾಡ್ಕೊಳ್ಳೋಕ್ಕೋಸ್ಕರ ಮರ್ಯಾದೆ ಹೋಗುತ್ತಲ್ಲ ಅಂತ ಹೇಳಿ ಈ ಥರ ಹೇಳಿದ್ರು. ಅದು ಬಿಟ್ಬಿಡಿ, ಅದ್ರ ವಿಷಯ ಬಿಟ್ಬಿಡಿ. ಬಟ್ ಅದೇ ಥರ ನಾನೇನು ಮಾಡಿದೆ ಅಂತಂದರೆ, ಅದನ್ನು ಓದಿದ ಮೇಲೆ ನನ್ನ ಮೇಲೆ ಅದು ಪ್ರಭಾವ ಬಿತ್ತು. ಅದಕ್ಕೆ ನಾವು ಮತ್ತು ಪ್ರಜ್ಞೆ ಅಂತ ನಾನೊಂದು ಪುಸ್ತಕ ಬರೆದ್ಬಿಟ್ಟೆ. ಅದರಲ್ಲಿ ಒಂದು 10 ಸಬ್ಜೆಕ್ಟ್ಸ್ ತೊಗೊಂಡೆ. ನಾವು ಪ್ರಜ್ಞಾ ಶೂನ್ಯರು ಅಂತ ಹೇಳಿ 10 ಸಬ್ಜೆಕ್ಟ್ಸನ್ನ ಬರೆದುಬಿಟ್ಟಿದ್ದೀನಿ. ಅದು ಬರೆದು ಅದನ್ನು ನಾನು ಈಗ ಇಂಗ್ಲೀಷಿಗೆ ಕೂಡ ಯಾರೋ ಒಬ್ಬರು ಫ್ರೆಂಡ್ ಹೇಳೋದು, ಭಾಳ ಚೆನ್ನಾಗಿದೆ, ದಿಸ್ ಒನ್ ಆಫ್ ದ ಫೈನೆಸ್ಟ್ ಬುಕ್ಸ್ ಐ ಹ್ಯಾವ್ ರೆಡ್ ಇನ್ ಕನ್ನಡ ಲಿಟ್ರೇಚರ್ ಅಂದ್ಬಿಟ್ರು ಅವರು. ಅವನು ಇಂಗ್ಲೀಷ್ ಎಡಿಟರ್ ಅವರು, ಒಂದು ಇಶ್ಯೂಸ್ ಆ್ಯಂಡ್ ಕನ್ಸರ್ನ್ಸ್ ಅಂತ ಹೇಳಿ ಮಂಗಳೂರಿಂದ ಬರ್ತದೆ ಎಡಿಟ್ರು. ಅವ್ರಿಗೆ ಯಾರೋ ಆ ಪುಸ್ತಕ ಕೊಟ್ಟಂತೆ. ಅವ್ರು ಬೆಂಗಳೂರು ನಮ್ಮ ಮನೆಗೆ ಬಂದ್ಬಿಟ್ಟು ನಾನು ಹೇಳಿದೆ, ನಟರಾಜ್, ದಿಸ್ ಈಸ್ ಒನ್ ಆಫ್ ದ ಫೈನೆಸ್ಟ್ ಬುಕ್ಸ್ ಐ ಹ್ಯಾವ್ ರೆಡ್, ನೀವು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿರಿ, ನಾನು ಅದನ್ನು ನನ್ನ ಮ್ಯಾಗಝೈನಲ್ಲಿ ಹಾಕ್ತೀನಿ ಅಂದರು. ನಾನು ಕಷ್ಟಪಟ್ಟು ಒಬ್ರಿಗೆ ಹೇಳಿದೆ ಅಂತ ಮಾಡಿಕೊಟ್ರು. ಅದು ಅಷ್ಟು ಸರಿಯಾಗಿ ಬರಲಿಲ್ಲ. ಬಟ್ ಏನಾದರೂ ಆಗಲಿ, ಈಗ ಸೆನ್ಸ್ ಅಂತ ಹೇಳಿ, ಸೆನ್ಸ್ ಅಂಡ್ ಇಂಡಿಯನ್ ಪರ್ಸ್ಪೆಕ್ಟಿವ್ ಅಂತ ಹೇಳಿದ್ದಾರೆ, ಇದು ಮಾಡಿದ್ದೀನಿ. ಇದು ಕೂಡ ಓದೋರಿಲ್ಲ. ಎನಿವೆ, ಈಗ ಭಾಳ ಇಂಪಾರ್ಟೆಂಟ್ ವಿಷಯ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ.
ನನ್ನ ಮೊದಲನೇ ಪುಸ್ತಕ ಯಾವುದು ಅಂದರೆ ಹೊರನಾಡಿನ 3 ಕರ್ನಾಟಕ ರಾಜ್ಯಗಳು ಅಂತ. ನಾನು ಡೆಲ್ಲಿಲಿರೋವಾಗಲೇ ಒಂದು ಪುಸ್ತಕ ಓದಿದೆ. ಆದರೆ ಏನಾಯಿತು ಅಂದರೆ ಆ ಪುಸ್ತಕದಲ್ಲಿ ಡೆಲ್ಲಿಲಿರುವಾಗ ಒಂದು ಪುಸ್ತಕ ಓದುವಾಗ ಒಂದು ಇದು ಬರ್ತದೆ, ಒಂದು ಪ್ಯಾರ ಬರ್ತದೆ. ಫಸ್ಟ್ ಸೆಂಟೆನ್ಸ್ ಏನಂದರೆ ಮಿಥಿಲಾ ಅಂತ ಬರ್ತದೆ, ಅದು ಸಬ್ಜೆಕ್ಟು. ದಿಸ್ ಪ್ಲೇಸ್ ವಾಸ್ ರೂಲ್ಡ್ ಬೈ ಕರ್ನಾಟಕ ಕಿಂಗ್ಸ್ ಅಂತ ಹಾಕ್ತದೆ. ನನಗೆ ಆಶ್ಚರ್ಯ ಆಗ್ಬಿಡ್ತು. ಕರ್ನಾಟಕ ಕಿಂಗ್ದವರು ಮಿಥಿಲಾಗ ಹೋಗಿ ಆಡಿದ್ರೆ ಇದು ಏನಪ್ಪ ಇದು ಅಂತ ಆಶ್ಚರ್ಯ ಆಗೋಯ್ತು. ನಾನು ಅದನ್ನು ಕಂಪ್ಲೀಟಾಗಿ ಓದ್ಕೊಂಡೆ, ಬೇರೆ ಬೇರೆ ಪುಸ್ತಕ ತೊಗೊಂಡೆ, ಎಲ್ಲ ಮಾಡಿದೆ. ಸಿಮರಾಯನಗಡ ಅಂತ ಅದು ಒಂದು ಊರದು ರಾಜಧಾನಿ ಆಗಿತ್ತವರು. ಸೊ ನಾನು ಅದನ್ನು ಹುಡ್ಕೊಂಡು ಹೋದೆ. ಯಾರೂ ಬರಲಿಲ್ಲ ಕನ್ನಡದವರು. ಅಲ್ಲಿ ಕೇಳಿದಂಗೆಲ್ಲ ಕನ್ನಡದವ್ರು ಗುರ್ತಿದ್ರು, ಅವ್ರು ಯಾರೂ ಬರಲಿಲ್ಲ. ಆದರೆ ನನ್ನ ಬ್ರ್ಯಾಂಚ್ನಲ್ಲೇ ವರ್ಕ್ ಮಾಡಿದ ಒಬ್ಬ ಮಲಯಾಳಿ, ಒಬ್ಬ ಪಂಜಾಬಿ, ಅವರಿಬ್ಬರು ರೆಡಿ ಇದ್ರು. ನೇಪಾಳಕ್ಕೆ ಹೋಗೋಣ ಸರ್, ನಾವು ಹುಡ್ಕೋಣ ಸರ್, ನಮಗೆ ನೇಪಾಳ ತೋರಿಸ್ಬಿಡಿ, ನಿಮ್ಮ ಸಿಮ್ರಾಯನ್ಗಡ ನೀವು ನೋಡ್ಕೊಳ್ಳಿ, ನಮಗೆ ನೇಪಾಳ ತೋರಿಸ್ಬಿಡಿ ಅಂದರು. ಆಗ್ಲಪ್ಪ ಅಂತ ನಾವು 3 ಜನ ಹೋದ್ವು. ಅದನ್ನು ಹುಡುಕ್ತಾ ಹೋದರೆ ಅದು ನೇಪಾಳದಲ್ಲಿದೆ. ಅದು ಸಿಮ್ರಾಯನ್ಗಡ ಅಂತ ಇವತ್ತಿಗೂ ಇದೆ ಅದು. ಅಲ್ಲಿ ಹೋಗಿ ನಾವು ಅದೆಲ್ಲ ಫೋಟೋ ಎಲ್ಲ ಇಟ್ಕೊಂಡು ವಾಪಸ್ ಬಂದು ಅದ್ರ ಬಗ್ಗೆ ಒಂದು ಇನ್ನೊಂದು ವಿಷಯ ಏನು ಅಂದರೆ, ಅದೇ ಥರನೇ ದ ಲಾಸ್ಟ್ ಹಿಂದೂ ಕಿಂಗ್ಸ್ ಆಫ್ ಬೆಂಗಾಳದ ಸೇನರು ಅಂತ ನಾವು ಕರಿತೀವಲ್ಲ, ಸೇನ್ ಅಂತ ಬರ್ತದೆ ನೋಡ್ರಿ. ಅವರೆಲ್ಲಾನು, ಅವರ ಪೂರ್ವಜರೆಲ್ಲರೂ ಕರ್ನಾಟಕ ವಂಶದವರು. ದ ಲಾಸ್ಟ್ ಹಿಂದೂ ಕಿಂಗ್ಸ್ ಆಫ್ ಬೆಂಗಾಲ್, ದೇ ಆರ್ ಫ್ರಮ್ ಕರ್ನಾಟಕ. ನಾವಿವತ್ತು ಹೇಳ್ಕೊಳ್ಳೋದಿಲ್ಲ, ಅವ್ರು ಹೇಳ್ಕೊಂಡಿದ್ದಾರೆ ನಾವು ಕರ್ನಾಟಕ ವಂಶದವರು ಅಂತ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಅವ್ರದ್ದು ಬಕ್ತಿಯಾರ್ ಖಿಲ್ಜಿ ಬಂದ, ಅವ್ರು ಓಡಿಸ್ದ, ಆಗೋಯ್ತು ಬಿಡಿ. ಈಗ ಅವನು ಹೋಗಿ ಢಾಕಾದಲ್ಲಿ ಸೆಟ್ಲ್ ಆದರು. ಈಗ ಢಾಕಾದಲ್ಲಿ ಒಂದು ದೇವಸ್ಥಾನ ಇದೆ, ಬಲ್ಲಾಳ ಸೇನ ಅಂತ ಒಬ್ಬ ಕಿಂಗು, ಅವನ ಹೆಸರೇ ನೋಡಿ ಬಲ್ಲಾಳ ಅಂತ. ಆ ಬಲ್ಲಾಳ ಸೇನ ಕಟ್ಟಿದ್ದು ಒಂದು ದೇವಸ್ಥಾನ ಇವತ್ತಿಗೂ ಇದೆ. ಒಂದು ಸುಮಾರು 800-900 ವರ್ಷದ ಹಳೆಯ ದೇವಸ್ಥಾನ, ಧಾಕೇಶ್ವರಿ ದೇವಸ್ಥಾನ. ನಾನು ಹೋಗಿದ್ದೆ, ಅಲ್ಲಿ ನೋಡ್ಕೊಂಡ್ಬಂದೆ, ಅದೆಲ್ಲ ಆಯಿತು. ಸೊ ಇದ್ರ ವಿಷಯ ಆಯ್ತಲ್ಲ. ಈಗ 3 ಇದನ್ನ ನಾನೇನು ಮಾಡಿದೆ ಅಂದರೆ, ಇದನ್ನ ಎಲ್ಲ ಕನ್ನಡದವರಿಗೆ ಸ್ವಲ್ಪ ಎಲ್ಲರಿಗೂ ಈ ಪುಸ್ತಕ ಕೊಟ್ಬಿಟ್ಟು ಒಂದಷ್ಟು ಪ್ರಚಾರ ಮಾಡಿ, ಕರ್ನಾಟಕ ವಂಶದವ್ರು ಅಷ್ಟೆಲ್ಲ ಆಳಿದ್ದಾರೆ ಅಂತೆಲ್ಲ ಮಾಡ್ತಾ ಇದ್ದೀನಿ. ಇವತ್ತಿಗೂ ಮಾಡ್ತಾ ಇದ್ದೀನಿ. ಇದನ್ನು ಒಂಥರ ವಿಸಿಟಿಂಗ್ ಕಾರ್ಡ್ ಥರ ಟ್ರೀಟ್ ಮಾಡ್ತೀನಿ, ಯಾರಿಗೇ ಬಂದರೂ ಹೇಳೋದು. ಇದೊಂದು ಭಾಳ ಮುಖ್ಯವಾದ ವಿಷಯ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಓದಿದ್ದಾರೆ, ಎಲ್ಲರೂ ಓದಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದರೆ ರೆಸ್ಪಾನ್ಸ್ ಮಾತ್ರ ಭಾಳ ಕಡಿಮೆ, ತುಂಬ ಕಡಿಮೆ ಇದಕ್ಕೆ. ಆದರೆ ಅದಕ್ಕೆ ಕಾರಣ ಇಷ್ಟೇ, ನಮ್ಮಲ್ಲಿ ಇತಿಹಾಸ ಪ್ರಜ್ಞೆ ಇಲ್ಲ. ಆದರೆ ಎಕ್ಸೆಪ್ಷನ್ ಇದೆ. ನನಗೆ ನಿಮಗೆ ಬಂದು ಈಗ ನಿಮಗೆ ಒಂದು ಪುಸ್ತಕ ಕೊಟ್ಟಂಗೆನೆ ಎಲ್ಲೋದ್ರೂ ಕೊಡ್ತೀನಿ, ಯಾರಿಗೇ ಆಗಲಿ ಕೊಡ್ತಾ ಇರ್ತೀನಲ್ಲ. ಅದೇ ರೀತಿ ಒಂದ್ಸಲ 10 ವರ್ಷದ ಹಿಂದೆ ನಾನು ಸುಧಾಮೂರ್ತಿಯವರು ಒಂದು ಭಾಷಣ ಇತ್ತು. ಅವಾಗ ನನಗೆ ಯಾಕೆ ಈ ಪುಸ್ತಕ ತೊಗೊಂಡೋಗಿ ಅವ್ರು ಕೊಡಬಾರ್ದು ಅಂತ ಅನಿಸ್ತು. ಸೊ ಹೋದೆ, ಭಾಷಣ ಎಲ್ಲ ಮುಗಿದ ಮೇಲೆ ಅವ್ರಿಗೆ ಕೊಟ್ಟೆ, ಪುಸ್ತಕ ಕೊಟ್ಬಿಟ್ಟು, ಮೇಡಮ್ ಇದು ನಾನು ಬರೆದಿದ್ದು, ಇದು ದಯವಿಟ್ಟು ಓದ್ಬಿಟ್ಟು ನೀವು ನಿಮ್ಮ ಅಭಿಪ್ರಾಯ ತಿಳಿಸಿ. ಐ ನೋ ಯು ಆರ್ ಟೂ ಬಿಸಿ, ಇಂಗ್ಲೀಷ್ನಲ್ಲಿ ಹೇಳಿದೆ, ಐ ನೋ ಯು ಆರ್ ಟೂ ಬಿಸಿ, ಬಟ್ ಸ್ಟಿಲ್ ಏನಾದ್ರು ಟೈಮ್ ಇದ್ರೆ ದಯವಿಟ್ಟು ಓದಿ ಮೇಡಮ್ ಅಂತ ಹೇಳಿ ಕೊಟ್ಬಿಟ್ಟು ಬಂದ್ಬಿಟ್ಟೆ. 6 ತಿಂಗಳಾಯಿತು, ನಾನು ಮರ್ತ್ಬಿಟ್ಟೆ. ಅವರು ಮರ್ಸಿರ್ಬೋದು ಅಂದ್ಬಿಟ್ಟೆ. ನನಗೆ ಎಲ್ಲರೂ ಬೇಕಾದ ಜನ ಕೊಟ್ಟಿದ್ದೇನೆ. ಅಷ್ಟು ಒಂದು ಫೇಮಸ್ ಲೇಡಿ ಅವರು, ಅವ್ರಿಗೆಲ್ಲಿ ಪುರ್ಸೊತ್ತಿರ್ತಿದ್ದೆಲ್ಲ ಓದೋಕ್ಕೆ ಅಂತ ನನಗೆ ನಂಬಿಕೆ ಇರಲಿಲ್ಲ. ಆದರೆ 6 ತಿಂಗಳಾದ್ಮೇಲೆ ಫೋನ್ ಬಂತವ್ರದ್ದು, ಯಾರು ಇದು ಆಗುಂಬೆ ನಟರಾಜ್ ಅಂದರು. ಯಾಕೆ ಮೇಡಮ್ ಏನಾಯಿತು ಅಂದರೆ, ನನಗೆ ಗಾಬರಿ, ಏನಪ್ಪ ಏನೋ ಮಾಡಿಬಿಟ್ಟಿದ್ದೀನ, ಏನೋ ಪ್ರಾಬ್ಲಮ್ ಆಗಿದೆ ಅಂತ. ಅವಾಗ ಅವ್ರದ್ದು, ಏನ್ರಿ ಇದು ಆಗುಂಬೆ ನಟರಾಜ್, ಏನೋ ಹೊರನಾಡಿನ 3 ಕರ್ನಾಟಕ ಬರೆದು ಬಿಟ್ಟಿದ್ದೀರಾ, ನಮಗೆ ಗೊತ್ತೇ ಇಲ್ವಲ್ರಿ, ಕರ್ನಾಟಕ ರಾಜವಂಶರು 12ನೇ ಶತಮಾನದ ದೂರದಲ್ಲೆಲ್ಲ ಆಳಿದ್ದಾರೆ ಏನೋ ಬರ್ದು ಹಾಕ್ಬಿಟ್ಟಿದ್ದೀರಾ, ನಾನೆಲ್ಲ ಕಡೆ ತಿರುಗ್ತೀನಿ, ಎಲ್ಲ ಮಾಡ್ತೀನಿ, ನನಗೆ ಗೊತ್ತಿಲ್ವಲ್ರಿ ಇದು ಏನ್ರಿ ಇದು ಹಾಗೆ ಹೇಗೆ ಅಂದರು. ಅವತ್ತಿಂದ ಇವತ್ತಿನವರೆಗೂ ಮೇಡಮ್ ನನ್ನ ಪುಸ್ತಕ ಓದಿದ್ದಾರೆ. ಓದಿದಷ್ಟೇ ಇಲ್ಲ, ನಾನು ಜರ್ಮನಿಗೆ ಹೋಗಿದ್ದೆ, ಯುರೋಪೆಲ್ಲ ಪ್ರವಾಸ ಮಾಡಿದ. ಆವಾಗ ಜರ್ಮನಿ ಬಗ್ಗೆ ಇದು ಬರ್ಲಿನ್, ಇದು ಜರ್ಮನಿ ಅಂತ ಒಂದು ಪುಸ್ತಕ ಬರೆದಿರೋದು, 400 ಪೇಜ್ ಪುಸ್ತಕ. ಅದು ಕಂಪ್ಲೀಟ್ ಹಿಸ್ಟ್ರಿ ಆಫ್ ಜರ್ಮನಿ ಅದು ಬರೆದಿರೋದು. ಅದನ್ನ ಯಥಾ ಪ್ರಕಾರ ಅವ್ರಿಗೆ ಕಳಿಸ್ಕೊಟ್ಟೆ. ಅವ್ರೆಲ್ಲ ಪುಸ್ತಕ ಓದ್ತಾರಲ್ಲ ಅಂತಂದು ಕಳಿಸ್ಕೊಟ್ಟೆ. ಒಂದೇ ರಾತ್ರಿಲಿ ಓದಿದ್ದಾರೆ. ಬೆಳಿಗ್ಗೆ ಸಿಕ್ಕಿದೆ, ಒಂದೇ ದಿವಸ ರಾತ್ರಿಲಿ ಓದ್ಬಿಟ್ಟು ಬೆಳಿಗ್ಗೆ ಫೋನ್ ಮಾಡ್ತಾರೆ ನನಗೆ, ನಟರಾಜ್ ನಿಮ್ಮ ಮನೆಯಲ್ಲಿ. ಯಾಕೆ ಮೇಡಮ್, ಏನ್ರಿ ಇದು ಈ ಜರ್ಮನಿ ವಿಷಯ ಎಲ್ಲ ಬರೆದ್ಬಿಟ್ಟಿದ್ದೀರಾ, ಅದು ಮೇಡಮ್ ಇಷ್ಟು ಬೇಗ ಓದ್ಬಿಟ್ರಾ? ಇಲ್ಲ, ಐ ಆಮ್ ಎ ಗುಡ್ ರೀಡರ್, ನಾನು ಓದ್ತೀನಿ, ತುಂಬ ಬೇಗ ಓದ್ತೀನಿ, ಕ್ವಿಕ್ ರೀಡರ್ ನಾನು. ಈಗ ಯಾಕೆ ಮತ್ತೆ ನಮ್ಮ ಮನೆಗೆ ಯಾಕೆ? ನೋಡಿ, ನಾನು ಜರ್ಮನಿ ಬೇಕಾದ ಸಲ ಹೋಗಿದ್ದೀನಿ, ಆದರೆ ನಿಮ್ಮ ಥರ ಓದಿಲ್ಲ, ಬರ್ದಿಲ್ಲ. ನಿಮ್ಮ ಹತ್ರ ಸ್ವಲ್ಪ ವಿಷಯ ಮಾತಾಡಬೇಕು, ಅದಕ್ಕೆ ನಾನು ಬರ್ತಾ ಇದ್ದೀನಿ, ನಿಮ್ಮ ಅಡ್ರೆಸ್ ಕೊಡಿ. ಬಂದರು, 2 ಗಂಟೆ ಹೊತ್ತು ಕೂತರು, ನನ್ನ ಜೊತೆಗೆಲ್ಲ ಮಾತಾಡಿದ್ರು. ನಾನು ಅವಾಗ ಹೇಳಿದೆ, ಮೇಡಮ್ ನಮ್ಮ ಮನೆಗೆ ನಿಮ್ಮಂಥವ್ರು ಬರೋದು ಭಾಳ ಅಪರೂಪ, ಆದರೆ ಇವತ್ತು ನನ್ನ ಸುದಿನ, ಯಾಕೆಂದರೆ ಭಾರತ ರತ್ನನೇ ನಮ್ಮ ಮನೆಗೆ ಬಂದ್ಬಿಡ್ತಲ್ಲ ಅಂತಂದೆ.
ಅಯ್ಯೋ ಹಂಗೆಲ್ಲ ಹೇಳ್ಬೇಡಿ, ಇನಿವೇ ನೀವು ವಯಸ್ಸಾಗಿದೆ ದೊಡ್ಡವರು, ಹಾಗೆ ನನಗೂ ಅವ್ರಿಗೂ ಸುಮಾರು ಒಂದು 10 ವರ್ಷ ಡಿಫ್ರೆನ್ಸ್ ಇದೆಯಲ್ಲ. ಅವ್ರ ಸಿಸ್ಟರ್ ಇದ್ದರು, ಡಾಕ್ಟ್ರ್ ಒಬ್ಬರು, ಅವರು ಬಂದಿದ್ದರು. ಸೊ ಇದು ಯಾಕೆ ಹೇಳ್ತೀನಿ ಅಂದರೆ, ಉದಾಹರಣೆ ಕೊಟ್ಟು ಮಾತಾಡೋದು ನಾನು. ಉದಾಹರಣೆ ಏನು ಅಂದರೆ, ನಮ್ಮಲ್ಲಿ ಇತಿಹಾಸ ಪ್ರಜ್ಞೆ ಇಲ್ಲ. ಅವ್ರಿಗೆ ಇತಿಹಾಸ ಪ್ರಜ್ಞೆ ಇರೋದ್ರಿಂದನೇ ಅವ್ರು ನಮ್ಮ ಮನೆಗೆ ಬಂದರು. ಅದೇ ಥರ ಈ ಪುಸ್ತಕನ ಇಡೀ ಕನ್ನಡ ಸಾಹಿತ್ಯದ ಸಾಹಿತಿಗಳಿಗೆಲ್ಲ ಕೊಟ್ಟಿದ್ದೀನಿ. 90% ಎಲ್ಲರಿಗೂ ಕೊಟ್ಟಿದ್ದೀನಿ. ಈ ಪುಸ್ತಕ ಹುಡ್ಕೊಂಡು ಹೋಗಿ ಕೊಟ್ಟಿದ್ದೀನಿ ಎಲ್ಲರಿಗೂ, ಸಾಹಿತಿಗಳಿಗೆ, ದೊಡ್ಡ ದೊಡ್ಡ ಸಾಹಿತಿಗಳಿಗೆ ಎಲ್ಲರಿಗೂ ಕೊಟ್ಟಿದ್ದೀನಿ. ಯಾರು ರೆಸ್ಪಾಂಡ್ ಮಾಡಲಿಲ್ಲ. ಕನ್ನಡ ಸಾಹಿತ್ಯ ಪರಿಷತ್ ಪ್ರೆಸಿಡೆಂಟು ಅಧ್ಯಕ್ಷರು ಎಲ್ಲ 30 ವರ್ಷದಿಂದ ನಾನು ಈ ಸಾಹಿತ್ಯ ಕೃಷಿ ಮಾಡ್ತಿಲ್ಲ, ಯಾರಿಗೂ ಅದ್ರ ಬಗ್ಗೆ ಆಸಕ್ತಿ ಕೊಡಲಿಲ್ಲ. ಯಾಕಂದರೆ ಇತಿಹಾಸ ಪ್ರಜ್ಞೆ ಇಲ್ಲ ಅವ್ರಿಗೆ. ಅದರಿಂದನೇ ಮೈಸೂರು ಕಡೆ, ನಾನು ಮೈಸೂರಲ್ಲಿ ಓದಿದ್ದು, LSL ಪಾಸ್ ಮಾಡಿದ್ದು, ಅಲ್ಲಿ ಫಸ್ಟ್ ಕ್ಲಾಸ್ ಗದೆ ಮಾಡಿದ್ದಾರೆ. ಯಾರು ಆಳಿದ್ರೇನು ನಮಗೆ ರಾಗಿ ಬೀಸಿ ತಪ್ಪಿದೆ ಅಂತ. ನಮಗೆ 2 ಊಟ ಬಿಟ್ಟು ಸಿಕ್ಕಿದ್ರೆ ಸಾಕು, ನಮ್ಗೆ ಏನು ಇತಿಹಾಸ ಯಾರು ಬೇಕಾದ್ರೆ ಬಂದು ಆಳ್ಕೊಂಡು ಹೋಗ್ಲಿ. ಅವ್ನು ತುರ್ಕ ಆಗಲಿ, ಅವ್ನು ಬ್ರಿಟಿಷ್ನಾಗಲಿ, ಫ್ರೆಂಚ್ ಆಗಲಿ, ನಮ್ಗೆ ಅದು ಇಷ್ಟನೇ ಇದೇ ಇಲ್ಲ. ನಮಗೆ ಆ ಪರಿಸ್ಥಿತಿಲಿ ಇದೀವಿ ನಾವು. ಇತಿಹಾಸ ಪ್ರಜ್ಞೆ, ಇತಿಹಾಸದಿಂದ ಎಷ್ಟು ಕಲಿಬೋದು, ನಾವು ಕಲಿಯೋದಕ್ಕೆ ಹೋಗಲ್ಲ, ಬೇಡ ನಮಗೆ ಅಂತ. ಸೊ ಇದು ನನ್ನ ಒಂದು ಇದು. ಏನಮ್ಮ ನೀವು ಹೇಳಿ, ಏನು ಕೇಳ್ತೀವಿ ಸರ್? ನೀವು ಅವಾಗಲೇ ಮಾತಾಡ್ಬೇಕಾದ್ರೆ ಹೇಳಿದ್ರಿ, ಅಂದರೆ ಇಂದಿರಾ ಗಾಂಧಿ ಅವರು ಶೂಟೌಟ್ ಆಗಬೇಕಾದ್ರೆ ನಾನು ಹೈ ವಿಟ್ನೆಸ್ ಆಗಿದ್ದೆ, ಅಲ್ಲೇ ಇದ್ದೆ ಅಂತ. ಸೊ ಅವತ್ತಿನ ತುರ್ತು ಪರಿಸ್ಥಿತಿ ಹೇಗಿತ್ತು, ಜೊತೆಗೆ ಗಾಂಧೀಜಿಯವರಾಗಿರಬಹುದು, ನೆಹರು ಅವರಾಗಿರಬಹುದು, ನಾವೆಲ್ಲ ಫೋಟೋದಲ್ಲಿ, ಬುಕ್ಕಲ್ಲಿ ನೋಡಿದ್ವಿ, ಅವ್ರ ಬಗ್ಗೆ ಇತಿಹಾಸದಲ್ಲಿ ಓದಿದ್ವಿ ಅಷ್ಟೇ. ಅವ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಸೊ ಅವ್ರ ಬಗ್ಗೆ ನೀವು ಅವ್ರನ್ನ ಹತ್ರದಿಂದ ನೋಡಿದ್ದೀರಾ? ಸೊ ಅದ್ರ ಬಗ್ಗೆ ಹೇಳೋದಾದ್ರೆ. ಗಾಂಧೀಜಿ ನನ್ನ ಹತ್ರದಿಂದ ನೋಡಿಲ್ಲ, ಇಲ್ಲ ನಾನು ನೋಡಿಲ್ಲ. ಬಟ್ ಗಾಂಧೀಜಿ ಬಗ್ಗೆ ನಾನು ಸ್ಟಡಿ ಮಾಡಿದ್ದೇನೆ. ಎಲ್ಲದಕ್ಕಿಂತ ಮುಖ್ಯವಾದ ಒಂದು ಸ್ಟಡಿ ನಾನು ಏನು ಮಾಡಿದ್ದೀನಿ ಅಂತಂದರೆ, ಅದೇ ಇತಿಹಾಸ ಪ್ರಜ್ಞೆ ಇಲ್ಲ ಅನ್ನೋದಕ್ಕೆ ಒಂದು ಹೇಳ್ತೀನಿ. ನೌಖಾಲಿ ಅಂತ ಒಂದು ವರ್ಡ್ ಇದೆ, ಒಂದು ಪ್ಲೇಸ್. ಅದಕ್ಕೆ ಎಷ್ಟು ಜನಕ್ಕೆ ಕೇಳಿದ್ದೀನಿ ಅಂದರೆ, ನೌಖಾಲಿ ಗೊತ್ತಾ ನಿಮಗೆ ಅಂತ ಕೇಳಿದ್ರೆ, ಯಾರು ಇಂಗ್ಲೀಷ್ ಅಲ್ಲ, ಹಿಸ್ಟ್ರಿ ಪ್ರೊಫೆಸರ್ಗಳಿಗೆ ಗೊತ್ತಿಲ್ಲ. ನೌಖಾಲಿ ಎಲ್ಲಿ ಇದೆ ಅಂದರೆ, ಗುಜರಾತ್ನಲ್ಲಿ ಇದೆಯಾ ಸರ್ ಅಂತ ಕೇಳ್ತಾರೆ. ಅಷ್ಟು ಇತಿಹಾಸ ಪ್ರಜ್ಞೆ ಶೂನ್ಯರು ನಾವು. ಸೊ ನೌಖಾಲಿ ಅನ್ನೋದು ಈಗಿನ ಬಾಂಗ್ಲಾದೇಶದಲ್ಲಿ ಇದೆ. ಅದೊಂದು ಪಟ್ಟಣ, ಅದು ಮುಸ್ಲಿಂ ಬಾಹುಳ್ಯ ನಗರ ಅದು. ಸೊ ಅಲ್ಲಿ ಏನಾಗಿದೆ, 1946 ಹಿಂದೂಗಳ ಹತ್ಯಾಕಾಂಡ ಜರುಗಿತು. ಅವಾಗ ಅದು ಭಾಳ ಫೇಮಸ್ ಆಗೋಗ್ಬಿಡ್ತು. ಸಾವಿರಾರು ಜನ ಸಾಯಿಸ್ಬಿಟ್ರು, ಮನೆ ನುಗ್ಗಿ ಸಾಯಿಸ್ಬಿಟ್ರು, ಹತ್ಯಾಕಾಂಡ ಅತ್ಯಾಚಾರ ಎಲ್ಲ ನಡೆದೋಗ್ಬಿಡ್ತಲ್ಲಿ. ಅವಾಗ ಗಾಂಧೀಜಿ ಏನು ಮಾಡಿದ್ರು, ಅಲ್ಲಿ ಹೋಗಿ ಅನ್ನ ಒಂದು ಶಾಂತಿ ಸ್ಥಾಪನೆ ಮಾಡೋಕ್ಕೋಸ್ಕರ ಪಾದಯಾತ್ರೆ ಮಾಡಿದ್ರು. 3 ತಿಂಗಳು ಪಾದಯಾತ್ರೆ ಮಾಡಿದ್ರು. ಆ ಪಾದಯಾತ್ರೆ ಮಾಡಿ ಏನು ಅವ್ರಿಗೆ ಸಿಕ್ತು ಅಂತಂದರೆ, ನನಗೆ ಇದು ಹೆಂಗೆ ವಿಷಯ ಗೊತ್ತಾಯಿತು ಅಂತಂದರೆ, ಗಾಂಧೀಜಿ ಅಂತಿಮ ದಿನಗಳು ಅಂತ ಹೇಳಿ ಒಂದು ಪುಸ್ತಕ ಇದೆ. ಅದು ಪ್ಯಾರಲರ್ ಅಂತ ಪರ್ಸನಲ್ ಅಸಿಸ್ಟೆಂಟ್ ಒಬ್ಬರು ಇದ್ದಾರೆ, ಆ ಮನುಷ್ಯ ಬರೆದಿದ್ದ ಪುಸ್ತಕ ಅದು. ಗಾಂಧೀಜಿಯ ಅಂತಿಮ ದಿನಗಳು ಹಿಂದಿಯಿಂದ ಬಂದಿದ್ದು, ಇಂಗ್ಲೀಷ್ ಮೈಸೂರು ಯೂನಿವರ್ಸಿಟಿನವರು ಪಬ್ಲಿಷ್ ಮಾಡಿದ್ರೆ 2 ವಾಲ್ಯೂಮ್. ಅದು 1917 ಬಂದ್ಬಿಟ್ಟಿದೆ ಅದು. ನನಗೆ ಆ ಪುಸ್ತಕ ಓದಿದಾಗ ನನಗೆ ಆಶ್ಚರ್ಯ ಆಗ್ಬಿಡ್ತು. ಅವಾಗ ಗಾಂಧೀಜಿದೆಲ್ಲ ನಂಗೆ ಪರಿಚಯ ಆಯಿತು. ಅಲ್ಲಿ ತನಕ ನನಗೂ ಅಷ್ಟು ಪರಿಚಯ ಇರಲಿಲ್ಲ. ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತ ಹೇಳಿ ಅವ್ರ ಆಟೋಬಯೋಗ್ರಫಿ ಇದೆ, ಅದು ಓದಿದ್ದೀನಿ. ಬಟ್ ಅವರ ನಿಜವಾದ ಚರಿತ್ರೆ ಅಲ್ಲಿ ಸಿಗ್ತದೆ ನಿಮಗೆ. ಅದು ಓದಿದಾಗ ನಂಗೆ ಗಾಬರಿ ಆಗೋಗ್ಬಿಡ್ತು. ಯಾಕಂದರೆ ಗಾಂಧೀಜಿ ಇದು ಪ್ರತ್ಯಕ್ಷ ವರದಿ. ಗಾಂಧೀಜಿ ಯಾರು ಹಿಂದೂಗಳು ಬಂದು ನಂಗೆ ರಕ್ಷಣೆ ಕೊಡ್ರಪ್ಪ, ನೀವು ಬಂದಿದ್ದೀರ ನೋಡಿ, ನಂಗೆ ಹಿಂಗೆ ಆಗ್ತಾ ಇದೆ, ಹಂಗಾಗ್ತಾ ಇದೆ, ನಾನು ಬಂದಿದ್ದೀವಿ, ಓಡ್ತಾ ಇದ್ದೀವಿ ಅಂತ ಹೇಳಿದ. ಯಾಕೆ ಓಡ್ತೀರಾ ನೀವು ಯಾಕೆ ಓಡಬೇಕು? ಓಡಬೇಡಿ, ಧೈರ್ಯದಿಂದ ಎದುರಿಸಿ, ಧೈರ್ಯ ಕೊಡ್ತೀನಿ ನಿಮಗೆ, ಧೈರ್ಯ. ನೀವು ಓಡಬಾರ್ದು. ಅಲ್ಲ, ನಮ್ಗೆ ಹೊಡಿತಾ ಇದ್ದಾರೆ, ಬಡಿತಾ ಇದ್ದಾರೆ, ಸಾಯಿಸ್ತಾ ಇದ್ದಾರೆ, ನಾವು ಹೆಂಗೆ ಓಡ್ದೆ ಮತ್ತೆ ನಿಲ್ಲಕ್ಕಾಗತ್ತೆ ಅಂದರೆ, ಧೈರ್ಯವಾಗಿ ಸತ್ತೋಗ್ಬಿಡಿ, ಧೈರ್ಯವಾಗಿ ನೀನು ಎದುರಿಸಿ ಅವ್ರನ್ನ. ಸಾಯ್ಬೇಕಾ, ಸಾಯಿಸ್ತಾರ, ಸಾಯಿಸ್ಲಿ, ಸತ್ತೋಗ್ಬಿಡಿ, ನೀವು ಯಾಕೆ ಪುಕ್ಕಲ್ ಥರ ಓಡ್ತಾ ಇದ್ದೀರಾ? ಆ ಥರ ಬೋಧನೆ ಮಾಡಿಬಿಟ್ರು. ಅದನ್ನು ಕೇಳಿ ಎಲ್ಲರಿಗೂ ಬೇಜಾರಾಗೋಗ್ಬಿಡ್ತು. ಇದೇನಪ್ಪ ಇದು, ನಾವು ಧೈರ್ಯವಾಗಿ ಯಾಕೆ ಸಾಯ್ಬೇಕು? ಹೋರಾಡಿ ಸಾಯೋಣ ಬೇಕಾದ್ರೆ, ಮತ್ತೆ ಧೈರ್ಯವಾಗಿ ಪುಕ್ಕಲ್ತನ ಅವ್ರು ಹೊಡೆಸ್ಕೊಂಡು ಸಾಯೋದ? ಇದು ಎಂಥ ಫಿಲಾಸಫಿ ಇದು? ಗಾಂಧೀಜಿ ಫಿಲಾಸಫಿ ಇದಾಯ್ತಾ? ನನಗದು ಹೋದಾಗ ನನ್ನ ಮನಸ್ಸಲ್ಲೂ ಒಂಥರ ಭಾವನೆಯನ್ನು ಗಾಂಧೀಜಿ ಬಗ್ಗೆ ಇದ್ದಿದ್ದೆಲ್ಲ ಮುಳುಗೋಗ್ಬಿಡ್ತು. ಅವ ನಾನೇನು ಮಾಡಿದೆ, ಅರೆ ಈಗಿನ ಪರಿಸ್ಥಿತಿ ಹೆಂಗಿರ್ಬೋದು? 46ನಲ್ಲಿ ನೌಖಾಲಿ ಅದು ಸರಿ, ಬಟ್ ಇವಾಗ ಹೇಗಿರ್ಬೋದು? ನಾನು ಯಾವತ್ತೂ ಪ್ರತ್ಯಕ್ಷ ನಾನು ನೋಡೇ ಬರೋದು. ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ ಇಂಗ್ಲೀಷ್ನ ಗಾದೆ ಇದೆಲ್ಲ. ಸೊ ನಾನೇನು ಮಾಡಿದೆ, ಬಾಂಗ್ಲಾದೇಶಕ್ಕೆ ಹೋದೆ, ನೌಖಾಲಿಗೆ ಹೋಗಿದ್ದೆ. ಬಾಂಗ್ಲಾದೇಶ ಎಲ್ಲ ಒಂದು 15 ದಿವಸ ಟೂರ್ ಮಾಡಿದೆ. ನೌಖಾಲಿಗೆ ಹೋಗಿದ್ದೆ, ಅಲ್ಲಿ 2 ದಿವಸ ಎಲ್ಲಿ ಅವರು ಗಾಂಧೀಜಿ ಮಲ್ಕೊಂಡಿದ್ರು, ಇದು ಒಂದು ಆಶ್ರಮ ಇದೆ, ಆ ಆಶ್ರಮಕ್ಕೂ ಹೋಗಿದ್ದೆ. ಅದ್ರ ಬಗ್ಗೆ ಎಲ್ಲ ಬಂದ್ಬಿಟ್ಟು ನಾನೊಂದು ಆರ್ಟಿಕಲ್ ಬರೆದೆ. ಅದು ಕರ್ಮವೀರದವರು ಪಬ್ಲಿಷ್ ಮಾಡಿದ್ರು. ಅವರೇ ಒಂದು ಇದು ಕೊಟ್ಟರು, ಗಾಂಧೀಜಿಯ ಜಾಡಿನಲ್ಲಿ ನೌಖಾಲಿಗೊಂದು ಮರಿಯಾತ್ರೆ ಅಂತೇಳಿ ನಂದು ಒಂದು ಆರ್ಟಿಕಲ್ ಬಂತು. ಅದೇ ಶೀರ್ಷಿಕೆ ಇಟ್ಕೊಂಡು ನಾನೊಂದು ಪುಸ್ತಕನೂ ಮಾಡಿಬಿಟ್ಟೆ. ಪುಸ್ತಕನೂ ಡಿಸ್ಟ್ರಿಬ್ಯೂಟ್ ಮಾಡಿದೆ, ಎಲ್ಲರಿಗೂ ಕೊಟ್ಟೆ. ಯಾರೂ ಓದೋರಿಲ್ಲ, ಓದಿ ಅದ್ರ ಬಗ್ಗೆ ಯಾರೂ ಪ್ರತಿಕ್ರಿಯೆ ಕೂಡ ನೀಡಲಿಲ್ಲ.
ಆಮೇಲೆ ವಿಚಾರ ಗೊತ್ತಾಯ್ತು ಅಂತಂದರೆ ಇದು ಸಾಹಿತ್ಯಿಕ ಭಾಷೆಯಲ್ಲಿಲ್ಲ, ಇದು ನೀವು ಆಡುಭಾಷೆಯಲ್ಲಿದೆ. ನಟರಾಜ್ ನೀವು ಈ ಥರ ಬರೆದ್ರೆ ಯಾರು ಓದ್ತಾರೆ, ಸಾಹಿತಿಗಳು ಯಾರು ಓದೋದಿಲ್ಲ, ನೀವು ಅದನ್ನು ಸಾಹಿತ್ಯಿಕ ಭಾಷೆಯಲ್ಲಿ ಬರೆದಿದ್ರೆ ಇದು ಫಸ್ಟ್ ಕ್ಲಾಸ್ ಆಗೋಗ್ಬಿಡ್ತಿತ್ತು, ನೀವು ಎಂಥ ಕೆಲಸ ಮಾಡಿದರೆ, ಯಾರೂ ಹೋಗದಿದ್ದ ಕೆಲಸ ಅಲ್ಲಿ ಬಂದಿದ್ದೀರಾ, ಒಬ್ಬರೇ ಹೋಗಿದ್ದೀರಾ ಅಂತೆಲ್ಲ ಹೊಗಳಿದ್ರು. ನಾನು ಹೇಳಿದೆ ಸಾಹಿತ್ಯಿಕ ಭಾಷೆ ಅಂತ ನಂಗೆ ಗೊತ್ತಿಲ್ಲ, ನಾನು ಓದಿದ್ದು ಕಾಮರ್ಸ್, BCom ಮಾಡಿದ್ದು ನಾನು. ಆಮೇಲೆ ನಾವು ಕನ್ನಡ ಮಾತೃಭಾಷೆ ಆದ್ದರಿಂದ ನಾನು ಕನ್ನಡದಲ್ಲೇ ಬರಿತೀನಿ, ಆಡು ಭಾಷೆಯಲ್ಲಿ ಬರ್ಕೊಂಡ್ರೆ. MA ಕನ್ನಡ, MA ಸಂಸ್ಕೃತ ಏನಾದ್ರು ಓದಿದ್ರೆ ನಾನು ಸಾಹಿತ್ಯಿಕ ಭಾಷೆಯಲ್ಲಿ ಬರಿಬೋದಾಗಿತ್ತು. ನನಗೆ ಅದು ಬರೋಲ್ಲ, ಈಗಲೂ ಬರೋದಿಲ್ಲ. ಇವಾಗಲೂ ನಾನು ಬರಿಬೇಕಾದ್ರೆ ನನ್ನ ಮಾತೃಭಾಷೆಯಲ್ಲಿ ಮಾತ್ರ ಬರಿತೀನಿ, ನಾನು ಆಡು ಭಾಷೆಯಲ್ಲಿ ನಂಗೆ ಹೆಂಗೆ ತೋರಿಸ್ತದೋ ಆ ಥರ ಬರಿತೀನಿ. ಕೆಲವು ಮಟ್ಟಿಗೆ ಸ್ವಲ್ಪ ಟ್ರಾನ್ಸ್ಲೇಷನ್ನು ಮಾಡಿದ್ದೀನಿ, ಯಾಕೆ ಇಂಗ್ಲೀಷ್ ಪುಸ್ತಕನೇ ಓದಿರೋ ಜಾಸ್ತಿ ಅಲ್ಲ, ನಾನು ಆ ಥರ ಮಾಡಿದ್ದೀನಿ ಹಾಗೆ ಅಂತ ಹೇಳಿದೆ. ಅಲ್ಲಿಗೆ ಮುಗಿದೋಯ್ತು. ಇವತ್ತಿಗೂ ನನಗೆ ಯಾರು ರೆಕಗ್ನೈಸ್ ಮಾಡಿಲ್ಲ, ಇವತ್ತಿಗೂ ಯಾರು ನನ್ನ ಭಾಳ ಭಾಳ ಕಡಿಮೆ, ಅದರಲ್ಲೂ ಸ್ವಲ್ಪ ಸೌತ್ ಕನ್ನಡದಲ್ಲಿ ಮೂಡುಬಿದ್ರಿನಲ್ಲಿ ನಮಗೆ ಒಂದೆರಡು ಇದು ಕೊಟ್ಟರು, ಅದು ಬಿಟ್ಬಿಟ್ರೆ ಭಾಳ ಕಡಿಮೆನೆ. ಸೊ ಇದು ಒಂದು ವಿಷಯ. ನಮ್ಮಲ್ಲಿ ಯಾಕೆ ನಮ್ಮಲ್ಲಿ ಇತಿಹಾಸ ಪ್ರಜ್ಞೆ ಇಲ್ಲ ಅನ್ನೋದಕ್ಕೆ ಇದೆಲ್ಲ ಉದಾಹರಣೆ ಕೊಟ್ಟೆ ನಾನು ಮಾತಾಡೋದು. ಸೊ ಅದಾದಮೇಲೆ ನನಗೆ ವಾಪಸ್ಸು ಬೆಂಗಳೂರಿಗೆ ಬಂದೆ, WRS ತೊಗೊಂಡ್ಬಿಟ್ಟೆ, ಎಲ್ಲ ತಿರುಗಾಟ ಮಾಡಿದೆ, ಎಲ್ಲ ಆಯ್ತದು. ಇನ್ನೊಂದು ವಿಷಯ, ನಾನು ಭಾಳ ಇಂಪಾರ್ಟೆಂಟ್ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುನ್ನ ನೀವೇನಾದರೂ ಪ್ರಶ್ನೆ ಕೇಳಿದ್ರೆ ಕೇಳಿ. ಇಂದಿರಾ ಗಾಂಧಿ ಅವ್ರದ್ದು ಶೂಟ್ ಔಟ್ ಆಯ್ತಲ್ಲ, ಹ್ಮ್. ಆ ದಿನ ಏನೇನೆಲ್ಲ ಆಯ್ತು, ತುರ್ತು ಪರಿಸ್ಥಿತಿ ಹೇಗಿತ್ತು, ಅದಾದ ನಂತರದಲ್ಲಿ ಕಂಪ್ಲೀಟ್ ಆಗಿ ಆ ಸಿಟಿ ಹೇಗ್ ಬದಲಾಯಿತು ಅಂತ. ಡೆಲ್ಲಿ ಇಟ್ ಈಸ್ ಎ ಹಿಸ್ಟಾರಿಕ್ ಸಿಟಿ, ಸಾವಿರಾರು ವರ್ಷದಿಂದ ಇದೆ. ಡೆಲ್ಲೀಲಿ ನಡೆದಷ್ಟು ರಕ್ತಪಾತ ಬೇರೆ ಯಾವ ಸಿಟಿನೂ ನಡೆದಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಅದೇನೋ ಅದ್ರ ಭೂಮಿನೇ ಹೇಗೆ ರಕ್ತ ಚೆಲ್ಲುತ್ತೆ ಅಲ್ಲಿ. ಅಲ್ಲಿ ಏನೇ ಒಂದು ಸಣ್ಣ ವಿಷಯಕ್ಕೆ ರಕ್ತ ಚೆಲ್ತಾರೆ, ಜನ ಹೋರಾಟ ಮಾಡ್ತಾರೆ, ಗಲಾಟೆ ಮಾಡ್ತಾರೆ. ಅಲ್ಲಿ ನಾನು ನೋಡಿದ್ದೀನಿ ಅದನ್ನು. ಸಣ್ಣ ವಿಷಯಕ್ಕೆ ರೋಡ್ ರೇಜ್ ಅಂತ ಈಗ ಬೆಂಗಳೂರಿನೆಲ್ಲ ಶುರುವಾಗಿದೆಯಲ್ಲ, ಅದು ಕಾಮನ್ ಅಲ್ಲಿ. ಒಂದು ಸ್ವಲ್ಪ ಅವನು ಯಾರು ಹೊಡೆದ್ಬಿಟ್ರೆ ಸಾಕು ಶುರುವಾಗ್ಬಿಡ್ತದೆ ಅಲ್ಲಿ ಗಲಾಟೆ. ರಕ್ತ ಚೆಲ್ಲೋದ್ರಲ್ಲಿ ಭಾಳ ನಿಸ್ಸೀಮರು ಡೆಲ್ಲಿ ಜನ. ಅವ್ನು ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಯಾರೇ ಆಗಲಿ. ನಾನು ಇದು ಡೆಲ್ಲಿ ಇದು ದೆಹಲಿ ಅಂತ ಒಂದು ಪುಸ್ತಕ ಕೂಡ ಬರೆದುಬಿಟ್ಟಿದ್ದೀನಿ. ಡೆಲ್ಲಿ ಕಂಪ್ಲೀಟ್ ಪಿಕ್ಚರ್ ಕೊಟ್ಟಿದ್ದೀನಿ ಅದರೊಳಗೆ ಎಲ್ಲ. ನಾನು ಇಡೀ ಗಲ್ಲಿ ಸುತ್ತಿದ್ದೀನಿ. 6 ವರ್ಷ ಡೆಲ್ಲಿಲೇ ಇದ್ದೆ ನಾನು. ಸೊ ಡೆಲ್ಲಿ ಕಂಪ್ಲೀಟ್ ವಿಷಯ ನನಗೆ ಗೊತ್ತು. ಬೇಕಾದಷ್ಟು ಸಲ ಡೆಲ್ಲಿಯ ಪುರಾತನ ಇದೆಲ್ಲ ನೋಡ್ಬಿಟ್ಟಿದ್ದೀನಿ. ಯಾಕಂದರೆ ಯಾರು ಗೆಸ್ಟ್ಗಳು ಬಂದರೆ, ನಮ್ಮ ಮನೆಯವರಲ್ಲಿ ಯಾರೇ ಬಂದರೂ ನಾನೇ ಗೈಡ್ ಆಗ್ಬಿಡ್ತಿದ್ದೆ. ಎಲ್ಲರೂ ಕರ್ಕೊಂಡು ಹೋಗೋದು, ತೋರಿಸೋದು, ಮಾಡೋದೆಲ್ಲ ಮಾಡ್ತಿದ್ದೆ. ಸೊ ಅದು ಬಿಡಿ. ಸೊ ಡೆಲ್ಲಿ ಈಸ್ ಅ ಹಿಸ್ಟಾರಿಕ್ ಸಿಟಿ. ಅದು ರಕ್ತಪಾತ ನಡೆಯೋದು ಇರೋದು ಇವತ್ತಿಗೂ ಅದು ನಡೀತಾನೆ ಇದೆ. ಸೊ ಡೆಲ್ಲಿಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಇಟ್ಸ್ ಅ ಕಾಸ್ಮೋಪಾಲಿಟನ್ ಏರಿಯಾ ಅಂತೆಲ್ಲ ಹೇಳ್ತಾರೆ. ಎಲ್ಲ ಕಡೆ ಜನ ಆದರೆ ನಮ್ಮ ಕನ್ನಡದವ್ರದ್ದು ಒಂದು ಕನ್ನಡ ಭವನ ಅಂತಿದೆ, ಎಲ್ಲ ಇದೆ. ಅಲ್ಲಿ ಕನ್ನಡದ ಕಾರ್ಯಕ್ರಮ ನಡೆಸಿದ್ರೆ ಅರ್ಧಕ್ಕರ್ಧ ಖಾಲಿ ಇರ್ತದೆ, ನನ್ನ ಅನುಭವದ ಮಾತು ಹೇಳಿದ್ರೆ. ಯಾಕಂದರೆ ಕನ್ನಡದವರಿಗೆ ಕೂಡಿ ಬೆಳಿಬೇಕು, ಜೊತೆ ಮಾತಾಡಬೇಕು ಅಂತ ಅದಿಲ್ಲ, ಅದು ಬರಲ್ಲ. ಅದು ಇವತ್ತಿಗೂ ಇಲ್ಲ. ಅದು ಭಾಳ ಕಷ್ಟಪಡ್ತೀವಿ ನಾವು ಒಬ್ರು ಮಾತಾಡ್ಬೇಕಾರೆ, ಒಬ್ರಿಗೆ ಏನೋ ಒಂಥರ ಇದಿದೆ ಅಲ್ವಾ. ಡೆಲ್ಲಿನಲ್ಲಿ ನಾನು ಅದು ಒಂದು ಅನುಭವಿಸ್ಬಿಟ್ಟಿದ್ದೀನಿ ನಾನು. ನಾನು ಕನ್ನಡ ಸಂಘದಲ್ಲಿ ಮೆಂಬರ್ ಆಗಿದ್ದೆ, ಇದಾಗಿದ್ದೆ. ನನ್ನ ಮಕ್ಕಳು ಅಲ್ಲಿ ಕನ್ನಡ ಸ್ಕೂಲ್ ಅಂತ ಒಂದು ಫಸ್ಟ್ ಕ್ಲಾಸ್ ಸ್ಕೂಲ್ ಇತ್ತು, ಚೆನ್ನ ಒಳ್ಳೆ ಸ್ಕೂಲ್ ಮಾಡಿದ್ದಾರೆ. ಕನ್ನಡ ಸ್ಕೂಲ್ನಲ್ಲೇ ಓದಿಸ್ತಾ, ಯಾಕಂದರೆ ಬೇರೆ ಸ್ಕೂಲ್ ಬೇಡ ಅಂತ ಹೇಳಿ. ಅಲ್ಲಿ ಕನ್ನಡ ಸ್ಕೂಲಲ್ಲಿ ಕನ್ನಡಿಗರು ಓದೋದಕ್ಕಿಂತ ಜಾಸ್ತಿ ಪಂಜಾಬಿಗಳೇ ಜಾಸ್ತಿ ಸೇರಿಸ್ತಾ ಇದ್ರು ಅಲ್ಲಿ. ಕನ್ನಡ ಸ್ಕೂಲಲ್ಲಿ ಹೌದು, ಅಲ್ಲಿ ಪಂಜಾಬಿಗಳೇ. ನನ್ನ ಮಕ್ಕಳು ಇಬ್ಬರು ಅಲ್ಲಿ ಓದಿದ್ರಿಂದ ಅವ್ರ ಫ್ರೆಂಡ್ಸ್ ಇವತ್ತಿಗೂ ಪಂಜಾಬಿಗಳಿದ್ದಾರೆ, ಕನ್ನಡದವ್ರು ಭಾಳ ಕಡಿಮೆ. ಯಾಕಂದರೆ ಅಲ್ಲಿ ನಮ್ಮಲ್ಲಿ ಆ ಒಂದು ಇದಿಲ್ಲ, ಒಂದು ಹೃದಯ ವೈಶಾಲ್ಯತೆ ಇಲ್ಲ. ಕನ್ನಡದವರು ನಾವು ಹಾಗೆ ಅಂತ ಒಟ್ಟಾಗಬೇಕು ಅಂತಂದು ಇವತ್ತಿಗೂ ಇಲ್ಲ. ಅದು ಭಾಳ ಭಾಳ ಅಪರೂಪ. ಆ ಥರ ಏನಾರು ಆಗ್ಬಿಟ್ಟ ಅಂದರೆ ಯಾರು 2-3 ಜನ ಸೇರಿದ್ರೆ ಸಾಕು, ಅವ್ರಲ್ಲಿ ಜಗಳ ಶುರುವಾಗ್ತಿದೆ ಹೊರತು ಒಂದು ಒಗ್ಗಟ್ಟಾಗಿ ಮಾತಾಡೋಣ ಶುರು ಮಾಡೋದಿಲ್ಲ. ಅದೇ ಅವಾಗಿಂದನೂ ಹಂಗೇನೆ ಅಲ್ಲಿ ಡೆಲ್ಲಿ ಡೆಲ್ಲಿ ಅಂದರೆ ಅದೊಂಥರ ರಕ್ತ ಬೀಜದ ಊರದು. ಆ ರಕ್ತ ಹರಿಸೋದಲ್ಲಿ ಭಾಳ ಇದು ಪ್ರಸಿದ್ಧಿ ಅದು. ಅದಕ್ಕೆ ಪಾರ್ಲಿಮೆಂಟಲ್ಲಿ ಒಂದ್ಸಲ ಇಂಡಿಪೆಂಡೆನ್ಸ್ ಬಂದು ಹೊಸರಲ್ಲೇ ಹೇಳ್ಬೋದು, ಈ ಡೆಲ್ಲಿಲಿ ರಕ್ತಪಾತ ಆದಷ್ಟು ಬೇರೆ ಯಾವ ಸಿಟಿಲೂ ಆಗಿಲ್ಲ, ನಾವು ಶಿಫ್ಟ್ ಮಾಡಿಬಿಡೋಣ, ಬೇಡ ಇದು ಸಿಟಿ, ನಾವು ಗ್ವಾಲಿಯರು ಅಥವಾ ಹೈದರಾಬಾದು ಅಥವಾ ಈ ಕಡೆ ಬಂದ್ಬಿಡೋಣ, ಇದು ಸರಿ ಹೋಗಲ್ಲ ಇದು ಅಂತ ಒಂದು ಪಾರ್ಲಿಮೆಂಟಲ್ಲಿ ಒಂದ್ಸಲ ಇದು ಮಾಡಿದ್ದ. ಅದು ನಿಜ. ಅದು ಶೂಟ್ಔಟ್ ದಿನ ಏನೇನಾಗಿತ್ತು? ಶೂಟ್ಔಟ್ ಅದೇ ನಾನು ಅವಳ ಹತ್ಯೆ ಆದ ದಿವಸ ನಾನು ಅಲ್ಲಿ ನಮ್ಮ ಮಾಲಿವನಗರ್ ಬ್ರಾಂಚ್ನಲ್ಲಿ ಮ್ಯಾನೇಜರ್ ಆಗಿದ್ದೆ. ಅಲ್ಲಿಂದನೇ ಬರಬೇಕು ಅಲ್ಲಿ ಕರೋಲ್ ಬಗ್ಗೆ ನಮ್ಮ ಮನೆಗೆ. ಸೊ ಅದು 10 ಕಿಲೋಮೀಟರ್ ದೂರ. ಅದು ಮೋಟರ್ ಸೈಕಲ್ ಇಟ್ಕೊಂಡಿದ್ದೆ, ಬರ್ತಾ ಇದ್ದೆ. ಆವಾಗ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇದೆಯಲ್ಲ, ಹೊಸ ಹಾಸ್ಪಿಟ್ಲ್ ಇದೆಯಲ್ಲ, ಅಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಿದ್ರು ಅವ್ರನ್ನ, ಇಂದಿರಾ ಗಾಂಧಿನ. ಸೊ ನಾವು ನಿಂತ್ಕೊಂಡು ನೋಡ್ತಾ ಇದ್ವಿ ಎಲ್ಲರೂ, ಏನಾಗಿದೆ ಸತ್ತಿರ್ಲಿಲ್ವಲ್ಲ. ಸೊ ಅಲ್ಲಿ ಸೇರಿಸಿದ್ರಲ್ಲ, ಸೊ ನೋಡೋಣ, ನಮಗೆಲ್ಲರಿಗೂ
ಬದುಕಿದಾಳೆ, ಏನು ಅಂಥದ್ದೇನಾಗಿಲ್ಲ ಹಾಗೆ ಅಂತ ನಾವು ಅನುಮಾನ. ಹ್ಮ್. ಅಲ್ಲಿ ನೋಡಿದ್ರೆ ಜನ ಶುರು ಮಾಡಿಬಿಟ್ರು, ಹ್ಮ್. ಗೊತ್ತಾಗೋಗ್ಬಿಡ್ತು ಎಲ್ಲರಿಗೂ. ದೌಡೋ 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 ದೌಡೋ, ರೈಟ್ಸ್ ಹೋ ಜಾಯಗ. ಅವ್ರ ಬಾಯಿಂದ ಬರ್ತಾ ಇದ್ದೀನಿ, ರೈಟ್ಸ್ ಆಗಿಲ್ಲ, ನನ್ಗೆ ಹೇಳಿ ತಳ್ತಾ ಇದ್ದಾನೆ, ದೌಡೋ 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 ಗರ್ ಪਹੁಂಚೋ, ರೈಟ್ಸ್ ರೈಟ್ಸ್ ಹೋ ಜಾಯಗ, ರೈಟ್ಸ್ ಹೋ ಜಾಯಗ ಅಂತಂದ್ರೆ ಅವ್ರ ಬಾಯಲ್ಲಿ ರೈಟ್ಸ್ ಅದು ಬಂದೇ ಬರ್ತದೆ. ರೈಟ್ಸ್ ಆಗ್ಬೇಕು ಅಂತಾನೆ ಅವ್ರಿತ್ತು. ಅಲ್ಲಿ ಜನಗಳಿಗೆ ರೈಟ್ಸ್ ಆದವು ಅಂತ ಭಾರಿ ಖುಷಿ. ಜಗಳ ಗಲಾಟಿ ಯುದ್ಧ ಅದು ಇದು ತುಂಬಾನೇ ದೇ ರಿಲೀಶ್, ಖುಷಿ ಪಡ್ತಾರೆ ಅದರಲ್ಲಿ. ಅವ್ರಿಗೆ ಶಾಂತಿ ಸಮಾಧಾನವಾಗಿ ಆರಾಮಾಗಿರ್ಬೇಕು ಅಂತಿಲ್ಲ. ಯಾಕಂದ್ರೆ ಅಲ್ಲಿ ಪಂಜಾಬಿಗಳಿದ್ದಾರೆ, 6 ಪಂಜಾಬಿಗಳು, ಹರಿಯಾಣಗಳಿದ್ದಾರೆ, ಮತ್ತು UP ಬಿಹಾರಿಗಳೆಲ್ಲ ಇದ್ದಾರಲ್ಲ, ಅವ್ರು ಎಲ್ಲರೂ ಒಬ್ರಿಗೊಬ್ರಿಗೂ ಜಗಳ ಗಲಾಟೆ ಮಾಡೋದ್ರಲ್ಲೇ ಇರ್ತಾರೆ ಹೊರತು ಒಂಥರ ಆರಾಮಾಗಿ ಚೆನ್ನಾಗಿ ಇರಬೇಕು ಅಂತ ನಾವು ಇರಬೇಕು ಅನ್ನೋದಿಲ್ಲ. ಇರ್ತಾರೆ, ಇಲ್ಲ ಅಂತಿಲ್ಲ, ಬಟ್ ಈ ಸಣ್ಣ ವಿಷಯಕ್ಕೆ ಜಗಳ ಆಡ್ತಾರೆ. ಏನಾದ್ರು ಒಂದು ಸ್ವಲ್ಪ ಸಣ್ಣ ವಿಷಯ ಬಂದರೆ ಜಗಳ ಆಡ್ಬಿಟ್ಟು ಸುತ್ತ ಮಾಡ್ಬಿಡ್ತಾರೆ. ಅದು ಒಂದು ಅಲ್ಲಿಯ ಒಂದು ಕಲ್ಚರ್ ಅದು. ಅದು ಇದ್ದೇ ಇದೆ. ಸೊ ನಾನು ಪರ್ಸನಲಾಗಿ ಅನುಭವಿಸಿದೆ. ಯಾಕಂದರೆ ನಾನಿದ್ದು ಓಲ್ಡ್ ರಾಜೇಂದ್ರ ನಗರ್ ಅಂತ ಹೇಳಿ, ಅಲ್ಲೆಲ್ಲ ರೆಫ್ಯೂಜೀಸ್ಗೆಲ್ಲ ಅವ್ರಿಗೆ ಸೆಟಲ್ಮೆಂಟ್ ಮಾಡಿಕೊಟ್ಟಿದ್ದು. ಕರೋಲ್ ಬಾಗ್ ಪಕ್ಕದಲ್ಲೇ ಇದೆ ನ್ಯೂ ರಾಜೇಂದ್ರ ನಗರ್, ಓಲ್ಡ್ ರಾಜೇಂದ್ರ ನಗರ್ ಅಂತ, ಮಾಲ್ವಿಯಾ ನಗರ್ ಅಂತೆಲ್ಲ ಒಂದೊಂದು ರೆಫ್ಯೂಜಿ ಸೆಟಲ್ಮೆಂಟ್ ಅದು. ಸೊ ಅವರಿಗೆಲ್ಲ ಕೆಳಗಡೆ ಮನೇಲಿ ಇರ್ತಾರೆ, ಮೇಲ್ಗಡೆ 1st 2nd ಫ್ಲೋರೆಲ್ಲ ಬಾಡಿಗೆ ಕೊಟ್ಟಿರ್ತಾರೆ. ಬಾಡಿಗೆ ಕೊಡೋದೆಲ್ಲ ಬ್ಯಾಂಕ್ ಎಂಪ್ಲಾಯೀಸ್ಗೆ, ಅವರಿಗೆಲ್ಲ ಸೌತ್ ಇಂಡಿಯನ್ಸ್ಗೆ, ಲೋಕಲ್ ಕೊಡೋದಿಲ್ಲ. ಅವ್ರು ಬಾಡಿಗೆ ಕೊಡೋದಿಲ್ಲ ಅಂತ ಗೊತ್ತು, ಗಲಾಟೆ ಆಗುತ್ತೆ ಅಂತ ಅವ್ರು ಯಾರು ಕೊಡೋದಿಲ್ಲ. ಸೊ ನಮಗೆ ಕೊಡೋದು, ಸೌತ್ ಇಂಡಿಯನ್ಸ್ಗೆ ಕೊಡೋದು. ನಾವು ನಮ್ಮ ಪಾಡಿ ನಾವು ಹೋಗ್ತೀವಿ ಬರ್ತೀವಿ, ನಾವೇನು ಜಗಳ ಮಾಡಲ್ಲ, ಗಲಾಟೆ ಮಾಡಲ್ಲ. ಸೊ ನಾನು ಅಲ್ಲೇ ಇದ್ದಿದ್ದು ಆವಾಗಲೇ ಓಲ್ಡ್ ರಾಜನಗರದಲ್ಲಿ. ಸೊ ನನಗೂ ಆಶ್ಚರ್ಯ ಆಯಿತು, ಏನೇ ದೌಡ ಅಂತ ಇದ್ದಾನೆ, ರೈಟ್ಸ್ ಹೋ ಜಾಯಗ ಅಂತ. ಏನೇ ರೈಟ್ಸ್ ಶುರು ಮಾಡಿಲ್ಲ, ಇನ್ನೂ ಅವ್ರು ಸತ್ತಿದ್ದ ವಿಷಯ ಇನ್ನೂ ಬರ್ತಾ ಇದೆ ಅವ್ರಿಗೆ, ಅವಾಗಲೇ ರೈಟ್ ಅಂತೆಲ್ಲ ಏನೇ ಅಂತ ಅವರೊಬ್ಬರು ಕೇಳಿದ್ದಕ್ಕೆ ಆಪ್ ಕಹಾಸೆ. ನಾನು ಹೇಳ್ದೆ, ಬೆಂಗಳೂರು से कर्नाटक से. हाँ, इसलिए आपको पता नहीं है इधर का माहौल. अभी डेफिनेटली राइट्स हो जाएगा, आप जाओ ಅಂದ. ಸರಿ, ನಾನು ಹಾಕೊಂಡು ಬಂದೆ. ಬೆಳಿಗ್ಗೆ ನೋಡ್ತೀನಿ, ಒಂದು ದಿವಸ ಏನಿರಲಿಲ್ಲ, ಸ್ವಲ್ಪ ಶಾಂತಿ ಇತ್ತು. ನೆಕ್ಸ್ಟ್ ಡೇ ರಾತ್ರಿ ಶುರು ಆಗ್ಬಿಡ್ತು ಜಗಳ, ಹತ್ಯೆ. ಹೊಡೆಯ ಮನೆಗೆ ನುಗ್ಗು ಹೊಡೆದು ಬಿಟ್ಟಿದ್ದಾರೆ ಪಾಪ. ಮನೆಗೆ ನುಗ್ಗಿದ್ದಾರೆ. ಯಾರ್ಯಾರು 6 ಇದಾರೋ ಅವ್ರ ಮನೆಗೆ ನುಗ್ಗಿಯೋದು, ಹೊಡೆಯೋದು, ಮಾಡೋದು. ಇಟ್ಸ್ ಆಲ್ ಪ್ರೀ ಪ್ಲಾನ್. ಒಂದು ದಿವಸ ಟೈಮ್ ಕೊಟ್ಟರೋರು ಇದನ್ನ ಅದು ಹೇಳಕ್ಕೆ ಹೋಗಲ್ಲ, ಪಾಲಿಟಿಕ್ಸ್ ಅದು. ಕಾಂಗ್ರೆಸ್ ಮಾಡಿದ್ರು, ಅದು ಮಾಡೋದು, ಇವ್ರು ಮಾಡೋದು ಅಂತ ಹೇಳ್ತಾರೆ. ಒಟ್ಟಾರೆ ಅದು ರೈಟ್ ಸ್ಟಾರ್ಟ್ ಆಗುತ್ತೆ. ಒಂದು 10,000 ಜನ ಸತ್ತೋಗ್ಬಿಟ್ರು. ಅದ್ರಲ್ಲಿ ನನ್ನ ಬ್ರಾಂಚ್ನಲ್ಲೇ ನನಗೆ ಗೊತ್ತಿದ್ದೇನೆ ಒಬ್ಬ ಹತ್ಯೆ ಆಗ್ಬಿಟ್ಟ ಪಾಪ. ಅವನು ಅಕೌಂಟೆಂಟ್ ಆಗಿದ್ದ. ಇನ್ನೊಬ್ಬ ಅಕೌಂಟೆಂಟ್ ಆದವನ್ನ ಅವನು ಪಂಜಾಬಿ ಒಬ್ಬ, ಅವ್ನು ಬದುಕೋಸ್ಕರ ಅವ್ನು ಸಿಕ್ಕಿಂದ ಅವನು ತೊಗೊಂಡೋ ಮನೇಲಿ ಇಟ್ಕೊಂಡ. ನಮ್ಮ ಏರಿಯಾದಲ್ಲಿರೋ 6ನೆಲ್ಲ ತೊಗೊಂಡೋಗಿ ಪಂಜಾಬಿಗಳು, ಹಿಂದೂಗಳೆಲ್ಲ ತೊಗೊಂಡು ಅವರು ಮನೇಲಿ ಇಟ್ಕೊಂಡ್ರು. ಅವ್ರನ್ನೆಲ್ಲ ಇದು ಮಾಡಿದ್ರು. ರಾತ್ರಿ ನನ್ನ ಕರೆದ್ಬಿಟ್ಟು ಅವರೆಲ್ಲ ಒಂದು ಗ್ರೂಪ್ ಮಾಡ್ಕೊಂಡ್ರು. ನಾವು ರಾತ್ರಿ ಎಲ್ಲ ತಿರುಗಾಟ ಮಾಡೋಣ, ಎಲ್ಲ ಬಂದು ನಮ್ಗೆ ಹೊಡಿತಾರೆ, ಇದು ಮಾಡ್ತಾರೆ, ಜಗಳ ಶುರುವಾಗುತ್ತೆ, ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಹಿಂದಿಲಿ ಹೇಳ್ದ. ನಾನೇನು ಮಾಡಬೇಕು, ನಿಮಗೆ ದೊಣ್ಣೆ ಕೊಡ್ತೀವಿ, ನೀವು ರಾತ್ರಿ ಬರಬೇಕು, ಪಹರೆ ಬರಬೇಕು. ನಾನು ಹೆಂಡ್ತಿ, ಏನ್ರಿ ಇದು ರಾತ್ರಿ ಎಲ್ಲ ನಿದ್ದೆ ನಿಮ್ಗೆ ಏನಾದ್ರೆ ನಾವು ಇಲ್ಲಿಂದ ಬಂದಿದ್ದೀವಿ ಅಂದರೆ ಏನೇ ಮಾಡೋದು, ನಾವು ಸಪೋರ್ಟ್ ಮಾಡಲೇಬೇಕು, ಇಲ್ಲದ್ರೆ ಪುಕ್ಲು ಅಂತ ಆಗ್ಬಿಡ್ತದೆ. ಆಯ್ತಪ್ಪ ಬರ್ತೀನಿ ಅಂತ ಒಪ್ಕೊಂಡೆ. ನಾನು ದೊಣ್ಣೆ ಕೊಟ್ಟರು ನಂಗೊಂದು. ಸೊ ದೊಣ್ಣೆ ತೊಗೊಂಡು ಇಡೀ ರಾತ್ರಿ ನಾನು ಒಂದೇ ದಿವಸ, ಒಂದು ರಾತ್ರಿ ಅಷ್ಟೇ, ಮಾನೇಸಿಂದ ಅವ್ರಿಗೆ ಹೋಗಿದ್ರು, ನಾನೇನು ಹೋಗಲಿಲ್ಲ, ಕರೀಲೂ ಇಲ್ಲ. ಅಲ್ಲಿಗೆ ಸ್ವಲ್ಪ ಶಮನ ಆಯಿತು. 1 ವಾರ ನಡೀತು, ಆಮೇಲೆ ಶಮನ ಆಯಿತು. ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್. ಸರ್, ಅದಾದ್ಮೇಲೆ ಹೆಂಗ್ ಬದಲಾಗ್ತಾ ಹೋಯ್ತು ಡೆಲ್ಲಿ ಅಂತ? ಅಂದ್ರೆ ತುಂಬಾ ಪ್ರೊಟೆಕ್ಷನ್ ಏನಾದ್ರು ಕೊಡ್ತಾ ಇದ್ರ? ರೋಡಲ್ಲಿ ಪೊಲೀಸ್ ಅವರು ಆ ತರ ಏನೂ ಇರ್ಲಿಲ್ಲ? ಎಷ್ಟು ಜನಕ್ಕೆ ಪ್ರೊಟೆಕ್ಷನ್ ಕೊಡ್ತಾರೆ ಮೇಡಮ್? ಆಗದೆ ಡೆಲ್ಲಿ ಇಟ್ಸ್ ನಾಟ್ ಎ ಸ್ಮಾಲ್ ಸಿಟಿ. ನಮ್ಮ ಬೆಂಗಳೂರಿಗೆ ಒಂದು 4ರಷ್ಟು ದೊಡ್ಡದಿದೆ. ಹೌದು. ಅಂದ್ರೆ ಹೆಂಗ್ ಪ್ರೊಟೆಕ್ಷನ್ ಕೊಡ್ತಾರೆ? ಯಾವ ಪೊಲೀಸ್ನ ಪ್ರೊಟೆಕ್ಷನ್ ನಾವೇ ಆ ಮಾಡ್ಬೇಕು. ಏರಿಯಾ ಹಿಂಗೆ ಬದಲಾಯ್ತು ಅಂತ? ಬದಲಾವಣೆ ಆಗಲೇ ಇಲ್ಲ, ಅದು ಹಂಗೆ ಇದೆ. ಈಗ ಹೆಂಗಿದೆ ಗೊತ್ತಿಲ್ಲ, ನಾನು ಈಗ ಹೋಗಿ ನೋಡಿದ್ದಿಲ್ಲ. ಬಟ್ ಬದಲಾವಣೆ ಆಗಲಿಲ್ಲ. ಯಾಕಂದ್ರೆ ಜನಗಳ ಮನಸ್ಸು ಯಾವಾಗ ಬದಲಾವಣೆ ಆಗೋಲ್ಲ, ಸಿಟಿ ಕೂಡ ಬದಲಾವಣೆ ಹಾಗೆ ಆಗೋದಿಲ್ಲ. ಇರುತ್ತೆ. ಹೌದು. ಅವ್ರ ಮನಸ್ಸು ಇವತ್ತು ಅಷ್ಟೇ, ಡೆಲ್ಲಿ ವಾಲಾ ಅಂತ ಅಂದ್ಬಿಟ್ರೆ ಸಾಕು. ಅವರು ನಾನು ಇದ್ದಿದ್ದು ಸದರ್ ಬಜಾರ್ ಬ್ರಾಂಚ್ನಲ್ಲಿದ್ದೆ, ಒಂದು 3 ವರ್ಷ ಇದ್ದೆ. ಸದರ್ ಬಜಾರ್ ಅಂದರೆ ಮೇಯ್ನ್ ಬಜಾರ್, ಸದರ್ ಅಂದರೆ ಮೇಯ್ನ್ ಅಂತ. ಸದರ್ ಮೊಘಲ್ ಕಾಲದಲ್ಲಿ ಅದು ಬಜಾರ್ ಆಗಿತ್ತು. ಇವತ್ತಿಗೂ ಅದು ದೊಡ್ಡ ಬಜಾರ್ ಅದು. ದಟ್ ಈಸ್ ದಿ ಹೋಲ್ಸೇಲ್ ಮಾರ್ಕೆಟ್, ದ ಬಿಗ್ಗೆಸ್ಟ್ ಹೋಲ್ಸೇಲ್ ಮಾರ್ಕೆಟ್ ಇನ್ ಇಂಡಿಯಾ. ಅದು ಅವ್ರು ಹೇಳ್ತಾರೆ ಸೌತ್ ಈಸ್ಟ್ ಏಷ್ಯಾ ಅಂತ. ಸಣ್ಣ ಇಕ್ಕಟ್ಟಾದ ರಸ್ತೆ, ಒಬ್ಬರೋದ್ರೆ ಒಬ್ರು ಬರ್ಬೋದಷ್ಟೇ. ಅಲ್ಲಿ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡ್ತಾರೆ. ಅವ್ರು ಮಾಡೋರೆಲ್ಲರೂ ಪಂಜಾಬಿಗಳು, ಮತ್ತು ಗುಜರಾತಿ, ಮಾರ್ವಾಡಿ ಮತ್ತು ಜೈನರು. ನಾನು ಅಲ್ಲಿ 3 ವರ್ಷ ಕೆಲಸ ಮಾಡಿದ್ದೀನಿ.
ಅದೇ ಸಪ್ರೇಟ್ ಸ್ಟೋರಿ, ಅದೆಲ್ಲ ಬರ್ದಿದ್ದೀನಿ, ಆತಂಕದಲ್ಲಿ ಬರ್ದ್ಬಿಟ್ಟಿದ್ದೀನಿ ನಾನು ಎಷ್ಟು ಕಷ್ಟಪಟ್ಟೆ ಹಾಗೆ ಅಂತ ಆ ಬ್ರಾಂಚಲ್ಲಿ. ತುಂಬಾ ಕಷ್ಟಪಟ್ಟೆ, ಯಾಕಂದರೆ ಎಲ್ಲ ನಾ ಸೌತ್ ಇಂಡಿಯನ್ಸ್ ಒಂದು 2-3 ಜನ ಇದ್ರಷ್ಟೇ, ಬಾಕಿಯವರೆಲ್ಲ ನಾರ್ತ್ ಇಂಡಿಯನ್ಸ್ ಇದ್ದಿದ್ದು. ಆ ಬ್ರಾಂಚದ್ದು ಕಥೆನೇ ಬೇರೆ, ಅದು ಕಥೆನೇ ಬೇರೆ, ಅದು ಇಲ್ಲಿ ಬೇಡ. ಸರ್, ಸದ್ಯಕ್ಕೆ ನೀವು ಕೂಡ ಗಮನಿಸಿರ್ತೀರಾ, GBA ಹೊಸ ರೂಲ್ಸ್ ತಗೊಂಡು ಬಂದಿದೆ. ಅಂದರೆ ವ್ಯಾಪಾರಸ್ಥರಿಗೆ, ಅಂದರೆ ರಸ್ತೆ ಫುಟ್ಪಾತ್ನಲ್ಲಿ ನೀವು ವ್ಯಾಪಾರವನ್ನು ಮಾಡಬೇಡಿ, ಅದನ್ನು ಬಿಟ್ಟು ಒಳಗೆ ಅಂದರೆ ಸಂಧಿ ರೋಡ್ಗಳಲ್ಲಿ ನೀವು ಮಾಡಬಹುದು, ಮೇನ್ ರೋಡ್ ಬಿಟ್ಟು ಅಂತ ಹೇಳ್ತಿರೋದು. ನೀವು ಮೊನ್ನೆ ಕೂಡ ನಮ್ಮ ಜೊತೆಗೆ ಮಾತಾಡಿದ್ರಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ. ಸೊ ಇದಕ್ಕೆ ನಿಮ್ಮ ಒಪಿನಿಯನ್ ಏನು ಸರ್? ಇದು ಸಾಮಾನ್ಯ ಜ್ಞಾನ ಅಲ್ಲಮ್ಮ, ಸಾಮಾನ್ಯ ಜ್ಞಾನ, ಕಾಮನ್ ಸೆನ್ಸ್ ಅಂತ ಕರೀತಾರೆ ಇಂಗ್ಲೀಷ್. ಯಾವ್ಯಾವ ಪ್ಲೇಸು, ಯಾವ್ಯಾವ ಸ್ಥಳ, ಯಾವ್ಯಾವುದಕ್ಕೆ ನಾವು ನಿಗದಿ ಮಾಡಿರ್ತೇವಲ್ಲ ಅದಕ್ಕೆ ಮಾತ್ರ ಉಪಯೋಗಿಸ್ಬೇಕು, ಹೌದಲ್ಲ? ಈಗ ಮನೆಯೇ ತಗೊಳ್ಳಿ, ಮನೆಯಲ್ಲಿ ನಾವು ಬಚ್ಚಲು ಮನೆ ಇದೆ, ಅಡಿಗೆ ಮನೆ ಇದೆ, ಆ ಮನೆ ಇದೆ, ಮದುವೆ ಮನೆ ಅಂತ ನಾವು ಮಾಡಿರ್ತೀವಿ. ನಾವು ಬಚ್ಚಲು ಮನೇಲಿ ಮಲ್ಕೋತೀವ, ಅಡಿಗೆ ಮನೇಲಿ ಮಲ್ಕೋತೀವ, ಬಾತ್ರೂಮ್ ನಲ್ಲಿ ಏನ್ ಮಾಡ್ಬೇಕು ಅದ್ ಮಾಡ್ತೀವಿ. ಈಗ ಫುಟ್ಪಾತ್ ಅಂತ ನಿಗದಿ ಮಾಡಿಬಿಟ್ಟಿದ್ದಾರೆ. ಫುಟ್ಪಾತ್ ನಲ್ಲಿ ಪಾದಚಾರಿಗಳಿಗೆ ಓಡಾಟಕ್ಕೆ ಅನುಕೂಲ ಮಾಡಿದ್ದಾರೆ. ಅದು ಪಾದಚಾರಿಗೆ ಅನುಕೂಲ ಮಾಡಿದೀವಿ ಅಂತ ಹೇಳಿದ್ಮೇಲೆ ಯಾಕೆ ಅಲೋ ಮಾಡ್ಬೇಕಲ್ಲಿ? ಫಸ್ಟ್ ಆಫ್ ಆಲ್ ಯಾಕೆ ಅಲೋ ಬೇರೆಯವ್ರಿಗೆ ಅಲ್ಲಿ ವ್ಯಾಪಾರ ಮಾಡಕ್ ಬಿಡ್ಬೇಕಲ್ಲಿ? ವ್ಯಾಪಾರ ಮಾಡೋಂಗೂ ತಲೆ ಇಲ್ಲ, ಆ ಪಾದಚಾರಿಗೆ ಮೊದಲೇ ತಲೆ ಇಲ್ಲ. ಅಯ್ಯೋ ಮಾಡ್ಕೊಳ್ತಾರೆ ಬಿಡ್ರಿ ಪಾಪ, ಹೊಟ್ಟೆ ಪಾಡೋ ಬಡವರು ಹಾಗೆ ಅನ್ಕೊಂಡು ನಾವು ಬೀದಿಲಿ ಓಡಿದ್ರೆ ನಾವು ಸತ್ತೋಗ್ತೀವಿ. ಯಾವನ ಬರ್ತಾರೆ, ಹೊಡಿತಾನೆ ಮಾಡ್ತಾನೆ, ಎಲ್ಲ ದಿವಸ ನಡೀತಾ ಇದೆ. ಅದು ನನಗೂ ನಡೀತಿದೆ, ನಾನು ಬೇಕಾಷ್ಟು ಸಲ ಹೊಡ್ಸ್ಕೊಂಡಿದ್ದೀನಿ, ಬಡ್ಸ್ಕೊಂಡಿದ್ದೀನಿ. ನಮ್ಮ ವಿಜಯನಗರದಲ್ಲೇ ಪಾದಚಾರಿಗಳಿಗೆಲ್ಲ ಆಕ್ರಮಿಸ್ಕೊಂಡ್ಬಿಟ್ಟಿದ್ರು, ಈಗಲೂ ಆಕ್ರಮಿಸ್ಕೊಂಡಿದ್ದಾರೆ. ಸೊ ಇದಕ್ಕೇನು ಹೇಳೋದು? ಇದಕ್ಕೆ ಆನ್ಸರ್ ಏನು ಅಂತ ಹೇಳ್ತೀವಿ? ಅವ್ರನ್ನ ಕೇಳಿದಾಗ ಅವ್ರು ಹೇಳ್ತಾರೆ, ನಾವು 50 ವರ್ಷದಿಂದ ಇಲ್ಲೇ ಇದೀವಿ, 40 ಅಲ್ಲ, 50 ವರ್ಷದಿಂದ ಆಗ್ಲಿ 100 ವರ್ಷದಿಂದ ಆಗ್ಲಿ ಬಿಟ್ಟವ್ರು ಯಾರು? ಪಾದಚಾರಿಗಳಿಗೆ ಇಬ್ರು ಇದ್ದಾರೆ, 2 ಕೈ ಸಿರೆ ಚಪ್ಪಾಳೆ. ಪಾದಚಾರಿಗಳಾದ್ರೆ ನಾವು ಗಲಾಟೆ ಮಾಡ್ಬೇಕು, ನಾವು ಹೋಗಿ ವ್ಯಾಪಾರ ಮಾಡಬಾರ್ದಲ್ಲಿ. ನಾವು ಮಾಡ್ತೀವಿ, ಯಾಕಂದ್ರೆ ನಮಗೆ ಚೀಪ ಸಿಗುತ್ತೆ, ತಕ್ಷಣ ಸಿಗುತ್ತೆ ಅಂತ ಅಲ್ಲೇ ಹೋಗ್ತೀವಿ. ಅಂಗಡಿ ಒಳಗೆ ಹೋಗೋದಕ್ಕೆ ನಾಚಿಕೆ ಪಡ್ಕೊಳ್ತೀವಿ. ಬಡವರು ಅಂತ. ಈ ಬಡವರು ಎಂತ ಬಡವರು? ಬಡವನಿಗೆ ಬರೀ ಪಾದಚಾರಿನೆಲ್ಲ ಮಾಡಿದ್ರೆ ಅವ್ನು ಬಡವ ಉದ್ಧಾರ ಆಗ್ತಾನ? ಬೇರೆ ಕಡೆ ಮಾಡ್ಬೋದಲ್ಲ, ಮಾಡಲ್ಲ ಅವರು. ಎಷ್ಟು ಈಗ ನನಗೆ ಫ್ರೆಂಡ್ಸ್ ಒಬ್ಬ 2 ಕಾಲು ಇಲ್ಲ, ಅವನಿಗೆ ಯೋಗ ಎಕ್ಸ್ಪರ್ಟ್ ಆಗಿದ್ದು, ಆಕ್ಸಿಡೆಂಟಲ್ಲಿ ಕಾಲು ಕಳ್ಕೊಂಡ್ಬಿಟ್ಟ. ಅವನು ಫುಟ್ಪಾತ್ ವ್ಯಾಪಾರ ಮಾಡೋಕ್ಕೆ ಶುರು ಮಾಡಲಿಲ್ವಲ್ಲ, ಅವನು ಡೋರ್ ಡೆಲಿವರಿ ಬಾಯ್ ಆಗಿದ್ದಾರೆ ಈಗ. ಅದು ಹೆಂಗಾದ್ರು? ನಾನು ಎಲ್ಲರ ಥರನೇ ಪಾದಚಾರಿ ಅಲ್ಲಿ ಕೂತ್ಕೊಳ್ತೇನಪ್ಪ, ಒಂದು ಕಡೆ ನಾನು ಕಾಲಿಲ್ಲ, ಕೂತ್ಕೊಂಡು ಮಾಡ್ತೀನಿ ಅಂತ ಹೇಳ್ಬೋದಲ್ಲ. ಆ ಥರ ಎಷ್ಟು ಬೇಕು ನಿಮಗೆ ಎಕ್ಸಾಂಪಲ್ಸ್ನ ಕೊಟ್ಮೇಲೆ. ಅಂದರೆ ಇಷ್ಟೇ, ಯಾವುದಾದ್ರು ಕೆಲಸ ಎಲ್ಲೆಲ್ಲಿ ಮಾಡಬೇಕು, ಯಾವುದಾದಕ್ಕೆ ನಿಗದಿ ಮಾಡಿರ್ತಾರೆ ಅದು ಮಾಡಿದ್ರೆ, ನೀತಿ ನಿಯಮ ಅದು ಇಟ್ಕೊಂಡ್ರೆ ಯಾವ ಪ್ರಾಬ್ಲಮ್ಮು ಆಗೋದಿಲ್ಲ. ಈಗ ಯಾಕೆ ನೀವು ಈ ಥರ ಕಾನೂನು ನಿಯಮಗಳನ್ನು ತರ್ತಾ ಇದ್ದೀರಾ? ಹಿಂದೆನೇ ನೀವು ತರ್ಬೋದಿತ್ತಲ್ವಾ? ಕೃಷ್ಣ ಬೈರೇಗೌಡರು ಬಂದ ನಂತರದಲ್ಲೇ ನಿಮಗೆ ಇದೆಲ್ಲ ಆಗಬೇಕಿತ್ತಾ ಅಂತ? ಅದು ಕರೆಕ್ಟು. ಕೃಷ್ಣೇಗೌಡರು ಅವ್ರು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ, ಅದು ಎಲ್ಲರಿಗೂ ಗೊತ್ತಿದೆ. ಅದು ಈಗ ಯಾಕೆ ಅವ್ರಿಗೆ ಹೊಗಳ್ಬೇಕು? ಆ ಹೊಗಳಿಕೆಗೆ ನೀವು ಯಾಕೆ ಪಾತ್ರ ಆಗಲಿಲ್ಲ? ಈಗ ಕೃಷ್ಣೇಗೌಡರು ಮಾಡ್ತಾ ಇದ್ದಾರೆ, ಅದಕ್ಕೆ ಹೊಗಳ್ತೀರಾ? ಕೃಷ್ಣೇಗೌಡ್ರ ಹತ್ರ ನೀವು ಮಾಡ್ಬೋದಿತ್ತಲ್ಲಪ್ಪ. ಹಿಂದೆ ಎಷ್ಟು ಸರ್ಕಾರ ಬಂತು, ಅದರಲ್ಲಿ ಯಾರೂ ಕೃಷ್ಣೇಗೌಡ್ರ ಥರ ತಲೆ ಉಪಯೋಗಿಸ್ಲೇ ಇಲ್ವಲ್ಲ. ಅಂದ್ರೆ ಏನರ್ಥ ಇದು? ನಮಗೆ ಬುದ್ಧಿ ಇದೆಯಾ, ತಲೆ ಇದೆಯಾ? ಕಾಮನ್ ಸೆನ್ಸೇ ಇಲ್ಲ. ಒಬ್ಬ ಮಂತ್ರಿ ಆದವ್ರಿಗಾಗಲಿ ಅಥವಾ ಕಾರ್ಪೊರೇಷನ್ ಕಮಿಷನರ್ ಅಂತ ಆಗಲಿ ಅಥವಾ ಅಧಿಕಾರಿಗಳೇ ಆಗಲಿ, ಯಾರಿಗೇ ಆಗಲಿ ಒಂದು ಕಾಮನ್ ಸೆನ್ಸ್ ಬೇಡವಾ? ನಮಗೆ ಕಾಮನ್ ಸೆನ್ಸೇ ಇಲ್ವಲ್ಲ. ಪ್ರಜ್ಞೆ, ಅದಕ್ಕೇನು ಹೇಳೋದು, ಪ್ರಜ್ಞಾ ಶೂನ್ಯರು ನಾವು. ನಮ್ಮ ಕೆಲಸ ಏನು ಮಾಡಬೇಕು ಅದು ಮಾಡೋದಿಲ್ಲ. ನನ್ನ ಎದುರಿಗೆ ನೋಡಿದ್ದೀನಿ ನಾನು, ಪಾಪ ಆ ಪಾದಚಾರಿ ಇವರಿಗೆಲ್ಲ ಫುಟ್ಪಾತ್ ವೆಂಡರ್ಸ್ ಅಂತ ಏನು ಕರಿತೀವಿ, ಅವ್ರ ಹತ್ರ ಬಂದು ಕಾಸು ವಸೂಲಿ ಮಾಡೋದು ಅಲ್ಲ, ನಮ್ಗೆ ಗೊತ್ತಿದೆ, ಅದು ಎಲ್ಲರಿಗೂ ಗೊತ್ತಿದೆ. ಇಟ್ಸ್ ಅನ್ ಓಪನ್ ಸೀಕ್ರೆಟ್. ಸರ್, ಅವ್ರು ಏನು ಹೇಳ್ತಾರೆ ಅಂತಂದರೆ, ನಾನು ಮಾತಾಡಿಸಿದೆ ತುಂಬ ಜನ ವ್ಯಾಪಾರಸ್ಥರನ್ನ. ಅವ್ರು ಹೇಳ್ತಾರೆ, ರಸ್ತೆಗಳಲ್ಲಿ ಸಾಕಷ್ಟು ಗುಂಡಿಗಳಿದೆ, ಫಸ್ಟ್ ಅದನ್ನು ಮುಚ್ಚಿಸಿ ಆಮೇಲೆ ನಮ್ಮನ್ನು ಕರ್ಕೊಂಡೋಗಿ ಬೇರೆ ಕಡೆ ನೀವು ಸ್ಥಳಾಂತರಿಸ್ತೀರಂತೆ ಅಂತ ಹೇಳ್ತಾರೆ. ಅದು ಕುಂಟಿನಪ್ಪ. ಅದು ನಾವು ಕಂಪೇರ್ ಯಾವತ್ತೂ ಮಾಡಕ್ಕೆ ಹೋಗ್ಬಾರ್ದು. ರಸ್ತೆ ಚೆನ್ನಾಗಿದ್ರೆ ನಾವು ಇಲ್ಲಿ ಬರಲ್ಲ, ಅದಲ್ಲ, ಅದಕ್ಕೂ ಅದಕ್ಕೆ ಸಂಬಂಧನೇ ಇಲ್ಲ. ಹೌದು, ಸಂಬಂಧ ಇಲ್ದಿದ್ದಕ್ಕೆ ನಾವು ಕಂಪೇರ್ ಮಾಡ್ಕೊಂಡು ಹೇಳ್ತಾ ಕೂತ್ಕೊಂಡ್ರೆ ಲೇಮ್ ಎಕ್ಸ್ಕ್ಯೂಸ್ ಅಂತ ಕುಂಟಿನಪ್ಪ ಅಂತ ಕರೀತಿರೋದಕ್ಕೆ ಅದು ಒಪ್ಪ ಮಾತೇ ಅಲ್ಲ. ಅದು ಸಮಸ್ಯೆ ಇರೋದಲ್ಲಿ ಪಾದಚಾರಿಗಳಿಗೆ ಹೋಗೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತಲೇ ಫುಟ್ಪಾತ್ ಮಾಡಿರೋದು. ನೀನು ಅಲ್ಲಿ ವ್ಯಾಪಾರ ಮಾಡ್ತೀನಿ ಅಂದರೆ ನಾನು ಮಲ್ಲೇಶ್ವರದಲ್ಲಿ ಹುಟ್ಟಿ ಬೆಳೆದವನು. ಅಲ್ಲಿ ಸಂಪಿಗೆ ರೋಡ್ ಆಗಲಿ, ಎಂಟನೇ ಕ್ರಾಸ್ ಆಗಲಿ, ಪಾದಚಾರಿಗಿದ್ದು ಇದೇ ಇರಲಿಲ್ಲ. ಅಲ್ಲಿ ಯಾವ ಥರನೂ ಪ್ರಾಬ್ಲಮ್ ಇರಲಿಲ್ಲ. ನಾವು ಸುಮಾರು 3 ವರ್ಷ ನಾನು ಹೈಸ್ಕೂಲ್ ಮಲ್ಲೇಶ್ವರಂ ಹೈಸ್ಕೂಲ್ನಲ್ಲಿ ಓದಿದ್ದು. ನಾನು ಎರಂಡ್ ಬಾಯ್ ಆಗಿಬಿಟ್ಟಿದ್ದೆ ನಮ್ಮ ಮನೇಲಿ. ಯಾಕಂದ್ರೆ ನೀನು ಓದಲ್ಲ, ಸರಿಯಾಗಿ ಓದಲ್ಲ, ನೀನು ಮಾಡಲ್ಲ, ನಂಗೆ ತಲೆ ಇಲ್ಲ ಅಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮ ನಮಗೆ ಮನೆ ಕೆಲಸಕ್ಕೆಲ್ಲ ನನ್ನೇ ಇಟ್ಕೊಂಡಿದ್ರು. ಸೊ ಮಲ್ಲೇಶ್ವರಂ ಸೊಸೈಟಿ ಅಂತ ಮೇಲ್ಗಡೆ ಇತ್ತು, 5 ಕ್ಲಾಸ್ ಮೇಲ್ಗಡೆ ಇತ್ತು ಸೊಸೈಟಿ. ಈಗ ಅದಿಲ್ಲ. ಅಲ್ಲಿಗೆ ನಾನು ನಡ್ಕೊಂಡು ಕಳಿಸಿದ್ದೆ. ಒಂದು ಚೀಲ ಕೊಟ್ಬಿಡು, ತೊಗೊಂಬರೋ, ಅಕ್ಕಿ ತೊಗೊಂಬರೋ, ಬೇಳೆ ತೊಗೊಂಬರೋ ಅಂತ ನಾನು ಕಳಿಸೋರು.
ಅಲ್ಲಿ ಯಾವ ಪ್ರಾಬ್ಲಮೇ ಇರ್ತಿರ್ಲಿಲ್ಲ. ನಾವು ಸೊಸೈಟಿಗೆ ನಡ್ಕೊಂಡು ಹೋಗ್ತಿದ್ದು, ರೋಡಲ್ಲಿ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡೋರು ಒಬ್ಬರು ಇರಲಿಲ್ಲ. ಇದ್ದಕ್ಕಿದ್ದಂಗೆ ಹೆಂಗೆ ಶುರು ಆಗ್ಬಿಡ್ತು. ಈಗ ನೋಡಿದ್ರೆ ಅಲ್ಲಿ ಓಡಾಡೋಕ್ಕೆ ಆಗಲ್ಲ. ಯಾರು ತಪ್ಪದು? ಅಧಿಕಾರಿಗಳದ್ದು ತಪ್ಪು, ಜನಗಳದ್ದು ತಪ್ಪು, ಎಲ್ಲರದ್ದು ತಪ್ಪು. ಜನಗಳು ಖುಷಿ. ಶಿವಮೊಗ್ಗದಿಂದ ನಮ್ಗೆ ಯಾರೋ ಗುರ್ತನವ್ರು ಬಂದ್ಬಿಟ್ಟು, ಹುಡುಗಿರಿಬ್ರು ಬಂದ್ಬಿಟ್ಟು ನಮ್ಮ ಮನೇಲಿ ಇಳ್ಕೊಂಡ್ರು. ನಾವು ಸ್ವಲ್ಪ ಶಾಪಿಂಗ್ ಮಾಡ್ತಿದ್ವಿ. ಎಲ್ಲಿ ಮಾಡ್ಬೇಕು? ಫುಟ್ಪಾತ್ ಅಲ್ಲಿ ಮಲ್ಲೇಶ್ವರದಲ್ಲಿ ಚೆನ್ನಾಗಿದೆ ಅಂತ ಮಲ್ಲೇಶ್ವರಕ್ಕೆ ಇಲ್ಲಿಂದ ಆಟೋ ಮಾಡ್ಕೊಂಡು ಹೋಗಿ ಅಲ್ಲಿ ಶಾಪಿಂಗ್ ಮಾಡ್ಕೊಂಡು. ಇದು ಯಾರು ಏನಂತ ಹೇಳಿದ ಇದಕ್ಕೆ? ಫಸ್ಟ್ ಕ್ಲಾಸ ಒಳ್ಳೆ ಮಾರ್ಕೆಟ್ಗೆ ಹೋಗಿ ವ್ಯಾಪಾರ ಮಾಡೋ ಬದಲು, ದುಡ್ಡಿದೆ, ಕಾಸಿದೆ, ಅವರೇನು ಬಡವರಲ್ಲ, ಫುಟ್ಪಾತ್ ವ್ಯಾಪಾರ ಮಾಡಿದ್ರಲ್ಲಿ ಖುಷಿ ಪಡ್ತಾರೆ ಅವರು. ಇಂಥವ್ರಿಗೆ ನಾವೇನು ಹೇಳೋಕ್ಕಾಗತ್ತೆ? ಜ್ಞಾನ ಅದಕ್ಕೆ ಹೇಳಿದ, ಪರಿಜ್ಞಾನ ಇಲ್ಲ, ಪ್ರಜ್ಞೆ ಇಲ್ಲ. ಎರಡು ಕೈ ಸೇರಿದ್ರೆ ಸರ್, ಮತ್ತೊಂದು ಏನು ವಾದ ಇರೋದು ಅಂತಂದ್ರೆ, ಒಂದಷ್ಟು ಜನ ಏನು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಅವ್ರದ್ದು. ನೀವು ಈ ಜಯನಗರ, ಮಲ್ಲೇಶ್ವರಮು, ವಿಜಯನಗರ, ಈಗ ಸಮಥಿಂಗ್ ಈ ಕಡೆ ಎಲ್ಲ ಮಾಡಿಸ್ತಿದ್ದೀರಲ್ಲ, ನೀವು ಯಾಕೆ ಶಿವಾಜಿನಗರಕ್ಕೆ ಇನ್ನೂ ಟಚ್ ಮಾಡಿಲ್ಲ ಅಂತ? ಕರೆಕ್ಟ್. ಅದು ಎಲ್ಲ ಕಡೆನೂ ಮಾಡಬೇಕು. ನಾನು ಕೂಡ ಹೋಗಿದ್ದೆ. ಎಲ್ಲೆಲ್ಲಿ ಇದರೊಳಗೆ ಅಮಿನಿ ರೋಡ್ಗೆ ಹೋಗಿದ್ದೆ, ನಾನು ನೋಡ್ಕೊಂಡು ಬಂದೆ. ಅದು ತೆಗೆದಿದ್ದೀನಿ. ಅಮಿನಿ ರೋಡಲ್ಲಿ ಅಲ್ಲಿ 2 ಮಸೀದಿ ಇದೆ, 2 ಟೆಂಪಲ್ಸ್ ಇದೆ. ಆ ಟೆಂಪಲ್ಸ್ ಮುಂದೆ ಕೂತಿಲ್ಲ ಯಾರು, ಭಾಳ ಕಡಿಮೆ. ಅದೇ ಮಸೀದಿ ಮುಂದೆ ಫುಲ್ಲು ಕಂಪ್ಲೀಟ್ ಜಾಮ್ ಪ್ಯಾಕ್ ಆಗಿಬಿಟ್ಟಿದೆ ಬೀದಿ ವ್ಯಾಪಾರ ಮಾಡೋರು. ಅವ್ರನ್ನ ಟಚ್ಚೇ ಮಾಡಿಲ್ಲ. ಯಾಕೆ ಟಚ್ ಮಾಡಿಲ್ಲ? ಅದು ನಮ್ಮಲ್ಲಿ ಅಪೀಸ್ಮೆಂಟ್ ಪಾಲಿಸಿ ಅಂತಿದೆಯಲ್ಲ, ಅದು ಕಾಂಗ್ರೆಸ್ ಗೌರ್ಮೆಂಟ್ ಆಗಲಿ, ಯಾವುದೇ ಗೌರ್ಮೆಂಟ್ ಆಗಲಿ, ಯಾವುದೇ ಆಗಲಿ ಅವ್ರು ಮಾಡ್ತಾ ಇದ್ದಾರೆ, ಇವತ್ತಿಗೂ ಮಾಡ್ತಾ ಇದ್ದಾರೆ. ಅಪೀಸ್ಮೆಂಟು ನಡೆದಿದೆ. ಅದು ಅದಕ್ಕೆ ಜಾಸ್ತಿ ಹೇಳಿದೆ, ಇಟ್ ಇಸ್ ನೋನ್ ಫ್ಯಾಕ್ಟ್. ಅದು ತುಷ್ಟೀಕರಣ ಅಂತ ಇವಾಗ ಹೇಳ್ತೀವಲ್ಲ ಕನ್ನಡದಲ್ಲಿ, ನಾವು ಭಯ ಬೀಳ್ತೀವಿ, ಅಯ್ಯೋ ನಮ್ಮ ಮೇಲೆ ಬಿದ್ದುಬಿಡ್ತಾರೆ. ಯಾಕಂದರೆ ನಮಗೆ ಹೊಡ್ಸ್ಕೊಂಡು ಅಭ್ಯಾಸ. ಇನ್ನೂ ಹೊಡ್ಸ್ಕೊಂಡೋದು ಯಾಕೆ ಹೊಡ್ಸ್ಕೋಬೇಕು? ನಾವು ಎದುರಿಗೆ ಗಟ್ಟಿಯಾಗಿ ನಿಂತ್ಕೊಳ್ಳೋಣ ಅಂತ ಇದು ಮಾಡಿ. ಈಗ ಇನ್ನೊಂದು ವಿಷಯ ಇದ್ರ ಮಧ್ಯೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೇನೆ. ನಾನೊಬ್ಬ ಹಿಂದೂ ಆಗಿ ನಾನು 4 ಪುಸ್ತಕ ಬರೆದಿದ್ದೀನಿ ಇಸ್ಲಾಂ ಬಗ್ಗೆ. 4 ಪುಸ್ತಕ. ಮೊಹಮ್ಮದ್ ಪೈಗಂಬರ್ ಮತ್ತು ಖಲೀಫರು ಅಂತೇಳಿ, ಇಸ್ಲಾಮಿನಲ್ಲಿ ಮಹಿಳೆ ಅಂತೇಳಿ, ಇಸ್ಲಾಮಿನ ಬಾಧೆಗಳು ಅಂತೇಳಿ, ಜಿಹಾದ್ ನಡೆದು ಬಂದಿದ್ದಾರೆ. 4 ಪುಸ್ತಕ ಬರೆದಿದ್ದೀನಿ. ಪುಸ್ತಕ ಬರೆಯೋಕೆ ನಮ್ಮ ಮುನ್ನನೇ ನಂಗೆ ಹೆದರಿಸಿದ್ರು. ಯಾಕ್ರಿ ಬರ್ಸ್ತೀರಾ, ಯಾಕ್ರಿ ಇದ್ರ ಸವಾಸ ಮಾಡ್ತೀರಾ, ಮನೆಗೆ ಬಂದ್ಬಿಡ್ತಾರ್ರಿ, ಕತ್ತಿ ಹಿಡ್ಕೊಂಬಂದ್ಬಿಡ್ತಾರ್ರಿ ಅಂತ ಹೇಳಿದ್ರು. ಯಾರೋ ಸಾಹಿತಿಗಳೇ, ದೊಡ್ಡ ಸಾಹಿತಿಗಳು. ನಾನು ಹೇಳಿದೆ, ಯಾಕೆ ಬರೆದ್ರೆ ಏನು ತಪ್ಪಾಗತ್ತೆ? ನಾನೊಬ್ಬ ಇತಿಹಾಸಕಾರ, ಇತಿಹಾಸದ ಮೇಲೆ ಬೆಳಕು ಚೆಲ್ತಾ ಇದ್ದೀನಿ ಅಷ್ಟೇ, ಇನ್ನೇನು ಮಾಡ್ತಾ ಇಲ್ವಲ್ಲ. ಅದು ಬರೆಯೋದೆಲ್ಲ ನಾನು ಅಥಾರಿಟಿ ಇಟ್ಕೊಂಡೆ, ಕುರಾನ್ ಓದ್ಕೊಂಡೇ ಬರೆದಿರೋದು. 45-50 ಪುಸ್ತಕ ಓದಿದ್ದೀನಿ. ಬಿಬ್ಲಿಯೋಗ್ರಫಿ ನೋಡ್ರಿ, ಟಿಪ್ಪಣಿ ಕೊಟ್ಟಿದ್ದೀನಿ, ರಿಸರ್ಚ್ ಮಾಡಿ ಬರೆದಿರೋ ಪುಸ್ತಕಗಳು ಯಾವುದು ಸುಮ್ಮನೆ ಬೇಕಾಬಿಟ್ಟು ಬರೆದಿದ್ದಲ್ಲ ಅಂತ. ಇಲ್ಲ ಕತ್ತಿ ಹಿಡ್ಕೊಂಬಂದ್ಬಿಡ್ತಾರೆ. ನಾನು ಬರೆದು 10 ವರ್ಷ ಆಯಿತು. ಒಂದು ಬ್ಲೇಡ್ ಕೂಡ ಇಟ್ಕೊಂಬಂದಿಲ್ವಲ್ಲ. ಕತ್ತಿ ಬಿಡಿ, ಒಂದು ಬ್ಲೇಡ್ ಕೂಡ ನಮ್ಮ ಮನೆಗೆ ನನ್ನ ಅಟ್ಟಿಸ್ಕೊಂಬಂದಿಲ್ಲ. ಯಾಕಂದರೆ ಓದಿದ್ದಾರೆ. 500 ಪುಸ್ತಕ ಬರೀ ಮುಸ್ಲಿಂ ಆಥರ್ಸೇ ಕಳಿಸಿದ್ದೀನಿ ನಾನು. ಕನ್ನಡನೂ ಈಗ ಮುಸ್ಲಿಂ ಆಥರ್ಸ್ ಓದಿದ್ದಾರೆ, ಯಾರೂ ಉತ್ತರ ಹಾಕಿಲ್ಲ. ಅವ್ರು ಹಿಂದೆ ಬಿದ್ದಿದ್ದೀನಿ, ಫೋನ್ ಮಾಡಿದ್ದೀನಿ, ಓದಿದ್ರ ಅಂತ. ಉತ್ತರ ಇಲ್ಲ. ಯಾಕಂದರೆ ಟ್ರೂತ್, ಸತ್ಯ ಸಂಗತಿ ಕೊಟ್ಟಿದ್ದೀನಿ, ಕೋಟ್ ಮಾಡಿದ್ದೀನಿ, ಕುರಾನ್ ಕೋಟ್ ಮಾಡಿದ್ದೀನಿ. ಇದು ತಪ್ಪು ಅಂತ ಹೇಳೋಕ್ಕಾಗೋದೇ ಇಲ್ವಲ್ಲ. ಸೊ ಇದು ನಡೀತಿದೆ. ಅಂದರೆ ನಮ್ಮಲ್ಲಿ ಧೈರ್ಯ ಇಲ್ಲ, ನಾವು ಪುಕ್ಕಲುಗಳು, ಎದುರಿಸೋ ಶಕ್ತಿ ಇಲ್ಲ. ಗಾಂಧೀಜಿ ಆ ವಿಷಯದಲ್ಲಿ ಕರೆಕ್ಟು. ಓಡ್ಬಿಡ್ತೀವಿ ನಾವು, ಓಡಿ ಎಲ್ಲ ಕಡೆಯಿಂದ ಓಡಿ ಬಂದ್ಬಿಟ್ಟಿದ್ದೀವಿ ಈಗ ಅಲ್ವಾ. ಓಡಿ ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡಿದ್ರೆ ಸತ್ರು ಚಿಂತೆ ಇಲ್ಲಪ್ಪ, ನಾವು ಯಾಕೆ ಓಡಬೇಕು ಅನ್ನೋದು ಮನೋಭಾವ ಇವತ್ತಿಗೂ ಇಲ್ಲ. ಬೇಡಪ್ಪ ಒಂದು ಸವಾಸ ಮಾಡ್ಬಿಡಿ. ನನಗೆ ಬೇಕಾದ ಜನ ಫೋನ್ ಮಾಡಿ ಹೇಳಿದ್ದಾರೆ. ನೆನ್ನೆ ಕೂಡ ಒಬ್ಬರು ಹೇಳಿದ್ರು, ಫೋನಲ್ಲಿ ಹೇಳಿದ್ರು, ನಟರಾಜ್ ಇದು ಯಾಕೆ ಇವೆಲ್ಲ ನೀವು ಬರೀಕ್ಕೆ ಹೋಗ್ತೀರಾ, ಬೇಡ ಅಲ್ವಾ, ನಮ್ಗೆ ಯಾಕೆ ಬೇಕಿದು, ಈ ಥರ ಎಲ್ಲ ನೆಗೆಟಿವೇ ಥಿಂಕಿಂಗ್. ಇದು ನಮ್ಮ ದೇಶದ ಪರಿಸ್ಥಿತಿ. ಸರ್, ಸದ್ಯಕ್ಕೆ ದಸರಾ ಕೂಡ ಆರಂಭ ಆಗ್ತಾ ಇದೆ. ಸೊ ಅದ್ರ ಜೊತೆಗೆ ಕಂಬಳ ಮಾಡೋಣ ಅನ್ನೋ ಒಂದು ಕಡೆ ಪ್ಲಾನ್ ನಡೀತಾ ಇದೆ. ಸೊ ಒಂದಷ್ಟು ಜನ ಬೇಡ ಅಂತ ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ನಿಮ್ಮ ಅಭಿಪ್ರಾಯ ಏನು ಸರ್? ಕಂಬಳ ಅದು ಲೋಕಲೈಸ್ಡ್, ಅದು ಸೌತ್ ಕೆನರಾದಲ್ಲಿ ಅದೊಂದು ದೊಡ್ಡ ಒಂದು ಸ್ಪೋರ್ಟ್ಸ್. ಅದು ಭಾಳ ಚೆನ್ನಾಗಿ ಅವರು ಖುಷಿಪಟ್ಟು ನೋಡ್ತಾರೆ, ಮಾಡ್ತಾರೆ, ಅದೆಲ್ಲ ಸರಿನೇ ಅದು. ಬಟ್ ದಸರಾದಲ್ಲಿ ಕಂಬಳನ ಇಂಟ್ರೊಡ್ಯೂಸ್ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅನ್ಸುತ್ತೆ. ಯಾಕೆಂದರೆ ದಸರಾದು ಅದಕ್ಕೆ ಒಂದು ಹಿಸ್ಟ್ರಿ ಇದೆ. ಅಲ್ಲಿ ಯಾವ ಥರ ನಾವು ಮಾಡಬೇಕು, ಯಾವ ಥರ ನಡೆಸ್ಕೊಂಡು ಹೋಗಬೇಕು, ಯಾವ ಥರ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಅಥವಾ ಏನೇ ಆ್ಯಕ್ಟಿವಿಟೀಸ್ ಇಲ್ಲ, ಅದಕ್ಕೆ ಒಂದು ಹಿಸ್ಟ್ರಿನೇ ಇದೆ, ಸಪ್ರೇಟ್ ಇದೆ, ಅದಕ್ಕೊಂದು ಸಂಸ್ಕೃತಿ ಇದೆ, ಅದೊಂದು ಬೇರೆನೇ ಥರನೇ ಇದೆ. ಅದು ಈಗ ಅಲ್ಲಿ ಹೋಗಿ ನೀವು ಕಂಬಳನ ಹಾಕ್ತೀನಿ, ಅದು ಹಾಕ್ತೀನಿ, ಇದು ಹಾಕ್ತೀನಿ, ನಾಳೆ ಇವತ್ತು ಕಂಬಳ ಹಾಕಿದ್ರು ಆಯಿತು, ಇನ್ನೊಬ್ಬ ಬರ್ತಾನೆ ಬೇರೆ ಇನ್ನೊಂದು ನಂದು ಒಂದು ಹಾಕ್ರಿ ಅಂತಾನೆ.
ಇದು ಶೂಟಿಂಗ್ ಶೂಟ್ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ ಅಂತ ಏನೇನೋ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಅದು ಒರಿಜಿನಲ್ ಉದ್ದೇಶನೇ ತಪ್ಪೋಗ್ಬಿಡುತ್ತಲ್ಲ ಅವಾಗ. ನಾವು ಯಾವಾಗ ದಸರಾ ಯಾವುದಕ್ಕೆ ಮಾಡ್ತೀವಿ, ಅದು ದಸರಾ ಒಂದು ಹಬ್ಬ ಅಂತ ನಾವೇನು ಮಾಡ್ತೀವಿ ಅದಕ್ಕೆ ಸೀಮಿತವಾಗಿರಬೇಕು. ಇದು ಕಂಬಳ ಅನ್ನೋದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ, ಅದು ಅದಕ್ಕೆ ಒಂದು ಅನಿಮಲ್ ಕ್ರೂಯಲ್ಟಿ ಥರ ಆಗ್ಬಿಡ್ತಿದೆ ಅದು. ಪಾಪ ಎತ್ತನೋ ಅದು ಎಮ್ಮೆನ ಕೋಣನ ಓಡಿಸೋದು ಅದು ಕ್ರೂಯಲ್ಟಿನೇ ಅದು. ಅದು ಅಲ್ಲಿಗೆ ಸೀಮಿತ. ಅವರು ಅದು ಲೈಕ್ ಮಾಡ್ತಾರೆ ಅಂತ ಮಾಡ್ಕೊಂಡು ಹೋಗ್ಲಿ. ತಮಿಳ್ನಾಡಲ್ಲೂ ಆ ಥರ ನಡೀತಿದೆ. ತಮಿಳ್ನಾಡಲ್ಲಿ ಹೇಳ್ತಾರಲ್ಲ, ತಮಿಳ್ನಾಡು ಅವರು ಮಾಡ್ತಾರೆ ಅದನ್ನು ನಾನು ನಾಳೆ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತಂದ್ರೆ. ಸೊ ದಸರಾ ಹಬ್ಬ ಯಾವ ಥರ ಮೊದಲಿಂದ ನಡ್ಕೊಂಡ್ ಬಂದಿದೆಯೋ ಆ ಪರಂಪರೆನ ನಾವು ಉಳಿಸ್ಕೊಳ್ಳೋಣ ಅಷ್ಟೇ ನಾ ಹೇಳೋದು, ಬೇರೆ ಇಲ್ಲ. ಹಿಂದೆಲ್ಲ ಹೆಂಗ್ ನಡೀತಿತ್ತು ಸರ್ ದಸರಾ? ಹಿಂದೆ ನಡೀತಿದ್ದು ನಾವು ದಸರಾ ಮೊದಲು 1947ನಲ್ಲಿ ನಾವು ನೋಡಿದಾಗ ದಸರಾ ಈಗಿನ ದಸರಾ ಹತ್ರ ಇರಲಿಲ್ಲ. ಅದು ಇರಲಿಲ್ಲ, ಅದೇ ಬೇರೆನೇ ಇತ್ತು. ನಾವು ಸಣ್ಣ ಹುಡುಗರು ಅವಾಗ ಅಲ್ಲಿ ಅರಮನೆಯಿಂದ ಡೈರೆಕ್ಟ್ ಒಂದು ರೋಡ್ ಇದೆ, ನ್ಯಾರೋ ರೋಡ್. ಅದು ಅದಕ್ಕೆ ಏನೋ ಹೆಸರು ಮರ್ತೋಗಿದೆ. ಅಲ್ಲಿ ಹೋಗ್ತಿತ್ತು ಮೆರವಣಿಗೆ. ಅದು ಅಲ್ಲಿ ಹೋಗ್ತೀವಿ ನಾವು, ಅಲ್ಲಿ ನೋಡಿದ್ದೀವಿ. ಆಮೇಲೆ ಏನು ಮಾಡಿದ್ರು, ಅದು ನ್ಯಾರೋ ರೋಡ್ ಅಂತ ಹೇಳ್ಬಿಟ್ಟು ಸಯಾಜಿ ರೋಡ್ ತಿರುಗಿಸ್ಬಿಟ್ರು. ಇನ್ನು ಅರಮನೆಯಿಂದ ಹೊರಬಂದು ಸಯಾಜಿ ರೋಡ್ ಒಂದು ಈಗ ದೊಡ್ಡ ರೋಡ್ ಅಂತ ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ಎರಡೂ ನನಗೆ ಅನುಭವ ಆಗ್ಬಿಟ್ಟಿದೆ, ಎರಡು ಕಡೆನೂ ಅನ್ಬಿಟ್ಟಿದೆ. ದಸರಾ ಅದು ವರ್ಲ್ಡ್ ಫೇಮಸ್ ತಾನೆ, ಯಾರೇ ಆಗಲಿ ನೋಡ್ಬೇಕು, ಅದು ನೋಡೋದು ಚೆನ್ನಾಗಿದೆ. ಸರ್ ಈಗ ನಡೆಯುತ್ತಲ್ಲ ವೈಭವ ವಿಜೃಂಭಣೆ, ಇದೇ ತರ ಇತ್ತ ಹಿಂದೆಲ್ಲ? ಇಲ್ಲ, ಅವಾಗಿನ ವೈಭವನೇ ಬೇರೆ. ಅವಾಗ ಮಹಾರಾಜರು ಕೂತ್ಕೊಳ್ತಿದ್ರು, ಮೆರವಣಿಗೆ ನೋಡಕ್ಕೆ ಯಾರು ಹೋಗ್ತಾ ಇರ್ಲಿಲ್ಲ. ನಾವೆಲ್ಲ ಹೋಗೋದು ಮಹಾರಾಜರನ್ನ ನೋಡಕ್ಕೆ. ಮೆರವಣಿಗೆ ಎಲ್ಲಾರು ನೋಡ್ಬೋದು, ಯಾವಾಗ ಬೇಕಾದ್ರೆ ನೋಡ್ಬೋದು, ಏನೇ ಮಾಡ್ಬೋದು. ಅವ್ರು ಕುಣಿತಾರೆ, ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಏನೇನೋ ಇದೆ ಅದು. ಬಟ್ ಮಹಾರಾಜರು ಬರ್ತಾರೆ, ಮಹಾರಾಜರದ್ದು ಒಂದು ಭಕ್ತಿ ಭಾವದಿಂದ ನೋಡ್ಬೇಕು, ಏನಪ್ಪ ಹೇಗಿದ್ದಾರೆ ಅವರು ನೋಡ್ಬೇಕು, ಹತ್ರದಿಂದ ನೋಡೋ ಒಂದು ಇದಾಗ್ತಿತ್ತು. ಆ ಗಂಭೀರ್ಯ, ಆ ಒಂದು ಇದು ಈಗೆಲ್ಲಿ ಬರ್ತದೆ? ಈಗ ಒಂದು ಮೂರ್ತಿನ ಇಟ್ಬಿಟ್ಟಿದ್ದಾರೆ, ಚಾಮುಂಡೇಶ್ವರಿ ಮೂರ್ತಿನ ಏನೋ ಇಟ್ಬಿಟ್ಟಿದ್ದಾರೆ. ಯಾರಿಗೆ ಭಕ್ತಿ ಭಾವ ಇರ್ತೋ ನನಗೂ ಗೊತ್ತಿಲ್ಲ. ಬಟ್ ಮಹಾರಾಜರು ನಡೆದ ರೀತಿ, ಅವರ ಬಂದ ರೀತಿ, ಅವರ ಒಂದು ಇದು ಉತ್ಸವ ಈಗ ಸಿಗೋದಿಲ್ಲ. ಅಂದ್ರೆ ಯಾವ ರಾಜರು ಇದ್ದಾಗ ನೀವು ನೋಡಿದ್ರಿ ಸರ್? ನಮ್ಮ ಹಿಂದೆ ಇದ್ರಲ್ಲ, ಜಯಚಾಮರಾಜೇಂದ್ರ ಒಡೆಯರ್, ಅವರು ಇದ್ದಾಗ ನೋಡಿದ್ದು. 3 ವರ್ಷನೂ ನೋಡಿದ್ರಿ ದಸರಾ. ಅಂದ್ರೆ ಆ ಚಾಮುಂಡಿ ಜಾಗಕ್ಕೆ ಮಹಾರಾಜರು ಸುತ್ತು ಬಂದು ನೋಡ್ಕೊಂಡು ಅವ್ರು ನೋಡಕ್ಕೆ ಜನ 99% ಜನಗಳು ಹೋಗೋರೆಲ್ಲ ನೋಡೋದು ದಸರಾ ಮೆರವಣಿಗೆ ನೋಡಕ್ಕಲ್ಲ, ಅವ್ರು ನೋಡಕ್ಕೆ, ಮಹಾರಾಜರು ನೋಡಕ್ಕೇನೆ. ಯಾಕಂದ್ರೆ ಅವ್ರ ಬಗ್ಗೆ ಅಷ್ಟೊಂದು ಆಸಕ್ತಿ ಇತ್ತು, ಅಷ್ಟೊಂದು ಭಾವನೆ ಇತ್ತು, ಅಷ್ಟೊಂದು ವಿಶ್ವಾಸ ಇತ್ತು, ಭಕ್ತಿ ಇತ್ತು. ಬಟ್ ಈಗ ಕಮ್ಮಿ ಆಗಿದೆ ಅನ್ಸುತ್ತಲ್ಲ ಸರ್ ಅದೆಲ್ಲ? ಕಡಿಮೆ ಅಂದ್ರೆ ಈಗ ಇಲ್ಲೇ ಇಲ್ಲ. ಈಗ ಎಲ್ಲಿದೆ, ಮಹಾರಾಜರು ಹೋಗ್ಬಿಟ್ರಲ್ಲ, ಯಾರು ಲೈಕ್ ಇನ್ಮೇ ಇಲ್ಲ. ಆಗಿನ ಕಾಲ ಬೇತು. ಯಾಕಂದ್ರೆ ಅವರು ಹಳೆ ಮೈಸೂರಿಗೆ ಅವ್ರ ಕೊಡುಗೆ ಯಾವ ದೇಶದಲ್ಲಿ ಎಲ್ಲಿ ನಡೆದಿದೆ. ಸಾಂದರ್ಭಿಕವಾಗಿ ಹೇಳೋದು, ನೀವು ಲೈಕ್ ಮಾಡ್ತಿರಲ್ಲೋ ಬಿಡ್ತೀರಿ. ನಾನು ಟ್ರಿವಾಂಡಮ್ನಲ್ಲಿದ್ದೆ. ಟ್ರಿವಾಂಡಮ್ನಲ್ಲೇ ನಾನು 4 ವರ್ಷ ಕೆಲಸ ಮಾಡಿದ್ದೇನೆ. ಟ್ರಿವಾಂಡಮ್ನಲ್ಲಿದ್ದೆ. ಅಲ್ಲೂ ಕೂಡ ಬೀದಿಯಲ್ಲಿ ಅಲ್ಲೂ ಮಹಾರಾಜ ಇದ್ದಾನೆ. ಅಲ್ಲೂ ಕೂಡ ಮಾರ್ತಾಂಡ ವರ್ಮ ಅಂತಾಳೆ, ಎಲ್ಲರಿಗೂ ಗೊತ್ತಿರ್ಬೋದು. ಪದ್ಮನಾಭ ಸ್ವಾಮಿ ಟೆಂಪಲ್ ಎಲ್ಲ 5 ಕೋಣೆಗಳಿದೆ, ನೆಲಗೋಣೆ ಇದೆ. ಅಲ್ಲಿ ಬೇಕಾದಷ್ಟು ವಜ್ರ ವೈಢ್ಯರು ಎಲ್ಲ ಅಲ್ಲಿ ಹಾಕ್ಬಿಡ್ತಾರೆ. ದೇವರ ಹೆಸರು ಬೇಕಾದಷ್ಟು ದುಡ್ಡು ಮಾಡ್ದ ತಗೊಂಡೋಗಿ ಎಲ್ಲ ಹಾಕ್ಬಿಟ್ಟ, ಹಾಗೆ ಮಾಡಿದೆ. ಬಟ್ ನಮ್ಮ ಮೈಸೂರು ಮಹಾರಾಜನ ಥರ ಏನು ಮಾಡಲಿಲ್ಲಲ್ಲ. ಮೈಸೂರು ಮಹಾರಾಜರು ಕನ್ನಂಬಾಡಿ ಕಟ್ಟಕ್ಕೆ ದುಡ್ಡಿಲ್ಲ ಅಂದಾಗ ಅವರಲ್ಲಿ ಇದ್ದಿದ್ದು ಒಡವೆ ತಗೊಂಡೋಗ್ಬಿಟ್ಟು ಬಾಂಬೆನಲ್ಲಿ ಕೊಟ್ಬಿಟ್ಟು ಮಾರಿ ಇವೆಲ್ಲ ಮಾಡಿ ತಂದು ಕೊಟ್ರಲ್ಲ. ಆ ಥರ ಅವ್ರೇನು ಮಾಡಲಿಲ್ವಲ್ಲ. ಹಾಗೆ ಕೇರಳ ಅದು ಇದು ಉದ್ಧಾರ ಮಾಡಬೇಕು, ಒಂದು ಇಂಡಸ್ಟ್ರಿಯಲೈಸ್ ಮಾಡಬೇಕು, ಜನರಿಗೆಲ್ಲ ಉದ್ಧಾರ ಮಾಡಬೇಕು ಅಂತ ಬೇಕಾದಷ್ಟು ಮಾಡ್ಬೋದಾಗಿತ್ತಲ್ಲ. ನಾನು ಅದೇನೇ ಅಲ್ಲಿ ಮಲಯಾಳಿಗಳು ನಾನು ಕೇಳ್ತಾ ಇದ್ದೆ ಕೇರಳದಲ್ಲಿರೋ, ಇದು ಯಾಕೆ ನೀವು ಮಹಾರಾಜ ಇಷ್ಟೊಂದೆಲ್ಲ ಮಾಡಿದ್ದಾನೆ, ಯಾಕೆ ಇಂಡಸ್ಟ್ರಿಯಲೈಸ್ ಮಾಡಿಲ್ಲ ಅಂತ. ಮಾಡಲಿಲ್ಲ. ಅದಕ್ಕೆ ಜನ ಎಲ್ಲ ಅವರು ಕಮ್ಯುನಿಸ್ಟ್ ತಗೊಂಡ್ಬಿಟ್ರು. ಜನ ಉಪಯೋಗಿ ಕಾರ್ಯ ಮಾಡಿದ್ರೆ ಅವಾಗ ಬೇರೆನೇ ಆಗ್ಬಿಡ್ತಿತ್ತು. ಅದು ಬೇರೆ ರಾಜ್ಯದಲ್ಲೇ ಹೊಟ್ಟೋಗ್ಬಿಡ್ತಿತ್ತು. ಇವತ್ತಿಗೂ ಕಮ್ಯುನಿಸಮ್ ಅಲ್ಲಿ ಯಾಕೆ ಇದು ಮಾಡ್ತಾರೆ ಅಂದರೆ ಬಡತನ ಅಷ್ಟಿದೆ. ಎಲ್ಲಿ ಬಡತನ ಇರ್ತದೋ ಅಲ್ಲಿ ಕಮ್ಯುನಿಸಮ್ ಇದ್ದೇ ಇರ್ತದಲ್ವಾ. ಕೇರಳದಲ್ಲಿ 4 ವರ್ಷ ನಾನು ಮಾಡಿದ್ನಲ್ಲ, ನನಗೆ ಗೊತ್ತು. ಅವರ ಪ್ರತಿಯೊಂದು ನಡೆ ನುಡಿ ನನಗೆ ಅರ್ಥ ಆಗಿದೆ. ನಾನು ಹಳ್ಳಿಲಿದ್ದವನು, ಹಾಗಾಗಿ ನನಗೆ ಪ್ರತಿಯೊಂದು ಇದು ಗೊತ್ತಿದೆ. ಅದ್ರ ಬಗ್ಗೆ ಪುಸ್ತಕನೂ ಕೂಡ ಬರೆದು ಬಿಟ್ಟಿದ್ದೀನಿ, ಅದು ತರಲಿಲ್ಲ ಇವತ್ತು. ಸರ್ ಮತ್ತೆ ಈಗ ಬೆಂಗಳೂರು ಕಡೆಗೆ ಬರೋಣ. ಒಂದು BBMP ಹೋಗಿ GBA ಆಗಿ ಬದಲಾಗಿದೆ, ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕಂತ ಎಲ್ಲ ಆಸಕ್ತಿ ತೋರಿಸ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಸರ್? ಇದ್ರ ಬಗ್ಗೆ ಏನು ಒಪಿನಿಯನ್? ಡಿಸೆಂಟ್ರಲೈಸೇಷನ್ ಅಂತ ಇಂಗ್ಲೀಷ್ ಒಂದು ಬಂದಿದೆ, ಅದು ಮಾಡಿದ್ದು ಕರೆಕ್ಟ್. ಅದು ಡಿಸೆಂಟ್ರಲೈಸೇಷನ್ ಆಗಬೇಕು.
ಅಂದರೆ ಜನಗಳಿಗೆ ಸ್ವಲ್ಪ ಹತ್ತಿರ ಆಗ್ತದೆ. ಒಂದು ಸೆಂಟ್ರಲೈಸೇಷನ್ ಆಗಿಬಿಟ್ರೆ ಈಗ ಪ್ರತಿಯೊಂದಕ್ಕೂ ಒಂದೇ ಒಬ್ಬ ಇರ್ತಾನೆ, ಅವನು ಕಾರ್ಪೊರೇಷನ್ನಲ್ಲಿ ಇರ್ತಾನೆ, ಅವನೊಬ್ಬ ಕಮಿಷನರ್ ಇರ್ತಾನೋ ಅಥವಾ ಇವನು ಇರ್ತಾನೋ, ಅವನ ಹತ್ರ ಹೋಗಬೇಕಾಗಿತ್ತು ಎಲ್ಲ. ಈಗ ಒಂದು 4-5 ಡಿಸೆಂಟ್ರಲೈಸ್ ಮಾಡಿ ನೀವು ಅಲ್ಲಿ ತನಕ ಹೋಗೋದೇ ಬೇಡ, ಇಲ್ಲೇ ಹೋಗಿ ನಮ್ಮ ಕೆಲಸಗಳೆಲ್ಲ ಮುಗಿಸ್ಕೊಳ್ಬೋದು. ಅದೊಂದು ಒಳ್ಳೆ ಕಾರ್ಯನೇ ಮಾಡಿದ್ದಾರೆ. ಡಿಸೆಂಟ್ರಲೈಸೇಷನ್ ಆಗಿದ್ದು ಒಳ್ಳೇದು. ಬಟ್ ಏನೇ GBA ಮಾಡಿ ಮತ್ತೊಂದೇನೋ ಮಾಡಿ, ಆದರೆ ಮಳೆ ಬಂದಾಗ ಅದೇ ನೀರು ಮನೆ ಒಳಗಡೆ ಬರುತ್ತೆ. ಆ ಕೆರೆಗಳನ್ನೆಲ್ಲ ಒಡೆದು ಲೇಔಟನ್ನ ಮಾಡ್ತಾ ಇದ್ದಾರೆ. ಇಂಥಲ್ಲೆಲ್ಲ ಮಾಡಿ ಏನು ಉಪಯೋಗ ನಿಮಗೆ ಅಂತ ಕೂಡ ಜನ ಮಾತಾಡ್ಕೊಳ್ತಾ ಇರೋದು. ಹೌದು, ಖಂಡಿತ. ಅಂದ್ರೆ ಪ್ರಜ್ಞೆ, ಅದೇ ವರ್ಡ್ ಹೇಳ್ತಿದ್ದೀನಿ ನಾ. ಪ್ರಜ್ಞೆ ಇಲ್ಲ ನಮಗೆ, ಪ್ರಜ್ಞೆನೇ ಇಲ್ಲ. ಮೊನ್ನೆ ಯಾರೋ ಒಬ್ರು ಜರ್ಮನಿಯಿಂದ ನನಗೊಂದು ವಾಟ್ಸಪ್ನಲ್ಲಿ ಮೆಸೇಜ್ ಬಂತು. ಜರ್ಮನಿ ಸಿಟಿನಲ್ಲಿ, ಯಾವುದೇ ಬರ್ಲಿನ್ ಆಗಲಿ ಯಾವುದೇ ಸಿಟಿ, ಇನ್ಯಾವುದೋ ಒಂದು ಇದರೊಳಗೆ, ಇನ್ನೂ ಒಂದು ಯುರೋಪ್ನಲ್ಲಿ ಪಾರ್ಕ್ ಅಲ್ಲ, ಜಮೀನಿದೆ. ಸಿಟಿ ಒಳಗೆ ಒಂದು ಎಕರೆನೋ ಅರ್ಧ ಎಕರೆ ಜಮೀನಿದೆ ಅಂತ ಇಟ್ಕೊಳ್ಳಿ. ಅಲ್ಲೇನೋ ಒಂದು ಬೆಳ್ಕೋತಾನ, ಅವನು ಭತ್ತನ ಗಿತ್ತಾನ ಏನೋ ಬೆಳ್ಕೊತಾನೆ ಅಂತ ಇಟ್ಕೊಳ್ಳಿ. ಅದನ್ನು ಮುಟ್ಟೋಂಗಿಲ್ಲ ಅವರು. ನಾವು ಡೆವಲಪ್ ಮಾಡ್ತಾ ಇದ್ದೀವಿ, ಮಧ್ಯದಲ್ಲಿ ಏನಯ್ಯ ಆಗಬಾರ್ದು, ಇದು ಫಾರ್ಮಿಂಗ್ ಮಾಡಬಾರ್ದು ನೀನು ಅಂತಂದರೆ ಯಾವ ಕೋರ್ಟು ಒಪ್ಪಲ್ಲ ಅಂತೆ. ಅವ್ನು ಬರ್ತ್ ರೈಟ್ ಅದು, ಅವ್ನು ಫಾರ್ಮಿಂಗ್ ಎಲ್ಲಿ ಬೇಕಾದ್ರೆ ಮಾಡ್ತಾನೆ ಅಂತ, ಅವ್ನ ಜಮೀನದು ಅವ್ನು ಮಾಡ್ಕೊಳ್ಳಿ. ಅದನ್ನ ಗೌರ್ಮೆಂಟು ಮಾಡಲ್ವಂತೆ, ಗಲಾಟೆ ಮಾಡಲ್ವಂತೆ. ಯಾಕೆಂದರೆ ನನ್ನ ಇಷ್ಟೊಂದು ಕಟ್ಟಡಗಳ ಮಧ್ಯೆ ಒಂದು ಗ್ರೀನ್ರಿ ಇದೆಯಲ್ಲ, ಅವ್ನು ಮಾಡ್ತಾ ಇದ್ದಾನೆ, ಅವನಿಗೆ ಸಪೋರ್ಟ್ ಮಾಡ್ತಾರಂತೆ. ಅವ್ನು ಮಾಡ್ಕೊಳ್ಳೆ, ನಿನ್ನ ಭತ್ತ ಬಳಿ ಏನು ಬೇಕಾದ್ರೆ ಬೆಳ್ಕೊಳ್ಪ, ಚೆನ್ನಾಗಿದೆ ಇದು ನೋಡೋಕ್ಕೆ, ಖುಷಿ ಆಗ್ತದೆ, ಓಪನ್ ಏರ್ ಸಿಗ್ತದೆ ನಮಗೆ, ಮಾಡು ಅಂತ ಹೇಳ್ತಾರಂತೆ. ಅವ್ರು ಸಪೋರ್ಟ್ ಮಾಡ್ತಾರಂತಲ್ಲಿ. ನಮ್ಮಲ್ಲಿ ಯಾರು ಮಾಡ್ತಾರೆ ಆ ಥರ? ಈಗ ನೋಡಿ, ಬಿಡದಿದ್ದು ಗಲಾಟೆ ಆಗ್ತಾ ಇದೆಯಲ್ಲ, ಕಮರ್ಷಿಯಲೈಸೇಷನ್, ಇಲ್ಲ, ಅದು ಖಂಡಿತ ತಪ್ಪಾಗ್ತದೆ. ಅದು ಬಹಳ ತಪ್ಪಾಗ್ತದೆ. ಒಕ್ಕಲು ಎಬ್ಬಿಸ್ಲೇಬಾರ್ದು. ನಮಗೆ ಆಹಾರ ಬೇಕು, ಜಮೀನು ಬೇಕು, ತೋಟ ಬೇಕು, ಎಲ್ಲ ಹಣ್ಣು ಬೇಕು, ಎಲ್ಲ ಬೇಕು. ರೈತರನ್ನ ಒಕ್ಕಲೆಬ್ಬಿಸ್ಬಿಟ್ಟು ನೀನು ಹೋಗ, ನಾನು ಅಲ್ಲಿ ಮನೆ ಕಟ್ತೀನಿ, ಅಲ್ಲಿ ದೊಡ್ಡದಾಗಿ ಬಿಲ್ಡಿಂಗ್ ಕಟ್ತೀನಿ, ಇಂಟ್ರೊಡ್ಯೂಸ್ ಮಾಡ್ತೀನಿ, ಏನು ಪ್ರಯೋಜನ? ಸರ್, ನಾನೆಲ್ಲ ಪೇಪರಲ್ಲಿ ಮೊನ್ನೆ ಓದ್ತಾ ಇದ್ದೆ, ನಮ್ಮ ಬೆಂಗಳೂರು ಗಾಳಿ ಒಂದ್ಸಲ ನಾವು ಏನು ಗಾಳಿನ ಉಸಿರು ತಗೊಳ್ತೀವಿ, ಒಂದು ಸಿಗರೆಟ್ ಸೇದಷ್ಟು ಸಮ ಅಂತೆ. ಅಂದ್ರೆ ಅಷ್ಟು ಪೊಲ್ಯೂಷನ್ ಆಗೋಗ್ಬಿಟ್ಟಿದ್ಯಂತೆ ಆಲ್ರೆಡಿ. ಸೊ ಹೀಗೆ ಹೋಗ್ತಾ ಇದ್ರೆ ಮುಂದೆ ಅಂದ್ರೆ ನಮ್ಮ ಜನ್ರೇಷನ್ಗೆ ಈಗ ಓಕೆ, ನಮ್ಮ ನೆಕ್ಸ್ಟ್ ಜನ್ರೇಷನ್ ಅವ್ರ ಕತೆ ಏನು, ಅಥವಾ ಈಗ ನಮಗೆ ಒಂದು 20-25 ವರ್ಷ ಆಗಿದೆ ಅಷ್ಟೇ, ಮುಂದೆ ನಮ್ಗಳ ಜೀವನ ಹೇಗೆ ಅಂತ. ಈಗ ಡೆಲ್ಲಿ ನಡೀತಿದ್ದಲ್ಲಿ ಏರ್ ಪೊಲ್ಯೂಷನ್ ಬಿಡಿದೆಯಲ್ಲ. ಯಾಕಂದ್ರೆ ನಾನಿದ್ದೇನ ಡೆಲ್ಲಿಲಿ, ನನಗೆ ಗೊತ್ತು. ಅವಾಗ್ಲೇ ನಾವು ಅನುಭವಿಸ್ತಾ ಇದ್ವು ಡೆಲ್ಲಿಲಿ. ಅವಾಗ್ಲೇನೆ ನಮ್ಮ ಕಸ್ಟಮರ್ಸ್ ಎಲ್ಲ ಹೇಳೋರು ಅಲ್ಲಿ ಬಂದ್ಬಿಟ್ಟು, ನಾಳೆ ಇವತ್ತು ನನ್ಗೆ ಹುಷಾರಿಲ್ಲ ಸರ್, ನಂಗೆ ಮಾತಾಡೋದೇ ಕಷ್ಟ ಅಂದ್ರೆ. ಯಾಕೆ ಅಂದ್ರೆ ಪೊಲ್ಯೂಷನ್ ಒದ್ದಾಡ್. ಅದ್ರಲ್ಲೂ ದೀಪಾವಳಿ ದಿವಸ ಡೆಲ್ಲಿನಲ್ಲಿ ಎಷ್ಟು ಪೊಲ್ಯೂಷನ್ ಆಗುತ್ತೆ ಅಂದ್ರೆ, ನೀವು ಒಳ್ಳೆ ಮೋಡ ಕವಿದ ಬಿಟ್ಟಿರ್ತದಲ್ಲ, ಆ ತರ ಇರ್ತದೆ. ಎಲ್ಲಾರ್ಗೂ ಅಸ್ತಮ, ಎಲ್ಲಾರ್ಗೂ ಗಲಾಟಿ, ಎಲ್ಲಾರು ಒದ್ದಾಡ್ತಾ ಇರ್ತಾರೆ, ಕೆಮ್ತಾರೆ, ಇದು ಮಾಡ್ತಾರೆ. ಬಟ್ ಅವರು ಹೋಗ್ಲೇಬೇಕು. ಅಲ್ಲಿ ಡೆಲ್ಲಿಲಿ ಸ್ಕೂಟರ್ ಇರೋಷ್ಟು ಎಲ್ಲೂ ಇರ್ಲಿಕ್ಕಿಲ್ಲ. ಸ್ಕೂಟ್ರಲ್ಲಿ ಹೋಗ್ತಾರೆ, ಕಾರಲ್ಲಿ ಹೋಗ್ತಾರೆ. ಇಲ್ಲ, ಬೆಂಗಳೂರು ನಥಿಂಗ್ ಕಂಪೇರ್ ಟು ಡೆಲ್ಲಿ. ಬೆಂಗಳೂರು ಇಸ್ ನಥಿಂಗ್. ಅಷ್ಟು ಪೊಲ್ಯೂಷನ್ ಅಲ್ಲಿ. ನಾನು ಅಲ್ಲಿ 6 ವರ್ಷ ಇದ್ನಲ್ಲ, ನಾನು ಅವಾಗಲೇ ಅನುಭವಿಸ್ಬಿಟ್ಟಿದ್ದೀನಿ. 30 ವರ್ಷದಿಂದ ಇದ್ದಿದ್ದು ನಾನು. ಈಗಿನ ಆಗಿದ್ಬಿಡ. ನಾವೇ ಅನ್ಕೋ, ಏನಪ್ಪ ಇಷ್ಟೊಂದು ಪೊಲ್ಯೂಷನು, ಎಲ್ಲಾರು ಯಾರು ನೋಡು ಕೆಮ್ಮು, ಇದು ಕಫ, ಉಸಿರಾಡೋದೇ ಕಷ್ಟ. ನಮ್ಮ ಕಸ್ಟಮರ್ಸ್ ಎಲ್ಲ ಒದ್ದಾಡೋರು, ನಟ ವೈಸಾ ಹೋತಾವ, ಹಮ್ ಬಚಾನೆ ಸಕ್ತೆ, ಹಮ್ ಮರ್ ಜಾಯಂಗೆ ಅಂತ ಹೇಳೋರು ಪಾಪ. ನಮ್ದೇ ತಪ್ಪದು, ಜನಗಳದ್ದು ತಪ್ಪು, ಗೌರ್ಮೆಂಟ್ ತಪ್ಪು, ಪ್ರತಿಯೊಬ್ಬರದ್ದು ತಪ್ಪಿದೆ. ಅಲ್ಲಿ ನಿಯಂತ್ರಣ ಮಾಡಬೇಕು. ಅದು ಸೆಲ್ಫ್ ರಿಯಲೈಸೇಷನ್ ಆಗ್ಬೇಕು. ಅದಕ್ಕೆ ನಾ ಪದೇ ಉತ್ತರ ಕೊಡ್ತೀನಿ, ಪ್ರಜ್ಞೆ. ನಾವು ಪ್ರಜ್ಞಾವಂತರಾಗೋ ತನಕ ಇವೆಲ್ಲ ನಡೀತಾನೆ ಇರ್ತದೆ. ನಾವು ಪ್ರಜ್ಞಾ ಶೂನ್ಯರು. ನಾವು ಎಲ್ಲಾರ್ಗೂ ಬುದ್ಧಿ ಹೇಳ್ತೀವಿ. ಅವನು ಹಂಗ್ ಮಾಡ್ತಾನೆ, ಹಿಂಗ್ ಮಾಡ್ತಾನೆ, ಅದು ಹಂಗೆ ಇದಂಗೆ ಮಾಡ್ಬೇಡ ಅಂತೀರಿ. ನಾವು ಅದೇ ಇದ್ರೆ ಮಾಡ್ತಿರ್ತೀವಲ್ಲ. ಫಸ್ಟ್ ನಾವು ಉದ್ಧಾರ ಆಗೋಣ, ನಾವು ಸರಿಯಾಗಿ ಪ್ರಾಕ್ಟೀಸ್ ಮಾಡೋಣ, ಅವಾಗೆಲ್ಲ ಸರಿ ಹೋಗ್ತದೆ. ಅದು ನಾವೇ ಮಾಡಲ್ಲ. ಹೌದು ಅಲ್ವಾ ಸರ್? ಯೂತ್ಸ್ ಲೀಡರ್ ಎಷ್ಟು ಮುಖ್ಯ ಅಂತ. ಯೂತ್ ಲೀಡರ್ ಈಗ ತಮಿಳ್ನಾಡಲ್ಲಿ ವಿಜಯ್ ಅವ್ರು ಬಂದ್ರು. ಅವ್ರು ಬಂದಷ್ಟು ಸಾಕಷ್ಟು ಬದಲಾವಣೆ ಮಾಡಿದ್ದಾರೆ. ಈಗೇನು ಒಂದಷ್ಟು ದೇವಸ್ಥಾನಗಳಿಗೆ VIP VVIP ಪ್ರವೇಶ ಇತ್ತು, ಅದನ್ನೆಲ್ಲ ನಿರ್ಬಂಧ ಮಾಡಿ ಒಂದೇ ರೀತಿ ಪ್ರವೇಶ ಎಲ್ರಿಗೂ ಅನ್ನೋದು ಮಾಡಿದ್ದಾರೆ. ಮತ್ತು ಮಹಿಳೆಯರಿಗೆ ಸಾಕಷ್ಟು ರಕ್ಷಣೆಗೆ ಒಂದಷ್ಟು ಪಣ ತೊಟ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ತುಂಬ ಬದಲಾವಣೆ ಮಾಡಿದ್ರು. ಸೊ ಅದೇ ರೀತಿ ನಮ್ಮ ರಾಜ್ಯಕ್ಕಾಗಿರ್ಬೋದು ಅಥವಾ ನಮ್ಮ ದೇಶಕ್ಕಾಗಿರ್ಬೋದು ಯೂತ್ ಲೀಡರ್ ಎಷ್ಟು ಮುಖ್ಯ ಅಂತ. ಅದು ಒಂಥರ ಸಮಸ್ಯೆನೆ. ಯೂತ್ ಲೀಡರ್ ಬಂದ್ರೆ ಒಳ್ಳೇದು, ತಪ್ಪೇ ಅಂತ ಹೇಳಲ್ಲ. ಬಟ್ ಯೂತ್ಗೆ ಯಾವುದು ಕೆಪಾಸಿಟಿ ಇದೆ, ಅವನಿಗೆ ಎಕ್ಸ್ಪೀರಿಯನ್ಸ್ ಇದೆಯಾ, ಅದೆಲ್ಲ ತಿಳ್ಕೊಬೇಕಲ್ಲ. ಅದು ಅವನು ಏನೂ ಗೊತ್ತಿಲ್ದಿದ್ದು ನಾನು ಒಬ್ಬ ಬರ್ತೀನಿ ಅಂದ್ಕೊಂಡು ಬಂದ್ರೆ ಏನ್ ಪ್ರಯೋಜನ? ಕಷ್ಟ. ಫಸ್ಟ್ ಆಫ್ ಆಲ್ ಅವನು ಕಷ್ಟಪಟ್ಟಿರ್ಬೇಕು, ಅವನಿಗೆ ಗೊತ್ತಿರಬೇಕು ಸಮಸ್ಯೆ, ಅವನಿಗೂ ಅನುಭವಿಸಿರ್ಬೇಕು ಏನೇನು ಕಷ್ಟ ಏನೇನಿದೆ ಅಂತೇಳಿ. ಅವಾಗ ಒಪ್ಕೊಳ್ಬೋದು.
ಅವನು ಏನೂ ಅನುಭವಿಸಿರೋದಿಲ್ಲ. ಅಂಥವನ್ನ ನಾವು ಯೂತ್ ಲೀಡರ್ ಅಂತ ಕರೆಸ್ಬಿಟ್ಟು ಮಾಡಿದ್ರೆ ಏನು ಪ್ರಯೋಜನ ಆಗ್ತದೆ? ಆಗಲ್ಲ. ಅಲ್ವಾ? ಹ್ಮ್. ನಮ್ಮಲ್ಲಿ ಏನಾಗಿದೆ, ನೀವು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಹ್ಮ್. ನಿಮ್ಗೆ ಅದು ಹಿಡಿಸುತ್ತೋ ಇಲ್ಲ ಗೊತ್ತಿಲ್ಲ, ಆದ್ರೆ ಮಾತಾಡ್ತೀನಿ. ಆ. ಏನಪ್ಪಾ ಅಂದ್ರೆ, ನುಡಿದಂತೆ ನಡೆಯದವರೇ ಜಾಸ್ತಿ ನಮ್ಮ ದೇಶದಲ್ಲಿ. ಹ್ಮ್. ಯಾರನ್ನೇ ಕೇಳಿ, ಅವ್ರು ನುಡಿದಂತೆ ಅವರೇ ಮಾಡೋದಿಲ್ಲ. ಹ್ಮ್. ಅದರಲ್ಲೂ ಸಾಹಿತಿಗಳು. ನಾನೊಬ್ಬ ಬರಹಗಾರನ, ಸಾಹಿತಿ ಅಂತ ಹೇಳ್ಕೊಳ್ಳೋದಿಲ್ಲ. ಹ್ಮ್. ಆದ್ರೆ ನಾನು ಬರಿಬೇಕಾದ್ರೆ ನಾನು ಅನುಭವಿಸಿರ್ಬೇಕು ಅದನ್ನ. ಹ್ಮ್. ಅದಕ್ಕೆ ನಾನು ಅಲ್ಲಿ ಹೋಗಿ ನೋಡ್ತೀನಿ. ಸೀಯಿಂಗ್ ಇಸ್ ಬಿಲೀವಿಂಗ್ ಅಂತ. ನಾನು ಆರಾಮ್ ಚೇರ್ ಟ್ರಾವೆಲಾಗ್ ರೈಟರ್ ಅಲ್ಲ. ಮನೆಯೊಳಗೆ ಕೂತ್ಕೊಂಡು 4 ಪುಸ್ತಕ ಓದ್ಬಿಟ್ಟು ಬರೆಯೋದಲ್ಲ. ಅಲ್ಲಿ ಹೋಗಿ ನೋಡಿ, ಪರಿಸ್ಥಿತಿ ನೋಡಿ, ಅದು ಹೆಂಗಿದೆ ಅಂತೇಳಿ. ಅದಕ್ಕೆ ನಾನು ಬಾಂಗ್ಲಾದೇಶಕ್ಕೆ ಹೋದೆ. ಅದಕ್ಕೆ ನಾನು ಫಸ್ಟ್ ಹೋಗಿದ್ದು ಎಲ್ಲಿ ಅಂತಂದ್ರೆ ಸ್ಪೇನ್. ಹ್ಮ್. ಸ್ಪೇನ್ ದೇಶ 800 ವರ್ಷ ಮುಸ್ಲಿಮ್ಸ್ ಆಳಿದ್ರು. 800, ನಾಟ್ 1 or 2. ಸ್ಪ್ಯಾನಿಷ್ ಇಸ್ಲಾಂ ಅಂತ ಒಂದು ಪುಸ್ತಕ ಸಿಕ್ತು. ಹ್ಮ್. ಅದು ಓದಾಗ ಆಶ್ಚರ್ಯ ಆಗ್ಬಿಡ್ತು. ಅದು ಓದ್ಕೊಂಡೆ. 800 years. ಆಮೇಲೆ ಸುತ್ತಮುತ್ತ ಸಣ್ಣ ಪಾಳೆಗಾರರು, ಕ್ರಿಶ್ಚಿಯನ್ ಎಲ್ಲ ಒಗ್ಗಟ್ಟಾಗ್ಬಿಟ್ಟು ಅವ್ರನ್ನ ಓಡಿಸ್ಬಿಟ್ರು. ಹ್ಮ್. ಓಡಿಸ್ಬಿಟ್ಟು ಆಮೇಲೆ ಕ್ರಿಶ್ಚಿಯನ್ ಕಿಂಗ್ಡಮ್ ಆಗ್ಬಿಡ್ತದೆ. ಯಾರಿಗೆ ಗೊತ್ತದು? ಇತಿಹಾಸ ಗೊತ್ತು. ನಾನು ಫಸ್ಟ್ ವಿಸಿಟ್ ಮಾಡಿದ್ದೆ ಸ್ಪೇನ್. ಹ್ಮ್. ನಾನೆಲ್ಲ ನೋಡ್ಕೊಂಡು ಬಂದು ಅದ್ರ ಬಗ್ಗೆ ಬರೆದೆ. ಇದು ಸ್ಪೇನ್, ಇದು ಇಸ್ಪಾನ್ ಅಂತ ಫಸ್ಟ್ ಪುಸ್ತಕ ಬರೆದೆ. ಅದ್ರ ಮೇಲೆ ಅದ್ರ ಬಗ್ಗೆ ಸಾಕ್ಷಿ ಚಿತ್ರ ಕೂಡ ಮಾಡಿದ್ದೇನೆ. ಅಂದ್ರೆ ನಮ್ಮಲ್ಲಿ ನಾವು ಮಾತಾಡೋದು ಜಾಸ್ತಿ, ಕೆಲಸ ಆದಂತೆ ನಾವು ಮಾಡಕ್ ಹೋಗೋದೇ ಇಲ್ಲ. ಎಕ್ಸಾಕ್ಟ್ಲಿ ಎಕ್ಸಾಂಪಲ್ ಕೊಟ್ಟೆ ನಾ ಮಾತಾಡೋದು. ನೀವು ಒಂದು ಎಕ್ಸಾಂಪಲ್ ಉದಾಹರಣೆ ಕೊಟ್ಬಿಡ್ತೀವಿ. 1942ನಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಗಾಂಧೀಜಿ ಗೊತ್ತಲ್ಲ ನಿಮ್ಗೆ? ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇತ್ತು. ದೇಶದೆಲ್ಲ ಅಂದ್ಬಿಡ್ತು, ಓಡಿಸ್ರಿ ಅವ್ರನ್ನ, ಕ್ವಿಟ್ ಇಂಡಿಯಾ, ಸತ್ಯಾಗ್ರಹ ಮಾಡೋಣ. ಏನ್ ಜನಗಳೆಲ್ಲ ಹೋಗ್ತಾ ಇದ್ರು, ಸರಿಮನೆ ಸೇರಿದ್ರು, ಎಲ್ಲ ಸರಿ, ಹೌದ್ ತಾನೆ? ಆದ್ರೆ ಎಷ್ಟು ಜನ ಸಾಹಿತಿಗಳು ಪಾರ್ಟಿಸಿಪೇಟ್ ಮಾಡಿದ್ರು? ಹೆಸರು ಹೇಳಲ್ಲ ನಾನು. ಕನ್ನಡ ಸಾಹಿತ್ಯಕ್ಕಾಗ್ಲಿ ಅಥವಾ ಹಿಂದಿ ಆಗ್ಲಿ ಅಥವಾ ಯಾರೇ ಆಗ್ಲಿ, ಎಷ್ಟು ಜನ ಅವ್ರು ಹೇಳಿದ್ರು, ಪುಸ್ತಕ ಬರೆದ್ರು, ಸ್ವಾತಂತ್ರ್ಯದ ಬಗ್ಗೆ ಬರೆದ್ರು, ಕವನ ಬರೆದ್ರು, ದೇಶಭಕ್ತಿ ಬರೆದ್ರು, ಎಲ್ಲ ಮಾಡಿದ್ರು, ಪ್ರಚಾರ ಗಿಟ್ಟಿಸಿದ್ರು. ಪಾರ್ಟಿಸಿಪೇಟ್ ಮಾಡಿದ್ರಾ? ಹೋಗ್ಲಿ, ಎಕ್ಸಾಂಪಲ್ ಕೊಟ್ಟು ನಾನು ಮಾತಾಡ್ತೀನಿ. ಈಗ ಮಹಾತ್ಮ ಗಾಂಧಿಗೆ ಮಹಾತ್ಮ ಅನ್ನೋ ಬಿರುದು ಯಾರು ಕೊಟ್ಟಿದ್ದು? ರವೀಂದ್ರನಾಥ್ ಟ್ಯಾಗೋರ್. ಸೊ ರವೀಂದ್ರನಾಥ್ ಟ್ಯಾಗೋರ್ ಕೊಟ್ಟಿದ್ದು ಒಂದು ಬಿರುದಿದೆಯಲ್ಲ, ಯಾಕೆ ಬಿರುದು ಕೊಟ್ಟರು? ಅವ್ನು ಮಹಾತ್ಮ ಅಂತ ಯಾಕೆ ಕರೆದ್ರು? ಅವನು ಅಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾನೆ, ಅವನಿಂದ ಉದ್ಧಾರ ಆಗ್ತಿದ್ದೀವಿ, ನಮಗೆ ಸ್ವಾತಂತ್ರ್ಯ ಸಿಗೋಕ್ಕೋಸ್ಕರ ಹೋರಾಡ್ತೀವಿ. ಅವ್ರೇನಾದ್ರು ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸಿದ್ರಾ? ಸರ್, ಅವಾಗ ಹೆಂಗೆ ಅಂತಂದ್ರೆ ಖಡ್ಗಕ್ಕಿಂತ ಲೇಖನಿ ಹರಿತ ಅಂತ ಒಂದು ಮಾತಿತ್ತು. ಸೊ ಅವರು ಪ್ರಚೋದನೆ ಮಾಡ್ತಾ ಇದ್ರು, ಪ್ರಚೋದನೆ ಬರೆಯೋದ್ರ ಮೂಲಕ. ಕರೆಕ್ಟ್, ಪ್ರಚೋದನೆ ಮಾಡಿದ್ರು. ಮಾಡ್ಬೇಕು, ಪ್ರಚೋದನೆ ಆಗಿದೆ, ಎಲ್ಲ ಸರಿ. ಬಟ್ ಅವರೇ ಹೋಗ್ಲಿಲ್ವಲ್ಲ, ಅವರೇ ಪ್ರಚೋದನೆಗೊಳ್ಳಿಲ್ವಲ್ಲ. ಈಗ ನಾನು ಬರಿತೀನಿ, ನಾನು ಒಬ್ಬ ದೊಡ್ಡ ಬರಹಗಾರ, ನಿಮ್ಮನ್ನೆಲ್ಲ ಪ್ರಚೋದನೆ ಮಾಡ್ತೀನಿ ಅಂತ ಬರಿತೀನಿ. ನಾನೇ ಪ್ರಚೋದನೆಗೊಳ್ದೆ ಹೋದ್ರೆ, ನಾನೇ ಮಾಡಿ ತೋರಿಸದೆ ಹೋದ್ರೆ? ರವೀಂದ್ರನಾಥ್ ಟ್ಯಾಗೋರ್ ದೊಡ್ಡ ಕವಿ, ಬಟ್ ಅವರೇನು ಮಹಾತ್ಮ ಅಂತ ಕರೆದ್ರು, ಪಾರ್ಟಿಸಿಪೇಟ್ ಮಾಡಲೇ ಇಲ್ವಲ್ಲ, ಒಂದ್ ದಿವಸ ಜೈಲ್ಗೆ ಹೋಗ್ಲಿಲ್ವಲ್ಲ. ಅವ್ರಿಗೆ ಈಗೇನು ಹೋಗ್ಲಿ, ಹಾಡ್ತಾರ ಅವ್ರನ್ನ. ಅದೇ ರೀತಿ ಸಾಹಿತಿಗಳಲ್ವಾ, 1942ನಲ್ಲಿ ದೊಡ್ಡ ಸಾಹಿತಿಗಳು, ಅದರಲ್ಲೂ ಕವಿಗಳು, ಏನ್ ದಾಂಪತ್ಯ ಸುಖದ ಬಗ್ಗೆ ಬರೆದ್ಬಿಟ್ರು, ರಾಮಾಯಣದ ಬಗ್ಗೆ ಬರೆದ್ಬಿಟ್ರು, ಎಲ್ಲ ಬರೆದ್ಬಿಟ್ರು, ಎಲ್ಲ ದೊಡ್ಡ ಕವಿಗಳು, ಸಾಹಿತಿಗಳು ಅಂತ ಅನ್ಸ್ಕೊಬಿಟ್ರು. ಯಾರು ಜೈಲಿಗೆ ಹೋಗಿದ್ದಾರೆ? ಮಹಾತ್ಮ ಗಾಂಧಿ ಬಗ್ಗೆ ಬರೆದು ಹೊಗಳಿ ಹಾಡ್ಬಿಟ್ರು. ಆದ್ರೆ ಮಹಾತ್ಮ ಗಾಂಧಿ ಹಿಂದೆ ಹೋದ್ರಾ? ಇಲ್ಲ. ಜೈಲಿಗೆ ಹೋದ್ರಾ? ಹೋಗ್ಲಿಲ್ಲ. ಏನ್ ಪ್ರಯೋಜನ ಆಯ್ತು? ಪ್ರಚೋದನೆಗೊಳ್ತು. ಕಂಡೋರ್ ಮನೆ ಮಕ್ಕಳನ್ನ ಬಾವಿಗೆ ಹಾಕಿ ತಾವು ಆರಾಮಾಗಿ ನೋಡ್ಕೊಂಡು 4 ಗೋಡೆ ಮಧ್ಯೆ ಕೂತ್ಕೊಂಡು ಎಲ್ಲಾ ತರ ಕ್ಷೇಮದಿಂದ ಇದ್ಕೊಂಡು ಬರವಣಿಗೆಲೇ ಇದ್ದರು. ನಾನೊಬ್ಬ ಋಷಿ, ನಾನೊಬ್ಬ ಅವನು, ನಾನು ಇಬ್ನು ಅಂತ ಹೊಗಳಿಸ್ಕೊಂಡ್ಬಿಟ್ರು. ಏನ್ ಪ್ರಯೋಜನ ಹೇಳಿ ಮೇಡಮ್? ಸರೋಜಿನಿ ನಾಯ್ಡು ಎಕ್ಸೆಪ್ಷನ್. ಅವ್ರು ಗಾಂಧಿ ಹಿಂದೆ ಹೋದ್ರು. ಅದು ಏನೋ ಇಂಗ್ಲಿಷ್ನಲ್ಲಿ ಬರೋದು, ಕನ್ನಡದಲ್ಲಿ ಬರಲಿಲ್ಲ, ಹಿಂದಿಲಿ ಬರಲಿಲ್ಲ ಅವರು. ಅದು ಎಕ್ಸೆಪ್ಷನ್. ಆ ಥರ ಭಾಳ ಕೈ ಬೆರಳಲ್ಲಿ ಎಣಿಸ್ಬೋದು. ಅದಕ್ಕೆ ಹೇಳೋದು, ನುಡಿದಂತೆ ನಡೆಯದ ವೀರರು ನಾವು. ಕನ್ನಡ ಸಾಹಿತ್ಯದಲ್ಲಿ ಎಲ್ಲರೂ 99% ಭಾಳ ಕಡಿಮೆ, ಕೈಯಾರ ಕಿಣ್ಣೆರೈ ಆಗಲಿ, ಅಥವಾ ಸ್ವಲ್ಪ ಮಟ್ಟಿಗೆ ಬೇಂದ್ರೆ ಆಗಲಿ, ಸ್ವಲ್ಪ ಮಟ್ಟಿಗೆ ಶಿವರಾಮ್ ಕಾರಂತ ಆಗಲಿ, ಭಾಳ ಕಡಿಮೆ. ಅವ್ರು ಯಾರು ಕಂಪ್ಲೀಟಾಗಿ ಧುಮುಕ್ಲೇ ಇಲ್ಲ ಒಳಗಡೆ. ಎಲ್ಲ ಬದಿ ನಿಂತ್ಕೊಂಡು ನೋಡೋರು, ಸ್ವಲ್ಪ ಹೋಗಿ ಏನೋ ಮಾಡೋರು ಬರೋರು ಅಷ್ಟೇ ಹೊರತು ಯಾರು ಧುಮುಕ್ಲೇ ಇಲ್ಲ. ಸ್ವತಂತ್ರ ಇಂಡಿಪೆಂಡೆನ್ಸ್ ಮೂಮೆಂಟಲ್ಲಿ ಧುಮುಕಿ ಪ್ರಾಣತ್ಯಾಗ ಮಾಡಿದ್ದು ಭಾಳ ಕಡಿಮೆ. ಎಲ್ಲೋ ಗೊತ್ತುಗರಿ ಇಲ್ಲದೆ ಇದ್ದವ್ರು, ಪಾಪ ಹೆಸರು ಇಲ್ಲದೆ ಇದ್ದವರು ಗುಂಡೆ ತಗೊಂಡು ಸತ್ತೋಗ್ಬಿಟ್ರು. ಪಾಪ ಮಂಡ್ಯದಲ್ಲಾಗಲಿ, ಇದರಲ್ಲ ಇಲ್ಲ ಅಂತ ಹೇಳಲ್ಲ,
ಭಾಳ ಕಡಿಮೆ. ಆ ಥರ ಎಲ್ಲರೂ ಎದ್ದು ಬಿಟ್ಟಿದ್ದಿದ್ರೆ ನಮ್ಗೆ ಯಾವಾಗಲೂ ಸ್ವತಂತ್ರ ಸಿಕ್ಬಿಡ್ತಾ ಇತ್ತಲ್ವಾ. ಹೌದು. ಈಗ ಆ ಸ್ವತಂತ್ರ ಅನ್ನೋಕ್ಕೆ ಅದೂ ಸಾಂದರ್ಭಿಕವಾಗಿ ಹೇಳ್ತೀನಿ ಮೇಡಮ್. ಸ್ವತಂತ್ರ ಅಂತ ಒಂದು ವರ್ಡ್ ಇದೆಯಲ್ಲ, ಒಂದು ಪದ ಇದೆಯಲ್ಲ, ಅದ್ರ ಡೆಫಿನೇಷನ್ನೇ ಗೊತ್ತಿಲ್ಲ ನಮಗೆ. ಫ್ರೀಡಮ್ ಈಸ್ ಮೈ ಬರ್ತ್ ರೈಟ್ ಅಂತ ಯಾರು ಹೇಳಿದ್ರು? ಇವರು ನಮ್ಮ ಗ್ರೇಟ್ ತಿಲಕ್. ಆದರೆ ಡೆಫಿನೇಷನ್ನೇ ಕೊಡಲಿಲ್ಲ ಅವರು, ಯಾರೂ ಕೊಡಲಿಲ್ಲ. ಇದುವರೆಗೂ ನನಗೆ ತಿಳಿದಂಗೆ ಡೆಫಿನೇಷನ್ ಕೊಡೋಕೆ ಹೋಗಲಿಲ್ಲ. ನಮಗೆ ಸ್ವತಂತ್ರ ಬೇಕು, ಕರೆಕ್ಟ್. ಈ ಸ್ವತಂತ್ರ ಅಂದರೆ ಏನು? ಅದಕ್ಕೆ ಉತ್ತರ ಇಲ್ಲ. ಎಷ್ಟು ತುಂಬ ಜನ ಕೇಳಿದ್ದೀನಿ, ಏನಪ್ಪ ಸ್ವತಂತ್ರ, ಡೆಫಿನೇಷನ್ ಕೊಡ ಅಂದರೆ ನಾನು ಅವಾಗ ಹೇಳೋದು ಅಂದರೆ ಸ್ವತಂತ್ರ ಅಂದರೆ ಒಂದು ನಾಣ್ಯದ ಎರಡು ಮುಖಗಳು. ಒಂದರಲ್ಲಿ ಸ್ವತಂತ್ರ ಕಾಣಿಸುತ್ತೆ, ಸ್ವತಂತ್ರವಾಗಿ. ಇನ್ನೊಂದು ಮುಖದಲ್ಲಿ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಅಂತ. ಎಲ್ಲಿ ಜವಾಬ್ದಾರಿ ಇರುತ್ತೋ ಅಲ್ಲಿ ಸ್ವತಂತ್ರ ಇರ್ತದೆ, ಎಲ್ಲಿ ಸ್ವತಂತ್ರ ಇದೆಯೋ ಅಥವಾ ಬೇಕೋ ಅಲ್ಲಿ ಜವಾಬ್ದಾರಿ ಇರ್ತದೆ. ಈಗೇನು ಉದಾಹರಣೆ ಕೊಟ್ಟೆ ಮಾತಾಡೋದು. ಈಗ ನನ್ನ ಮಗ, ಅವನಿಗೆ 18 ವರ್ಷದ ತನಕ ನಾನು ಅವನಿಗೆ ಸ್ವತಂತ್ರ ಕೊಟ್ಟಿರೋದಿಲ್ಲ. ನಾನು ಹೇಳ್ದಂಗೆ ಕೇಳ್ಕೊಂಡು ಬದುಕಿರ್ಬೇಕು. ಕೂತ್ಕೊ ಅಂದರೆ ಕೂತ್ಕೋಬೇಕು, ನಿಂತ್ಕೋಬೇಕು ಎಲ್ಲ ಮಾಡಿರ್ತೀನಿ. ನಿಂಗೇನೋ ಗೊತ್ತು, ಕೂತ್ಕೊಳ್ಳೋ, ನೀನೇನು ಮಾತಾಡಬೇಡ, ನಿನ್ನ ಕೆಲಸ ಏನೋ ಓದಬೇಕು ಅಷ್ಟೇ, ಓದು, ಕೂತ್ಕೋ, ಅದು ಮಾಡು, ಇದು ಮಾಡೋದು ಏನು ಕಂಪ್ಲೀಟ್ ನಾನೊಬ್ಬ ಡಿಕ್ಟೇಟರ್ ಥರ ಏನು ಮಾಡ್ತೀನಿ, ಹೌದಾ ಅಲ್ಲ? 18 ಅವನಿಗೆ ಬೇಜಾರಾಗ್ಬಿಡುತ್ತೆ. ಸತ್ತೇರಿ ಇದೆಯಲ್ಲಿ ಗ್ರಾಜ, ನನಗೆ ಸ್ವತಂತ್ರನೇ ಇಲ್ಲ. ಆಯ್ತಪ್ಪ, ನನಗೆ ಕೆಲಸ ಸಿಕ್ತು, ನೀವು ಓದಿಸಿದ್ಯಲ್ಲ, ನಾನು ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ, ನಂಗೆ ಬೇಡ ಅಂತಾನೆ. ಆಯಿತು, ಬೇರೆ ಮನೆ ಮಾಡ್ಕೊಂಡು ಹೋಗು. ಅವನಿಗೆ ಸ್ವತಂತ್ರ ಕೊಟ್ಟೆ, ಅದ್ರ ಜೊತೆಗೆ ಅವನಿಗೆ ಜವಾಬ್ದಾರಿ ಕೊಟ್ಟೆ. ಅವಾಗ ಅವನಿಗೆ ಗೊತ್ತಾಯ್ತು, ಅವನ ಕಾಲ ಮೇಲೆ ಅವ್ನು ನಿಂತಾಗ ಅವನಿಗೆ ಜವಾಬ್ದಾರಿ ಸಿಗೋಯ್ತು. ಅವ್ನು ದುಡಿಬೇಕು, ತಿನ್ನಬೇಕು, ಎಲ್ಲ ಅವನ ಕೆಲಸ ಅವನೇ ಮಾಡ್ಕೋಬೇಕು, ಬೇರೆಯವ್ರು ಯಾರು ಅವನಿಗೆ ಸಹಾಯಕ್ಕೆ ಬರ್ತಿಲ್ಲ. ಅದು ಜವಾಬ್ದಾರಿ, ಅದು ಸ್ವತಂತ್ರ. ನಮಗೆ ಬ್ರಿಟಿಷ್ನವ್ರು ಕೊಟ್ಟಿದ್ದು ಅದು. ಅಲ್ಲಿ ತನಕ ಅವ್ರಿಗೆ ನಮಗೆ ಜವಾಬ್ದಾರಿ ಕೊಟ್ಟಿರಲಿಲ್ಲ, ಅವರೇ ಎಲ್ಲ ನೋಡ್ಕೊಳ್ಳೋರು. ಕೂತ್ಕೊ, ನಿಂತ್ಕೋ, ಹಂಗೆ ಮಾಡು, ಹಿಂಗೆ ಮಾಡು ಅಂತೆಲ್ಲ ಹೇಳೋರು. ಆಯ್ತಪ್ಪ, ನಿಮ್ಮ ಕೆಲಸ ನೀವೇನೇ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸ್ವತಂತ್ರ ಕೊಟ್ಟಂತ ಅರ್ಥ ನಮಗೆ ಜವಾಬ್ದಾರಿ ನಾವು. ಆದರೆ ಈಗೇನಾಗಿದೆ, ಆ ಅರ್ಥನೇ ಗೊತ್ತಿಲ್ಲ ನಮಗೆ. ನಾವು ಬೇಜವಾಬ್ದಾರಿಯಾಗಿ ನಾವು ಹೋಗ್ತೀವಿ. ಕರೆಕ್ಟ್. ನಮಗೆ ನೀತಿ ನಿಯಮ ಬೇಡ ನಮಗೆ. ಅದಕ್ಕೆ ಮೊನ್ನೆ ಒಬ್ಬ ಮ್ಯಾಜಿಸ್ಟ್ರೇಟ್, ಒಬ್ಬ ಜಡ್ಜ್ ಕೂಡ ಅದೇ ಹೇಳಿದ್ನಲ್ಲ, ನಮಗೆ ಇಲ್ಲಿ ಜನರಿಗೆ ನೀತಿ ನಿಯಮನೇ ಗೊತ್ತಿಲ್ಲ, ಅವ್ರ ಕೈಕಾಲು ಕತ್ತರಿಸಿದ್ರೇನೆ ಅವ್ರಿಗೆ ಗೊತ್ತಾಗೋದು ಅಂತ ಹೇಳಿದ್ದಾರೆ ಜಡ್ಜ್ಮೆಂಟಲ್ಲಿ. ಕರೆಕ್ಟಾಗಿ ಹೇಳಿದ್ದಾರೆ ಅವರು. ನಮಗೆ ನ್ಯಾಯ, ನೀತಿ, ಧರ್ಮ ಅಂತ ಸುಮ್ಮನೆ ಬಾಯಲ್ಲಿ ಬರ್ತದೆ ಅಷ್ಟೇ, ನಾವು ಅದನ್ನು ಇಂಪ್ಲಿಮೆಂಟೇ ಮಾಡೋಕ್ಕೆ ಹೋಗಲ್ಲ. ಸರ್, ಮತ್ತೊಂದು ಸ್ಪೆಷಲ್ ಟಾಪಿಕ್ಕು. ಬೇರೆ ಬೇರೆ ದೇಶ ಎಲ್ಲ ಸುತ್ತಿದ್ದೀರಾ ನೀವು. ನಮ್ಮ ದೇಶನೂ ಕೂಡ, ದೇಶದೊಳಗಡೆ ಇರೋ ಸಾಕಷ್ಟು ರಾಜ್ಯಗಳನ್ನು ಕೂಡ ನೋಡಿದ್ದೀರಾ. ಸೊ ಹಿಂದೂಯಿಸಮ್ ಇದೊಂದು ಮೇನ್ ಟಾಪಿಕ್. ಅಂದರೆ ಈ ಹಿಂದುತ್ವ ಅನ್ನೋದು ಏನಾದರೂ ಅಳಿವಿನಂಚಿಗೆ ಸಾಕ್ತಾ ಇದೆಯಾ ಅಂದರೆ ಸದ್ಯಕ್ಕೆ ಹೋಲಿಕೆ ಮಾಡಿದಾಗ? ಇದೊಂದು ಭಾಳ ಇಂಪಾರ್ಟೆಂಟ್ ಕ್ವಶನ್ ಮೇಡಮ್. ಇದು ತುಂಬಾನೇ ಈಗ ನಾನು ಅದೇನೋ ಏಕಾಂಕಿಯಾಗಿ ನನಗೆ ಈ ಕ್ವಶನ್ ಬಂದಿತ್ತು. ನಾನು ದೇಶ ವಿದೇಶದಲ್ಲಿ ಕೇಳಿದ್ದಾರೆ, ಬೇಕಾದ್ರೆ ನನಗೆ ಫಾರಿನ್ಗೆ ಹೋದಾಗಲೂ ಕೇಳಿದ್ದಾರೆ, ಓ ಯು ಆರ್ ಎನ್ ಇಂಡಿಯನ್, ಓ ಯು ಆರ್ ಎ ಹಿಂದೂ. ಎಸ್, ಐ ಆಮ್ ಎ ಹಿಂದೂ. ವಾಟ್ ಈಸ್ ಹಿಂದೂಯಿಸಮ್ ಅಂತ ಕೇಳಿದ್ದಾರೆ ನಾನಾಗ ಉತ್ತರ ಕೊಡೋಕ್ಕೆ ದಡಬಡಾಯಿಸ್ಬಿಟ್ಟಿದ್ದೀನಿ. ಏನೇನೋ ಹೇಳಿದ್ದೇನೆ, ಅವ್ರಿಗೆ ಅರ್ಥ ಆಗಲಿಲ್ಲ. ಅದು ನನ್ನ ಮನಸ್ಸಲ್ಲಿ ಬಿದ್ದುಬಿಡ್ತು. ಸೊ ಅದಕ್ಕೆ ಏನು ಮಾಡಿದೆ, ಈಗ ಒಂದು 3 ವರ್ಷದಿಂದ ನಾವೆಲ್ಲ ಹಿರಿಯರೆಲ್ಲ ಸೇರಿಕೊಂಡು ನಾನು ತುಂಬ ನೂರಾರು ಜನಕ್ಕೆ ಪ್ರಶ್ನೆ ಕೇಳ್ಬಿಟ್ಟಿದ್ದೀನಿ. ನೀ ಹಿಂದೂ ಅಂತ ಹೇಳ್ಕೊಂಡ್ರೆ ಹಿಂದೂ ಧರ್ಮದ ಮೂಲಭೂತ ತತ್ವ ವಿಚಾರಗಳು, ವಾಟ್ ಈಸ್ ಹಿಂದೂಯಿಸಮ್, ವಾಟ್ ಈಸ್ ದಿ ಫಿಲಾಸಫಿ ಆಫ್ ಹಿಂದೂಯಿಸಮ್, ಏನು ಹಿಂದೂ ಧರ್ಮ ಹೇಳ್ತದೆ, ಸಂಕ್ಷಿಪ್ತವಾಗಿ ಸರಳವಾಗಿ ಹೇಳಲಿಕ್ಕೆ ಆಗ್ತದ ಅಂದರೆ ಯಾರು ಉತ್ತರ ಬಾಯಿಗೆ ಬಂದಂಗೆ ಉತ್ತರ. ಸರ್ವೇ ಜನೋ ಸುಖೀ ಭವತು ಅಂತಾರೆ. ಅದೆಲ್ಲ ಹೇಳೋದು ಕಷ್ಟ ರೀ, ಅದೆಲ್ಲ ನೀವು ಕೇಳಬಾರ್ದ್ರಿ ಅಂತ ಬಾಯಿಗೆ ಬಂದಂಗೆ ಬೈಸ್ಕೊಂಡ್ಬಿಟ್ಟಿದ್ದೀನಿ, ಹೇಳಿಸ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ನಾವೇನು ಮಾಡಿದ್ವಿ, ಒಂದು ಕೈಪಿಡಿ ಮಾಡಿದ್ವಿ. ಆ ಕೈಪಿಡಿ ಏನು ಅಂದರೆ ಸರಳವಾಗಿ ಹಿಂದೂ ಧರ್ಮದ ಬಗ್ಗೆ ನಾನು ಕೊಟ್ಟಿದ್ದೀನಿ, ಸರಳವಾಗಿ. ಜೊತೆಗೆ ಸ್ವಲ್ಪ ಭಜನೆಗಳು ಕೊಟ್ಟಿದ್ದೀನಿ, ಸಂಸ್ಕೃತ ಸೂಕ್ತಿಗಳು ಕೊಟ್ಬಿಟ್ಟಿದ್ದೀನಿ. ಸೊ ಇದರೊಳಗೆ ಇಷ್ಟೇ. ಅದನ್ನು ವಿವರಣೆ ಕೊಡೋದಾದರೆ ಯಾವ ಥರ ಅಂತಂದರೆ, ಪ್ರತಿಯೊಂದು ವಿಷಯದಲ್ಲೂ ಒಂದು ವರ್ಡ್ ಇದೆ, ಒಂದು ಪದ ಇದೆ. ಆ ಪದ ಏನು ಅಂದರೆ ನಂಬಿಕೆ ಅಂತ. ಈಗ ನೀವು ನನ್ನ ಮೇಲೆ ನಂಬಿಕೆ ಇರೋದ್ರಿಂದಲೇ ನಾನು ಕರೆದ್ರಿ, ಇಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಸೊ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ, ಅವ್ರ ಮೇಲೆ ನಂಬಿಕೆ ಇದೆ, ಎಲ್ಲರ ಮೇಲೆ ನಂಬಿಕೆ ಇದೆ. ನಂಬಿಕೆ ಅನ್ನೋ ಒಂದು ವರ್ಡ್ ಇದೆ ನೋಡಿ, ಅದರಿಂದನೇ ಎಲ್ಲ ಸ್ಟಾರ್ಟ್ ಆಗತ್ತೆ, ಶುರುವಾಗೋದು. ಎಲ್ಲ ಧರ್ಮಗಳು ಅದರಿಂದನೇ. ಯಾರು ವೆಸ್ಟರ್ನ್ ಕಂಟ್ರೀಸ್ಗೆ ಹೋದರೆ ಟು ವಿಚ್ ರಿಲಿಜನ್ ಯು ಬಿಲಾಂಗ್ ಅಂತ ಕೇಳೋದಿಲ್ಲ. ಅವ್ರೇನು ಕೇಳ್ತಾರೆ ಅಂದರೆ ಟು ವಿಚ್ ಫೇತ್ ಯು ಬಿಲಾಂಗ್ ಅಂತ ಕೇಳ್ತಾರೆ. ಸೊ ಫೇತ್ ಮೀನ್ಸ್ ರಿಲಿಜನ್. ಸೊ ಹಿಂದೂ ಧರ್ಮದಲ್ಲೂ ಅದೇನೆ, ಭಾಳ ಸರಳವಾಗಿ ಹೇಳ್ಬೋದು. ಹಿಂದೂ ಧರ್ಮದಲ್ಲಿ
ಕಷ್ಟ ಮಾಡಿಬಿಟ್ಟಿದ್ದಾರೆ, ಇಷ್ಟು ದಪ್ಪ ಪುಸ್ತಕ ಬರೆದ್ಬಿಟ್ಟು ತಲೆ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ನಮ್ಮದು. ಬಟ್ ಸರಳವಾಗಿ ಹೇಳಿದರೆ, ತುಂಬ ಚೆನ್ನಾಗಿ ಸರಳವಾಗಿ ಹೇಳಿದ್ದಾರೆ. ಹಿಂದೂ ಧರ್ಮದಲ್ಲಿ ಏನು ಹೇಳ್ತಾರೆ ಅಂದರೆ, ಅದು ಕ್ವಶನ್ ಆ್ಯಂಡ್ ಆನ್ಸರ್ ಸೀರೀಸ್. ಅದು ಏನು ಅಂದರೆ, ಫಸ್ಟು ಒಂದು ಫೌಂಡೇಶನ್ ಬೇಕು ಎಲ್ಲದಕ್ಕೂ. ಆ ಫೌಂಡೇಶನ್ ಏನಪ್ಪ ಅಂದರೆ ನಂಬಿಕೆ. ಕ್ವಶನ್ ಕೇಳುತ್ತೆ, ಯಾವುದ್ರ ಮೇಲೆ ನಂಬಿಕೆ? ನೋಡಪ್ಪ, ನಿನ್ನಲ್ಲಿ ಒಂದು ಆತ್ಮ ಅಂತ ಒಂದಿದೆ, ಸೋಲ್ ಅಂತ ಕರಿತೀವಿ, ನೀನು ನಂಬ್ತೀಯಾ ಅಂತ ಕೇಳುತ್ತೆ. ನೀವು ಹ್ಞೂ ಅಂತಂದರೆ, ಹೌದು ಆತ್ಮ ನಂಬ್ತೀನಿ ಅಂತಂದರೆ, ಆವಾಗ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಕೇಳುತ್ತೆ. ಈಗ ಪರಮಾತ್ಮ ಅಂತ ಒಬ್ಬ ಇದ್ದಾನೆ, ಅದಕ್ಕೆ ದೇವರು ನಾಮ ಹಲವು, ದೇವರು ಇದು ಅಂತ ನಾಮ ಹಲವು ಅಂದಮೇಲೆ ದೇವ್ರು ನಂಬ್ತೀಯಾ? ಹೇಗೆ ನಂಬಿಕೆನೆ. ನೀವು ಹ್ಞೂ ಅಂತಂದರೆ ಮೂರನೇ ಕ್ವಶನ್ ಕೇಳುತ್ತೆ, ಈ ಜಗತ್ತಿದೆಯಲ್ಲ, ನೋಡ್ತಿದ್ರಲ್ಲ, ಕಾಣಿಸುತ್ತಲ್ಲ, ಈ ಜಗತ್ತನ್ನು ನಂಬ್ತೀರಾ? ಕಾಣಿಸಿದ್ಮೇಲೆ ನಂಬಲೇಬೇಕಲ್ಲ. ಹ್ಞೂ ನಂಬ್ತೀನಿ ಇದೆ. ಆವಾಗ ಹಿಂದೂ ಧರ್ಮ ಬರ್ತದೆ. ಈ ಮೂರು ವಿಷಯ ಇದೆಯಲ್ಲ, ಜೀವ, ಜಗತ್ತು, ಜಗದೀಶ್ವರ. ಇದು ಕನ್ನಡದಲ್ಲಿ ಜಿಯವರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಜಾ 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 ಅಂತ. ಮೂರು, ಜೀವ, ಜಗತ್ತು, ಜಗದೀಶ್ವರ. ಈ ಮೂರರ ಸಂಬಂಧ ಹುಡುಕದೆ, ಈ ಮೂರರ ವಿವರಣೆ ಕೊಡದೆ ಹಿಂದೂ ಧರ್ಮದ ಮೂಲಭೂತ ತತ್ವ ವಿಚಾರಗಳು. ಇದನ್ನ ಯಾರು ಕೊಟ್ಟಿದ್ದಾರೆ? ಮೂರು ಸೌತ್ ಇಂಡಿಯನ್ಸೇ. ಒಬ್ಬರು ಮಧ್ವಾಚಾರ್ಯರು, ಇಬ್ಬರು ಶಂಕರಾಚಾರ್ಯರು, ಇನ್ನೊಬ್ಬರು ರಾಮಾನುಜಾಚಾರ್ಯ. ಈ ಮೂರು ಆಚಾರ್ಯಗಳು ಮೂರು ಥರ ಹೇಳಿದ್ದಾರೆ. ಏನಪ್ಪ ಅಂದರೆ, ಜೀವನೇ ಬೇರೆ, ಜಗತ್ತೇ ಬೇರೆ, ಜಗದೀಶ್ವರನೇ ಬೇರೆ. ಅದಕ್ಕೆ ದ್ವೈತ ಫಿಲಾಸಫಿ, ಎರಡು ಬೇರೆ 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 ಅವ್ರ ಫಿಲಾಸಫಿ. ನಾವು ಸಾಕ್ಷಾತ್ಕಾರ ಮೋಕ್ಷ ಪಡೆಯಬೇಕಾದ್ರೆ ಮೋಕ್ಷ ಬರ್ತದೆ, ಮೋಕ್ಷ ಪಡಿಬೇಕು. ಮನುಷ್ಯ ಮೋಕ್ಷ ಅಂದರೆ ಮರು ಹುಟ್ಟಬೇಡ, ನಮಗೆ ಸಾಕಪ್ಪ ಈ ಜೀವನ, ನಾವು ಮೋಕ್ಷ ಪಡಿಬೇಕು ಅಂತ ಅದೊಂದು ಹಿಂದೂ ಧರ್ಮದಲ್ಲಿ ಒಂದು ಇದಿದೆ. ಸೊ ಅದು ಪಡಿಬೇಕಾದ್ರೆ ಈ ಮೂರು ಆಚಾರ್ಯರು ಮೂರು ಥರ ಹೇಳಿದ್ದಾರೆ. ದೇವ್ರನ್ನ ಪಡಿಬೇಕು, ದೇವರಲ್ಲಿ ಲೀನ ಆಗಬೇಕು, ದೇವರೇ ಬೇರೆ, ಅರ್ಥ ಆಯ್ತಾ? ಜೀವನೇ ಬೇರೆ, ಜಗದೀಶ್ವರ ಬೇರೆ, ಈ ಜಗತ್ತೇ ಬೇರೆ. ಅದು ದ್ವೈತ ಫಿಲಾಸಫಿ. ರಾಮಾನುಜಾಚಾರ್ಯ ಏನು ಹೇಳ್ತಾರೆ, ಅಲ್ಲ ಈ ಶಂಕರಾಚಾರ್ಯರು ಏನು ಹೇಳ್ತಾರೆ ಅಂದರೆ, ದೇವ್ರು ಎಲ್ಲ ಕಡೆ ಇದ್ದಾನೆ ಅಂದಮೇಲೆ ನಿನ್ನಲ್ಲೂ ಇದ್ದಾನೆ. ದೇವ್ರು ಎಲ್ಲ ಕಡೆ ಇದೆ ಅಂತಾನೆ, ಅವ್ನು ಇಂಥ ಕಡೆನೇ ಬರೀ ದೇವಸ್ಥಾನದಲ್ಲಿ ಅಂತ ಯಾರು ಹೇಳೋದಿಲ್ಲ. ದೇವ್ರು ಎಲ್ಲ ಕಡೆನೂ ಇದ್ದಾನೆ. ಅದಕ್ಕೆ ಪ್ರಕೃತಿ ಪೂಜೆ ಮಾಡೋದು ನಾವು. ದೇವರು ಒಂದು ಮರದಲ್ಲಿದ್ದಾನೆ, ಗಿಡದಲ್ಲಿದ್ದಾನೆ, ಎಲ್ಲ ಕಡೆ ಇದ್ದಾನೆ, ಗಾಳಿಲಿದ್ದಾನೆ, ಎಲ್ಲ ಕಡೆ ಇದ್ದಾನೆ ಅವನು. ಅಂದಮೇಲೆ ನೀನು ಬೇರೆ ಹೆಂಗೆ ಹೇಳ್ತೀಯಾ? ಅದ್ವೈತ ಫಿಲಾಸಫಿ ಅಂತ ಬಂದ್ಬಿಡ್ತದು. ವೇದಾಂತ ಅದ್ವೈತ ಫಿಲಾಸಫಿ. ಇವ್ರು ವಿಶಿಷ್ಟಾದ್ವೈತ ಅಂತ ಕರೀತಾರಲ್ಲ ರಾಮಾನುಜರು, ಅವ್ರೇನು ಹೇಳ್ತಾರೆ ಅಂದರೆ, ನಾವು ಒಪ್ತೀವಿ ದೇವರು ಎಲ್ಲ ಕಡೆ ಇದ್ದಾನೆ, ಅದೆಲ್ಲ ಬೇಡ. ನಾವು ಮೋಕ್ಷ ಸಾಧನೆ ಮಾಡುವಾಗ ದೇವರಲ್ಲಿ ಲೀನ ಆಗಬೇಕು ಅಂತ ನೀವೆಲ್ಲ ಹೇಳ್ತೀರಲ್ಲ, ಲೀನ ಆಗೋದಾಗಲ್ಲ, ಒಂದಾಗಕ್ಕಾಗಲ್ಲ. ಯಾಕಂದರೆ ದೇವರು ಸೃಷ್ಟಿಕರ್ತ, ಅವನು ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ. ಅಂದಮೇಲೆ ಅವನ ಜೊತೆ ವಾಪಸ್ ಹೋಗಿ ಸೇರಕ್ಕಾಗ್ತದಾ? ಅವನ ಪಾದ ಸೇರ್ಬೋದಷ್ಟೇ. ಅದು ಯಾವ ರೀತಿ? ಬರೀ ಭಕ್ತಿ ಮಾರ್ಗದಿಂದ, ಭಕ್ತಿಯಿಂದ ಪೂಜೆ ಮಾಡಿ, ನೀವು ಭಕ್ತಿಯಿಂದ ನೀವು ಆರಾಧಿಸಿ, ಆವಾಗ ನೀವು ದೇವ್ರನ್ನ ಪ್ರತ್ಯಕ್ಷವಾಗಿ ನೋಡ್ಬೋದು ಅಂತ ಅವ್ರದ್ದು ಒಂದು ಕ್ವಾಲಿಫೈಡ್ ವಿಶಿಷ್ಟಾದ್ವೈತ ಅಂತ ಅದಕ್ಕೆ ಕರೀತಾರೆ. ಇದು ಹಿಂದೂ ಧರ್ಮದ ಮೂಲಭೂತ ತತ್ವ ವಿಚಾರಗಳು ಅಷ್ಟೇ, ಇನ್ನೇನಿಲ್ಲ. ಇದ್ರ ಅಡಿ ಬೇಕಾದಷ್ಟು ಜನ ವಿವರಣೆ ಕೊಟ್ಬಿಟ್ಟಿದ್ದಾರೆ, ವಿಶ್ಲೇಷಣೆ ಕೊಟ್ಬಿಟ್ಟಿದ್ದಾರೆ, ತುಂಡು ಮಾಡಾಕ್ಬಿಟ್ಟಿದ್ದಾರೆ. ಬಟ್ ಒರಿಜಿನಲಿ ಇರೋದು ಮೂರು ಫಿಲಾಸಫಿ ಇಷ್ಟೇನೆ. ಅವರು ವಿವರಣೆ ಕೊಡುವಾಗ ಅದು ಹಾಗೆ ಇದು ಹಿಂಗೆ ಏನೇನೋ ಹೇಳ್ಕೊಂಡು ಏನೋ ಮಾಡ್ಕೊಂಡು ಅವ್ರವ್ರ ಮಠ ಕಟ್ಕೊಂಡು ಅವ್ರವ್ರ ದಾರಿ ತೊಗೊಂಡು ಏನೇನೋ ಮಾಡ್ಕೊಂಡ್ಬಿಟ್ಟು ಅದು ಹರಿದು ಇದು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಜೊತೆಗೆ ಇನ್ನೊಂದು ಅಂದರೆ ಕರ್ಮ ಥಿಯರಿ. ನಾವು ಅದನ್ನು ಬಿಲೀವ್ ಮಾಡ್ತೀವಿ, ಹಿಂದೂಗಳು ಬಿಲೀವ್ ಮಾಡ್ತಾರೆ. ಕರ್ಮ, ನೀ ಮಾಡಿದ ಕರ್ಮದ ಅನುಸಾರ ನೀನು ಅನುಭವಿಸ್ಯ, ದಟ್ ಈಸ್ ದಿ ಕರ್ಮ ಥಿಯರಿ ಅಂತ ಕರೀತಾರೆ. ಅದು ನಂಬ್ತಿರೋ ಬಿಡ್ತಿರೋ ಹೇಗೆ ನಂಬಿಕೆನೇ ಅದು. ಯಾಕೆಂದರೆ ನಾವು ಒಳ್ಳೇದು ಮಾಡಿದ್ರೆ ನಮಗೆ ಒಳ್ಳೇದು ಬರ್ತದೆ, ಕೆಟ್ಟದ್ದು ಮಾಡಿದ್ರೆ ಇನ್ಯಾವುದೋ ರೀತಿಯಲ್ಲಿ ನಮಗೆ ಕೆಟ್ಟದಾಗುತ್ತೆ. ಈ ಜನ್ಮದಲ್ಲಿ ಆಗದಿರೋ ಮುಂದಿನ ಜನ್ಮದಲ್ಲಿ ಆಗ್ತದೆ ಅನ್ನೋದು ಒಂದು ಬಿಲೀಫ್. ಅದು ನಂಬಿಕೆನೇ. ಅದೇನು ಖಂಡಿತವಾಗಿ ಆಗುತ್ತೆ ಅಥವಾ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ, ಅದು ನಂಬಿಕೆನೇ. ಯಾಕಂದರೆ ಇದೊಂದು ಮೊರಾಲಿಟಿ ಅಷ್ಟೇ, ನೈತಿಕತೆ ಇದೆ ಇದರೊಳಗೆ. ಮಾಡಬೇಡಪ್ಪ, ನಿನ್ನ ಕರ್ಮ ನಿನಗೆ ಕಾಡುತ್ತೆ ಅಂತ ಹೇಳೋಕ್ಕೆ ಒಂದು ಹೆದರಿಕೆ ಕೊಟ್ಬಿಟ್ಟು ಅವ್ರಿಗೆ ಮಾಡಿಸ್ತಾರೆ. ಕರ್ಮ ಥಿಯರಿ ಅಂತ ಅದಕ್ಕೆ ಕರೀತಾರೆ. ಅದು ನಮ್ಮ ಬ್ಯಾಂಕಿಂಗ್ನಲ್ಲೂ ಕೂಡ ಬೇಕಾದ್ರೆ ಉದಾಹರಣೆ ಕೊಟ್ಟು ಮಾತಾಡ್ಬೋದು. ಏನು ಅಂತಂದರೆ, ಈ ಸಮಕಲಾಣೆ ಇರ್ತದೆ. ಈ ಸಮಕಲಾಣೆ ಇರ್ತದೆ, ಏನು ಮಾಡ್ತೀವಿ, ನನಗೆ ಬರ್ತದೆ ಆಣೆನ ಏನು ಮಾಡೋದು, ಇನ್ನು ಬಿಸಾಕಲ್ಲ. ಸಮಕಲಾಣೆ ಹೆಂಗಾರು ಯೂಸ್ ಮಾಡಬೇಕು. ಮೆತ್ತಿಗೆ ನೋಡ್ತೀನಿ, ಅವನ್ನ ನೋಡ್ಬಿಟ್ಟವಾಗ ಮೆತ್ತಿಗೆ ಅವನಿಗೆ ದಾಟಿಸ್ಬಿಡ್ತೀನಿ. ಒಬ್ಬನಿದೆ, ಅವ್ನು ನೋಡಲ್ಲ, ಅವನಿಗೆ ತೊಗೊಂಡ್ಬಿಡ್ತಾನೆ. ನಾನು ನಂಗೆ ಓದಿದ್ದು ಇದೇ ಸಮಕಲಾಣೆ ಇವತ್ತಲ್ಲ ನಾಳೆ ನಮಗೆ ಅದು ಬರ್ತದೆ ವಾಪಸ್ಸು. ಅರೆ ನಾನು ಕೊಟ್ಟಿದ್ದು ಸಮಕಲಾಣೆ ನನಗೆ ಬಂದ್ಬಿಡ್ತಾರೆ, ಅದು ಕರ್ಮ. ನಾವು ಒಳ್ಳೆ ನಾಣ್ಯ ಕೊಟ್ಟರೆ ನಮ್ಗೆ ಒಳ್ಳೆ ನಾಣ್ಯನೇ ಬರ್ತದೆ. ಸೊ ದಿಸ್ ಈಸ್ ಎನ್ ಎಕ್ಸಾಂಪಲ್ ಕರ್ಮ ಥಿಯರಿ ಅಂತ. ಸರ್, ಬಟ್ ಇವಾಗ ಹಿಂದುತ್ವದ ಹೆಸರಿನಲ್ಲಿ ಒಂದಷ್ಟು ಗಲಾಟೆಗಳು
ದೌರ್ಜನ್ಯ, ಕೊಲೆಗಳು ನೋಡ್ತಾ ಇದ್ದೀರಾ ಸರ್ ಎಲ್ಲ? ನೋಡ್ತಾ ಏನ್ ಅನ್ಸುತ್ತೆ ಸರ್? ಇದಕ್ಕೆ ಏನು ಉತ್ತರ ಕೊಡೋದು? ಇದು ಮನುಷ್ಯನ ದೌರ್ಬಲ್ಯ ಅಷ್ಟೇ. ಹ್ಮ್. ಯಾವುದೇ ಹಿಂಸಾಚಾರ, ಯಾವುದೇ ವಿಷಯಕ್ಕೆ ಮಾತಾಡೋದಾದ್ರೆ ಅದು ಹಿಂಸಾಚಾರ ಅಂತ ಅಂದಮೇಲೆ ಅದು ಡೆಫಿನೆಟ್ಲಿ ಇಟ್ಸ್ ನಾಟ್ ಎ ಗುಡ್ ಫಿಲಾಸಫಿ. ನಿಮಗೆ ಮಾತು ಬರದೇ ಹೋದರೆ ಅಥವಾ ಚರ್ಚೆ ಮಾಡೋಕ್ಕೆ ನಿಮಗೆ ಒಂದು ಸಾಮರ್ಥ್ಯ ಇಲ್ಲದೆ ಇದ್ಮೇಲೆ ನ್ಯಾಚುರಲಿಗೆ ಅವನು ಕೈಗೆ ಏನೋ ತಗೊಳ್ತಾನೆ, ಹೊಡಿತಾನೆ, ಬಡಿತಾನೆ, ಮಾಡ್ತಾನೆ. ಸ್ವಲ್ಪ ಸ್ಥಿಮಿತ ಬುದ್ಧಿ ಇಟ್ಕೊಂಡು ಸ್ವಲ್ಪ ನಿಮ್ಮ ಬುದ್ಧಿ ಉಪಯೋಗಿಸಿದ್ರೆ ಹೇಗೆ ನಾನು ಅಲ್ಲಿಗೆ ಬರ್ತೇನೆ. ಪ್ರಜ್ಞೆ, ನಿಮಗೆ ಪ್ರಜ್ಞೆ ಇದ್ದರೆ ನೀವು ಅದಕ್ಕೆ ಹೋಗೋದೇ ಇಲ್ಲ. ನಾವು ಮಾಡೋದು ತಪ್ಪಪ್ಪ ಇದು, ಏನೋ ಅವ್ನು ಹೇಳ್ತಾ ಇದ್ದಾನೆ, ಹೇಳ್ಕೊಳ್ಳಿ, ಅವ್ನಿಗೆ ಅವಕಾಶ ಕೊಡಿ, ನೀನು ಚೆನ್ನಾಗೇ ಇರೋಣ, ನಿನ್ನ ನೀ ಇಟ್ಕೊ, ನನ್ನ ಇಟ್ಕೊ. ಅದಕ್ಕೆ ಕೊಲೆ ಯಾಕೆ ಮಾಡಬೇಕು? ಅಥವಾ ಹೊಡೆಯೋದಾಕೆ, ಬಡಿಯೋದಾಕೆ ಎಲ್ಲ ಅದು 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 ಅನ್ಯಾಯನೇ ಬಿಡಿ, ಅದು ಅನ್ಯಾಯನೇ. ಅದು ಕ್ರಿಮಿನಲ್ ಆ್ಯಕ್ಟ್, ಅದು ಕ್ರಿಮಿನಲ್, ಅದು ಸಪ್ರೇಟ್ ಇಶ್ಯೂ. ಅದು ಕ್ರಿಮಿನಲ್. ಯಾವುದೇ ವಿಷಯಕ್ಕೆ ನೀವು ಸಾಯಿಸೋದಾಗಲಿ ಹತ್ಯೆ ಮಾಡೋದಾಗಲಿ ಅದು ಕ್ರಿಮಿನಲ್ ಆ್ಯಕ್ಟ್ ಅಂತ ಬಂದ್ಬಿಡ್ತದೆ ಅದು. ಸರ್ ಏನೋ ನಮ್ಮ ಹಿಂದೂ ಧರ್ಮ ನೆಕ್ಸ್ಟ್ ಜನರೇಷನ್ ಅಷ್ಟೊತ್ತಿಗೆ ಅಥವಾ ಈಗಲೇ ಏನಾದ್ರು ಅಳಿವಿನಂಚಿಗೆ ಹೋಗ್ತಾ ಇದೆಯಾ? ಅದನ್ನ ಉಳಿಸ್ಕೊಳ್ಬೇಕು ಅಂದ್ರೆ ನಾವು ಏನ್ ಮಾಡಬೇಕು ಹಿಂದೂಗಳು ಅಂತ? ಅಲ್ಲ, ಹಿಂದೂ ಧರ್ಮ ಸಾವಿರಾರು ವರ್ಷದಿಂದ ಅದು ಉಳ್ಕೊಂಡ್ಬಿಟ್ಟಿದೆ. ಅದನ್ನ ಯಾರನ್ನೂ ನಾಶ ಮಾಡೋಕ್ಕಾಗಲ್ಲ. ಅದು ಭಾಳ ಕಷ್ಟ. ಅದು ನಾಶ ಮಾಡೋಕ್ಕೆ ಎಷ್ಟೋ ಜನ ಟ್ರೈ ಮಾಡಿದ್ದಾರೆ. ನೂರಾರು ವರ್ಷ ಆಳ್ಬಿಟ್ಟಿದ್ದಾರೆ ಬೇರೆಯವ್ರು ಬಂದು. ಭಾಳ ಅದೆಲ್ಲ ಗೊತ್ತು, ಹಿಸ್ಟ್ರಿಲಿ ಬಂದ್ಬಿಟ್ಟಿದೆ. ಅದು ಮುಂದೆ ಕೂಡ ಅದು ಆಗೋದಿಲ್ಲ, ಚಾನ್ಸೇ ಇಲ್ಲ. ಬಟ್ ಏನಪ್ಪ ಅಂದರೆ ಹಿಂದೂಗಳದ್ದು ಪ್ರಾಬ್ಲಮ್ ಏನು ಅಂತಂತಂದರೆ ಅಂಬೇಡ್ಕರ್ ಭಾಳ ಚೆನ್ನಾಗಿ ಹೇಳ್ಬಿಟ್ಟಿದ್ದಾನೆ. ಅದಕ್ಕೆ ಆನ್ಸರ್ ಅವ್ರಿಗೆ ಬಾಯಿಂದ ಕೊಡಿಸ್ಬಿಡ್ತಾನೆ. ಅಂಬೇಡ್ಕರ್ ಏನು ಹೇಳ್ಬಿಟ್ಟಿದ್ದಾನೆ ಹಿಂದೂಗಳಿಗೆ? ದೇ ಪ್ರಾಕ್ಟೀಸ್ ಇಂಡಿಫರೆಂಟಿಸಮ್ ಅಂತ. ಒಂದೇ ವರ್ಡ್, ದೇ ಪ್ರಾಕ್ಟೀಸ್ ಇಂಡಿಫರೆಂಟಿಸಮ್. ಅದು ಕನ್ನಡದಲ್ಲಿ ಅಂದರೆ ಅನ್ಯಮನಸ್ಕತೆ, ಉದಾಸೀನತೆ, ನಿಷ್ಕ್ರಿಯತೆ ಅಂತ ಕರೀತಾರೆ. ಅದ್ರ ಬಗ್ಗೆ ನಾನೊಂದು ಪುಸ್ತಕನೂ ಬರೆದು ಬಿಟ್ಟಿದ್ದೀನಿ. ನೋಡ್ದೆ ಇಲ್ಲಿ ಅಂಬೇಡ್ಕರ್ ಚಿಂತನೆ. ಹೌದು, ತುಂಬಾನೇ ಒಳ್ಳೆಯದು. ಕರೆಕ್ಟಾಗಿ ಅವರು ಕೊಟ್ಬಿಡಿ, ವಿಶ್ಲೇಷಣೆ ಕೊಟ್ಬಿಟ್ಟಿದ್ದಾರೆ. ಮನಸ್ಕತೆ ಸಾಮಾಜಿಕ ಕ್ಷೇತ್ರ. ಹೌದು, ಅನ್ಯಮನಸ್ಕತೆ. ನೀವು ಏನೇ ಮಾಡಿ, ನೀವು ಎಷ್ಟೇ ಹೇಳಿ, ಯಾವುದೇ ಹಿಂದೂನ್ ಕೇಳಿ ಏನೇ ಮಾಡಿದ್ರೆ ಅವನು ಓಲಿ ಬಿಡಿ ಸರ್, ನಟರಾಜ್ ಯಾಕೆ ಬೇಕು ಈ ವಯಸ್ಸಿನಲ್ಲಿ ನಿಮಗೆ ಅಂತಾರೆ ಹೊರತು ಸಪೋರ್ಟ್ ಮಾಡಕ್ಕೆ ಬರೋದಿಲ್ಲ. ಅನ್ಯಮನಸ್ಕತೆ, ಇಂಡಿಫರೆಂಟಿಸಮ್. ನಮ್ಮನ್ನು ಅದೊಂದು ಭಾಳ, ಆ ಇಂಡಿಫರೆಂಟಿಸಮಿಂದನೇ ನಾವು ಹಾಳಾಗ್ತಾ ಇದ್ದೀವಿ. ಹಾಗಾಗಿ ಪ್ರತಿಯೊಂದು ವಿಷಯದಲ್ಲೂ ಯಾವುದೇ ವಿಷಯ ತಗೊಂಡ್ರೆ ಇಂಡಿಫರೆಂಟಿಸಮ್. ನಮ್ಗೆ ಯಾಕೆ ಬೇಕಿದೆಲ್ಲ? ನಿನಗೆ ನಿಮ್ಮ ಪಾಡಿ ನಿನ್ನ ಕೆಲಸ ಆಯಿತು, ನಿನಗೆ ವಯಸ್ಸಾಯ್ತಪ್ಪಲ್ಲ, ಆರಾಮಾಗಿ ಕೂತ್ಕೋ, ನಿಂಗೆ ಯಾಕೆ ಬೇಕು ಈ ವಯಸ್ಸಿನಲ್ಲಿ ಇದೆಲ್ಲ ಮಾಡೋಕ್ಕೆ ಅಂತ ಹೇಳ್ತಾರೆ ಹೊರತು ನೀನು ಒಳ್ಳೇದು ಮಾಡಬೇಕಪ್ಪ, ಚೆನ್ನಾಗಿ ಮಾಡಬೇಕು ಅಂತ. ಸೊ ಇದು ನಮ್ಮ ಒಂದು ಸ್ಥಿತಿ, ಮನಸ್ಥಿತಿ. ನಾನು ಅಗ್ರಿ ಆಗ್ತೀನಿ. ಅದು ಭಾಳ, ಅದಕ್ಕೆ ಒಂದು ಪುಸ್ತಕನ ಬರೆದ್ಬಿಟ್ಟಿದ್ದೀನಿ. ಬಟ್ ಅದು ಕೊಟ್ಟರು ಕೂಡ ಅನ್ಯಮನಸ್ಕತೆ, ಇದೆಲ್ಲ ಯಾರ್ರೀ ಓದ್ತಾರೆ ಅಂತಾರೆ ನಮ್ಮವರು. ಹೌದು, ಖಂಡಿತ. ಸರ್, ಒಂದು ಫೈನಲಿ ಇದೊಂದು ನಮ್ಮ ಯೂತ್ಸ್ಗೆ ತಲುಪಿಸುವಂತಹ, ಮುಟ್ಟುವಂತಹ ಒಂದು ಟಾಪಿಕ್ ಬಗ್ಗೆ ಇವಾಗ ಮಾತಾಡೋಣ. ನೀವು ಅವಾಗಲೇ ನನ್ನ ಜೊತೆ ಮಾತಾಡಬೇಕಾದ್ರೆ ಸಂಬಂಧಗಳ ಬಗ್ಗೆ ಮಾತಾಡ್ತಾ ಇದ್ರಿ. ಅದು ಗಂಡ ಹೆಂಡತಿ ಸಂಬಂಧ ಆಗಿರಬಹುದು, ಅಪ್ಪ ಮಕ್ಕಳ ಸಂಬಂಧ ಆಗಿರಬಹುದು ಅಂತ. ಸೊ ಈಗ ಜೆನ್ಜಿ ಈ ಜನ್ರೇಷನ್ಗೆ ಸಂಬಂಧಗಳ ಮಹತ್ವವನ್ನ ತಿಳ್ಕೊಳ್ಳಿಕ್ಕೆ ಏನಾದರೂ ಒಂದಷ್ಟು ಸಜೆಷನ್ಸು, ಟಿಪ್ಸು ಏನಾದರೂ ಕೊಡ್ಬೋದಾ ಸರ್ ನಿಮ್ಮ ಕಡೆ? ಖಂಡಿತ ಕೊಡ್ಬೋದು. ಅದು ಮೊದಲಿಂದನೇ ಅಂದರೆ ಹೇಳ್ತೀನಲ್ಲ, ಬೇಸೇ ಇಂಪಾರ್ಟೆಂಟ್. ಆ ಬೇಸ್ ಏನು ಅಂತಂತಂದರೆ, ನಮ್ಮಲ್ಲಿ ಏನಾಗಿದೆ ಅಂತಂದರೆ, ನಾವು ಮನುಷ್ಯ ಯಾವ ಥರ, ಅವನಿಗೆ ಡೆಫಿನೇಷನ್ನೇ ಮರ್ತು ಬಿಟ್ಟಿದ್ವಿ. ಮ್ಯಾನ್ ಈಸ್ ಎ ಸೋಷಿಯಲ್ ಎನಿಮಲ್ ಅಂತ ಹೇಳ್ತಾರೆ. ಡೆಫಿನೇಷನ್, ಮ್ಯಾನ್ ಈಸ್ ಎ ಸೋಷಿಯಲ್ ಎನಿಮಲ್ ಅಂತ ಇಂಗ್ಲೀಷಲ್ಲಿ ಗಾದೆ ಮಾಡಾಕ್ಬಿಟ್ಟಿದ್ದಾರೆ. ಹೌದು ತಾನೆ? ಗೊತ್ತಲ್ಲ ಸೋಷಿಯಲ್ ಅಂದ್ರೆ ಏನು? ಸಾಮಾಜಿಕ ಪ್ರಾಣಿ ಅಂತ. ಹೌದು, ಅವನಿಗೆ ಸಮಾಜ ಬೇಕು, ಅವ್ನು ಸಮಾಜದಲ್ಲಿ ಇದ್ಕೊಳ್ಬೇಕು. ಪ್ರಾಣಿಗಳಿಗೂ ಸಮಾಜ. ಈಗ ಕಾಗೆ ಆದರೆ ಒಂದು ಕಡೆ ಅದು ಏನಾದ್ರು ಇದು ಮಾಡಿದ್ರೆ ಎಲ್ಲರನ್ನೂ ಕರೀತಿದ್ದೆ. ಅದೊಂದು ಹೋಲಿಕೆ ಮಾಡ್ತಾರೆ. ಅದು ನಾವು ಮಾಡಲ್ಲ. ನಾವು ಯಾವುದೇ ಗುಂಪು ಮಾಡ್ಕೋತೀವಿ. ಮನೇಲೆ 4 ಜನ ಇದ್ರೆ 4 ಜನದಲ್ಲಿ 4 ಗುಂಪು ಆಗ್ಬಿಡ್ತದೆ. ಸೊ ಗುಂಪುಗಾರಿಕೆಯಲ್ಲಿ ನಾವು ಎತ್ತಿದ ಕೈ. ಸುಮ್ಮನೆ ಹೆಸರಿಗೆ ನಾವು ಸೋಷಿಯಲ್ ಎನಿಮಲ್ ಅಂತ ಹೇಳ್ತೀವಿ, ಬಟ್ ಪ್ರಾಕ್ಟೀಸ್ ಮಾಡೋದಿಲ್ಲ. ನಾವು ಅದನ್ನು ತಿಳ್ಕೊಂಡ್ರೆ ಅದು ತಂದೆ ತಾಯಿಗಳದ್ದು ಫಸ್ಟ್ ಕೆಲಸ ಮಾಡೋದೇ ತಂದೆ ತಾಯಿಗಳು. ಹಿಂದೆ ನಡೀತಿತ್ತದು. ಅದಕ್ಕೋಸ್ಕರನೇ ಹಿಂದೂ ಧರ್ಮದಲ್ಲಿ ಏನು, ಎವ್ರಿ ಡೇ ವಾಸ್ ಎ ಫೆಸ್ಟಿವಲ್ ಡೇ. ನಮ್ಮಲ್ಲಿರೋಷ್ಟು ಹಬ್ಬ ಹುಣ್ಣಿಮೆ ಬೇರೆ ಯಾವ ಧರ್ಮದಲ್ಲೂ ಇಲ್ಲ. ಕಾರಣ ಇಷ್ಟೇ, ಅದು ಒಟ್ಟುಗೂಡಿಸುತ್ತಿತ್ತು. ಜನ ಎಲ್ಲ ಬರ್ತಿದ್ರು, ಬರೋರು, ಮಾತಾಡೋರು, ನಾವು ಸಂಬಂಧ ಇಟ್ಕೊಳ್ತಾ ಇದ್ವು. ಈಗ ಅದು ಹೋಗಿ ತಪ್ಪಾಗ್ಬಿಟ್ಟಿದೆ. ಈಗ ಮದುವೆ ಆದ ಕೂಡಲೇ ಸತ್ಯನಾರಾಯಣ ಪೂಜೆ ಅಂತ ಮಾಡ್ತಾರೆ. ಸತ್ಯನಾರಾಯಣ ಪೂಜೆ ಯಾಕೆ ಮಾಡಬೇಕು? ಅದು ಒಗ್ಗೂಡಿಕೆ. ಅದು ಎಲ್ಲರೂ ಬರಲಿ, ನಮ್ಮ ಬಂಧು ಮಿತ್ರರು ಬಂದು ಸೇರಿಕೊಂಡು ಎಲ್ಲ ಮಾತಾಡಲಿ. ಪ್ರತಿಯೊಂದು ಸಮಾರಂಭನೂ ಅದು ಸೋಷಿಯಲ್ ಅಸೆಂಬ್ಲಿನೇ. ಅದು ಅದೀಗ ತಪ್ಪು ಹೋಗ್ಬಿಟ್ಟಿದೆ.
ಅದು ಮಾಡೋದೇ ಇಲ್ಲ. ಜನ ಬರೋದಿಲ್ಲ, ನಾನು ಬಿಸಿಯಪ್ಪ, ನಂಗೆ ಅಲ್ಲಿ ಹೋಗ್ಬೇಕು, ನಾನು ಎಲ್ಲೋ ಬರೋಕ್ಕಲ್ಲ, ಫೋನಲ್ಲಿ ಹೇಳ್ಬಿಡ್ತಾರೆ ಐಮ್ ಸಾರಿ ಅಪ್ಪ, ನಾನು ಬರೋದಿಲ್ಲ ಹಾಗೆ ಅಂತ. ಬರಲೇಬೇಕು ಅಂತ. ಈಗ ಸಾಂದರ್ಭಿಕವಾಗಿ ಒಂದು ವಿಷಯ ಹೇಳ್ತೀನಿ, ಪ್ಯೂರ್ಲಿ ಪರ್ಸನಲ್ ಅದು. ನಮ್ಮ ಅಣ್ಣನ ಮಗಳು ಒಬ್ಳಿದ್ಲು, ಹೋಗ್ಬಿಟ್ಲು ಪಾಪ ಅವಳು. ನಮಗೆ ಮುದ್ದಿನ ಮಗಳು, ನಮ್ಮ ಫ್ಯಾಮಿಲಿಯಲ್ಲಿ ಅವಳು ಫಸ್ಟು ಹೆಣ್ಣು ಹುಡುಗಿ ಹುಟ್ಟಿದ್ದದು. ಸಣ್ಣ ಬೆಳೆ ಮಗುನಲ್ಲೇ ನಕ್ಕೊಂಡೇ ಹುಟ್ಟಲು ಅವಳು. ಅವಳ ಅವಳ ಮಕ್ಕ ಇವತ್ತಿಗೂ ನನ್ನ ಮಗ್ತಿದೆ, ನಮ್ಮ ಅಣ್ಣನ ಮಗಳು. ಅವಳು ಮದುವೆ ಆಯಿತು, 50 ವರ್ಷ ತನಕ ಬದುಕಿದ್ಲು, ಎಲ್ಲ ಇದ್ಲು. ಶಿ ಡೈಡ್, ಕ್ಯಾನ್ಸರ್ ಬಂದ್ಬಿಟ್ಟು ಹೋಗ್ಬಿಟ್ಲು ಪಾಪ. ಅವಳು ಮಾಡಿದ್ದೇನಪ್ಪ ಅಂದರೆ, ಸಾಯಿಗನಮ್ಮನ್ನ ಗಂಡನ ಕರೆದ್ಬಿಟ್ಟು ಭಾಷೆ ತಗೊಂಡ್ಲು, ಆಣೆ ಮಾಡಿಸ್ಕೊಂಡು, ಕೈ ಇಟ್ಕೊಂಡು, ನನ್ನ ನಂತರ ನಾನು ಸತ್ತ ಮೇಲೆ, ಈಗ ನಾನು ಮಾಡ್ತಿದ್ದೇನೆ, ಇನ್ಮೇಲೆ ನೀವು ಯಾವುದೇ ಸಮಾರಂಭಕ್ಕೆ ರಿಲೇಟಿವ್ಸು ಯಾರದೇ ಸಮಾರಂಭಕ್ಕಾಗಲಿ ಏನೇ ಆಗಲಿ ನೀವು ತಪ್ಪದೇ ಹೋಗಬೇಕು, ನಿಮ್ಗೆ ಇಷ್ಟ ಇಲ್ಲದೇ ಇದ್ರೂ ನೀವು ಅಟೆಂಡೆನ್ಸ್ ಕೊಡಬೇಕು, ನಂಗೆ ಮಾತು ಕೊಡಿ ಅಂತ ಮಾಡಿಸ್ಕೊಂಡ್ಬಿಟ್ಟು ಅವ್ರ ಗಂಡ ಅದನ್ನು ನಡೆಸ್ತಾ ಇದ್ದಾನೆ. ಅವ್ರಿಬ್ಬರು ಹೆಣ್ಮಕ್ಳು, ಅವಳು ಇಬ್ಬರು ಹೆಣ್ಮಕ್ಳು ಓದಿಸಿದಾರೆ, ಇಬ್ಬರು ಇಂಜಿನಿಯರ್ ಇದ್ದಾರೆ, ಒಬ್ಳು ಅಮೆರಿಕಾದಲ್ಲೇ, ಒಬ್ಳು ಇಲ್ಲಿದ್ದಾಳೆ. ಅವರು ಹೆಣ್ಮಕ್ಳು ಕೂಡ ಇವಾಗ ಬರ್ತಾರೆ, ಯಾವುದೇ ಸಮಾರಂಭಕ್ಕೆ ಬರ್ತಾರೆ. ಅವರು ಇದು ಕೊಡೋದಿಲ್ಲ, ಏನು ನನಗಾಗಲ್ಲ, ನಂಗೆ ಬರೋಕ್ಕಾಗಲ್ಲ ಅಂತೇಳಿ. ಯಾಕೆಂದರೆ ತಾಯಿ ಮಾತು ಉಳಿಸ್ಕೋಬೇಕಲ್ಲ, ಉಳಿಸ್ಕೋತಾರೆ. ಇದೊಂದು ಉದಾಹರಣೆ ಕೊಟ್ಟು ನಾವು ಮಾತಾಡೋದು. ಎಷ್ಟು ಜನ ಮಾತಾಡಿದ್ದೀನಿ. ಆ ಹುಡುಗಿ ಸಾಯಿಗನಮ್ಮನ್ನ ಗಂಡನ ಆಣೆ ತಗೊಂಬಿಟ್ಲು. ಅವನು ಸೌದಿ ಅರೇಬಿಯಾದಲ್ಲಿ 15 ವರ್ಷ ಇದ್ದ. ಇವಳು ವರ್ಷಕ್ಕೆ 1 ಸಲ 2 ಸಲ ಅಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡಿಕೊಂಡು ಗಂಡಂಗೆಲ್ಲ ನೋಡಿಕೊಂಡು ವಾಪಸ್ ಬರೋಳು ಪಾಪ. ಅನ್ಫಾರ್ಚುನೇಟ್ಲಿ ಅವಳು ಕ್ಯಾನ್ಸರ್ ಬಂದು ಹೋಗ್ಬಿಟ್ರು ಪಾಪ. ಇದು ನಾವು ಉದಾಹರಣೆ ಕೊಟ್ಟು ಮಾತಾಡೋದು. ಎಷ್ಟು ಜನ ಈ ಥರ ಮಾಡೋಕ್ಕಾಗತ್ತೆ? ನಾವು ಕುಂಟಿನಪ್ಪ ಹೇಳ್ತೀವಿ, ಬೇಡಪ್ಪ, ಅಯ್ಯೋ ನನಗೆ ಇದಿಲ್ಲ, ಟೈಮ್ ಇಲ್ಲ, ಬ್ಯುಸಿ ಇದ್ದೀವಿ ಅಂದರೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ನಾವು ಒಟ್ಟಿಗೆ ಇರಬೇಕು, ಸ್ವಲ್ಪನಾದರೂ ಮಾತಾಡಬೇಕು, ಸ್ವಲ್ಪನಾದ್ರೂ ಒಂದಷ್ಟು ಹಂಚ್ಕೊಳ್ಳೋಣ ನಮ್ಮದು ಇದೆಲ್ಲ. ಅದಿಲ್ಲ. ತಂದೆ ತಾಯಿಯೇ ಕಾರಣ, ಎಲ್ಲದಕ್ಕೂ ಅವರೇ. ತಂದೆ ತಾಯಿಗಳು ಕರೆಕ್ಟಾಗಿ ರೆಸ್ಪಾನ್ಸಿಬಿಲಿಟಿಗೆ ಪ್ರಜ್ಞಾವಂತರಾಗ್ಬಿಟ್ರೆ 90% ನಾವು ಖಂಡಿತ ನಾವು ಸುಧಾರಣೆ ತರ್ಬೋದು. ಶಿಕ್ಷಕರು ಬಿಡಿ, ಅವರು ಹೊಟ್ಟೆಪಾಡೆ ಮಾಡ್ತಾರೆ, ಪೂಜಾರಿ ಪುನಸ್ಕರು ಬರ್ತಾರೆ. ಅದು ಸಾಂದರ್ಭಿಕವಾಗಿ ಹೇಳಿದ್ರೆ ಪೂಜಾರಿ ಪುನಃ 1-1.5 ಲಕ್ಷ ಜನ ಇದ್ದಾರೆ ಇಂಡಿಯಾದಲ್ಲಿ ಪೂಜಾರಿಗಳು. ಅವ್ರು ಮಾಡೋ ಕೆಲಸ, ಮುಖ್ಯವಾದ ಕೆಲಸ ಏನು ಅಂತಂದರೆ ಧರ್ಮ ಪ್ರಚಾರ ಮಾಡಬೇಕು. ಆದರೆ ಅವರು ತಟ್ಟೆ ಕಾಸಿಗೆ ಒದ್ದಾಡ್ತಾರೆ ಹೊರತು ಧರ್ಮ ಪ್ರಚಾರಕ್ಕೆ ಮಾಡಲ್ಲ. ನಾನು ಈ ಪುಸ್ತಕನ ಭಾಳ ಜನ ಪೂಜಾರಿಗಳಿಗೆಲ್ಲ ಕೊಟ್ಟಿದ್ದೀನಿ, ಆದರೆ ಅವ್ರು ಹೇಳ್ತಾರೆ ಇದು ನಮ್ಮ ಕೆಲಸ ಅಲ್ಲ ಅಂತ ಹೇಳಿದ್ದಾರೆ. ಓದೋದೇ ಇಲ್ಲ ಅವರು. ಓದೋದು ಬಿಡಿ, ಪೂಜಾರಿಗಳೇ ಅದೊಂದು ಅವ್ರದ್ದು ಪ್ರೊಫೆಷನ್ನು. ಅವರು ಪೂಜೆ ಮಾಡ್ತಾರೆ, ಯಾಕೆ ಪೂಜೆ ಮಾಡಬೇಕು ಅಂತ ಗೊತ್ತಿಲ್ಲ. ಒಂದು 5 ನಿಮಿಷ ಏನೋ ಸ್ವಲ್ಪ ಕಲ್ತಿರ್ತಾರೆ ಅಷ್ಟೇ ಹೊರತು ಅವರು ಇದ್ರ ಬಗ್ಗೆ ಆಸಕ್ತಿನೇ ಇಲ್ಲ ಅವ್ರಿಗೆ. ಧರ್ಮ ಪ್ರಚಾರ ಮಾಡ್ರಿ, ದಿವಸ ಅಟ್ಲೀಸ್ಟ್ ಇದನ್ನು ನೀವು ಪ್ರಚಾರ ಮಾಡಿ. ನೀವು ಹಿಂದೂ ಧರ್ಮ ಅಂದ್ರೆ ಏನು ಅಂತ ಹೇಳಿ ಒಂದು 5 ನಿಮಿಷ ಮಾತಾಡಿ ಸಾಕು ಅಂತ ಹೇಳಿದ್ರೆ ಇದು ನಮ್ಮ ಕೆಲಸ ಅಲ್ಲ, ನಾವು ಬರೀ ಪೂಜೆ ಮಾಡೋ ಕೆಲಸ ಅಷ್ಟೇ ಅಂತ ಹೇಳ್ತಾರೆ. ಸೊ ಇದೊಂದು ದುರಂತ ನಮ್ಮ ದೇಶದಲ್ಲಿ ನಡೀತಿದೆ. ಸಮಸ್ಯೆ ಎಲ್ಲಾದ್ರೂ ಸಮಸ್ಯೆನೇ ಅಲ್ವಾ ಸರ್? ಏನಾದ್ರೂ ಒಂದು ವಿಚಾರಕ್ಕೆ ಅಲ್ಲ, ಸಮಸ್ಯೆ ಹುಟ್ಟಿದಾಗಿಂದನೇ ಸ್ಟಾರ್ಟ್ ಆಗುತ್ತೆ. ಮಗುಗೆ ಹುಟ್ಟಿದ ಕೂಡಲೇ ಅದಕ್ಕೆ ಸಮಸ್ಯೆ ಶುರುವಾಗ್ಬಿಡುತ್ತೆ. ಅದೇನು ಮಾಡೋಕ್ಕಾಗಲ್ಲ ಅಲ್ವಾ? ಮಗುಗೆ ಸಾಯೋ ತನಕ ಸಮಸ್ಯೆ ಇದ್ದೇ ಇರ್ತದೆ. ಸರ್, ಈಗ ಮತ್ತೆ ಬೆಂಗಳೂರು ಬದಲಾವಣೆಗೆ, ಬೆಂಗಳೂರು ಅಭಿವೃದ್ಧಿಗೆ ಅಂದ್ರೆ ಯಾವ ರೀತಿನೆಲ್ಲ ಆಗಬೇಕು? ಸಾಕಷ್ಟು ಟ್ರೈ ಮಾಡ್ತಾ ಇದ್ದಾರೆ. ಟ್ರಾಫಿಕ್ ವಿಚಾರದಲ್ಲಾಗಿರಬಹುದು, ಅಥವಾ ಈ GBA ಬಂದ ನಂತರದಲ್ಲಿ ಒಂದಷ್ಟು ಬದಲಾವಣೆ ಮಾಡಬೇಕು. ಆಮೇಲೆ GBA ಎಲೆಕ್ಷನ್ ಕೂಡ ನಡೀತಾ ಇಲ್ಲ. ಸೊ ಇದರಿಂದ ಎಲ್ಲ ಏನು ಪ್ರಾಬ್ಲಮ್ಸ್ ಆಗಬಹುದು ಮತ್ತು ಬದಲಾವಣೆ ಹೆಂಗೆ ಅಗತ್ಯ ಇದೆ? ಬದಲಾವಣೆ, ಒಂದು ಸಿಟಿ ಅನ್ನೀವನ್ ಆಗಿ ಬೆಳೆದ್ಬಿಟ್ರೆ ಅದು ಬೆಳೆಗಿನ್ನ ಮುನ್ನನೇ ಇದನ್ನ ಯೋಚನೆ ಮಾಡಬೇಕಿತ್ತು. BDA ಮಾಡಿದ್ರು, ಕರೆಕ್ಟು. ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ ಮಾಡಿದ್ರು, ಅದೆಲ್ಲ ಸರಿನೇ, ಇದೆಲ್ಲ ಚೆನ್ನಾಗಿದೆ, ಏನು ತೊಂದರೆ ಇರಲಿಲ್ಲ. ನೋಡಿ, ಕಂಪೇರ್ ಮಾಡಿದ್ರೆ ಎಲ್ಲೆಲ್ಲಿ BDA ಲೇಔಟ್ ಮಾಡಿದೆಯಲ್ಲ ಅವರು ಪರ್ಫೆಕ್ಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಯಾವುದೂ ಇಲ್ಲ. ಯಾವುದು ನಮ್ಮದೇ ವಿಜಯನಗರ ತಗೊಳ್ಳಿ, ಅವಾಗ ಹೊಸಳ್ಳಿ ಎಕ್ಸ್ಟೆನ್ಷನ್ ಕರೆದು ಜಯನಗರ ತಗೊಳ್ಳಿ, ಎಲ್ಲನೂ ಪರ್ಫೆಕ್ಟ್ಲಿ ಪ್ಲ್ಯಾಂಡ್. ಫುಟ್ಪಾತ್ ಇದೆ, ಮಾರ್ಕೆಟ್ ಇದೆ, ಎಲ್ಲ ಇದೆ. BDA ಕಾಂಪ್ಲೆಕ್ಸ್ ಅಂತ ಸಪ್ರೇಟಾಗಿ ಮಾಡೋದು ಎಲ್ಲ ಮಾಡಿದೆ, ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ. ಆದರೆ ಯಾವಾಗ ಪ್ರೈವೇಟ್ನವರಿಗೆ ಪ್ರೈವೇಟ್ ಲೇಔಟ್ಸ್ ಅಂತ ಕೊಟ್ಬಿಟ್ಟು ಮಾಡಿದ್ರಲ್ಲ, ಅಲ್ಲಿ ಹದಗೆಟ್ಟು ಹೋಗ್ಬಿಡ್ತು. ಅವ್ರ ಕೆಲಸ ಬಿಟ್ಬಿಟ್ರಲ್ಲ. BDA ಮಾಡೋ ಕೆಲಸ, ಅವ್ರು ಮಾಡೋ ಕೆಲಸನ ಬೇರೆಯವ್ರಿಗೆ ಕೊಟ್ಟರೆ ಅವ್ನು ನ್ಯಾಚುರಲಿ ಅವ್ನು ದುಡ್ಡು ಮಾಡೋದಲ್ಲ ನೋಡ್ತಾನೆ. ಎಲ್ಲೆಲ್ಲಿ ಪ್ರೈವೇಟ್ ಲೇಔಟ್ ಇದೆಯಲ್ಲ, ನೀವು ಅಲ್ಲಿ ಹೋಗಿ ನೋಡಿ, ಎಲ್ಲ ನ್ಯಾರೋ ರೋಡ್ಸು, ಪಾರ್ಕ್ ಇಲ್ಲ, ಅದಿಲ್ಲ, ಫುಟ್ಪಾತ್ ಇಲ್ಲ.
ಅವ್ರಿಗೇನು ಸೈಟ್ ಮಾಡ್ಕೋಬೇಕು, ಆ ಸೈಟ್ ಮಾರಬೇಕು, ದುಡ್ಡು ಮಾಡಬೇಕು, ಹಣ ಮಾಡಬೇಕು. ಅವ್ರಿಗೆ ಡೆವಲಪ್ಮೆಂಟ್ ಮಾಡೋ ಬಗ್ಗೆ ಈ ಆಸಕ್ತಿನೇ ಇರಲಿಲ್ಲ, ಮಾಡೋದು ಇಲ್ಲ. ಇವತ್ತಿಗೂ ಅಷ್ಟೇ, ಅದು ಇವತ್ತಿಗೂ ನಡೀತಾ ಇದೆ. ಅದೇ ಅಷ್ಟೇ, ಇನ್ನೇನು ಆನ್ಸರ್ ಇಲ್ಲ ಅದಕ್ಕೆ. ಎಲ್ಲೆಲ್ಲಿ ಬಿಡಿ, ಎಲ್ಲೆಲ್ಲಿ ಸರ್ಕಾರ ಏನೇ ಕೆಲಸ ಮಾಡಬೇಕು ಅದು ಮಾಡಿದ್ರೆ ಯಾವ ಸಮಸ್ಯೆನೂ ಉದ್ಧಾರ ಬರೋದಿಲ್ಲ. ಅಂದ್ರೆ ಅಭಿವೃದ್ಧಿ ಅಂತ ಅಂದಾಗ ನೆಕ್ಸ್ಟ್ ಏನೆಲ್ಲ ಮಾಡಿದಾಗ ಅಭಿವೃದ್ಧಿ ಆಗ್ಬೋದು? ಯಾಕಂದ್ರೆ ನಮ್ಮ ಕರ್ನಾಟಕ ಅಂತ ಅಂದಾಗ ಫಸ್ಟ್ ಹೆಸರು ಬರೋದೇ ಬೆಂಗಳೂರು ಅಲ್ವಾ ಸರ್? ಎಲ್ಲಿ ಹೋದ್ರೆ ಅಲ್ಲಿ ಟ್ರಾಫಿಕ್ ಸಮಸ್ಯೆ, ಅರ್ಧ ಗಂಟೆ ಅಲ್ಲಲ್ಲೇ ಇರ್ತೀವಿ. ಆನಂತರ ಮಳೆ ಬಂದರೆ ರಸ್ತೆ ಗುಂಡಿಗಳಲ್ಲೆಲ್ಲ ನೀರು, ಮನೆ ತನಕ ನೀರು ಬರುತ್ತೆ. ಸೊ ಎಷ್ಟು ಅಭಿವೃದ್ಧಿ ಆಗಿದೆಯೋ ಅದ್ರ ಜೊತೆಗೆ ಅಷ್ಟೇ ಒಂದಷ್ಟು ಕೊಳಕು ಕೂಡ ಇದೆ ನಮ್ಮ ಬೆಂಗಳೂರಿನಲ್ಲಿ. ಸೊ ಇದಕ್ಕೆ ಏನು ಲೈಕ್ ಸಜೆಷನ್ಸು ಅಥವಾ ಏನು ನಿಮ್ಮ ಕಡೆಯಿಂದ ಏನಾದರೂ ಏನು ಬದಲಾವಣೆ ಅಂದರೆ ಹೆಂಗೆ ಬದಲಾವಣೆ ಮಾಡ್ಬೋದು? ಬದಲಾವಣೆ ನಾವು ಆಗ್ಬೇಕಷ್ಟೆ. ಹ್ಮ್. ನಾನು ಅದೇ ಹೇಳ್ತೇನೆ ಪದೇ ಪದೇ, ನಾವು ಪ್ರಜ್ಞಾವಂತರಾಗಬೇಕು. ಆಗ್ಬೇಕು. ನಾವು ಪ್ರಜ್ಞಾವಂತರಾಗ್ಬಿಟ್ರೆ, ನಮ್ಮಲ್ಲಿ ಪ್ರಜ್ಞೆ ಹೊಟ್ಬಿಟ್ರೆ ಎಲ್ಲ ಬದಲಾವಣೆ ತಾನಾಗೆ ಆಗ್ಬಿಡ್ತದೆ. ನಮ್ಮಲ್ಲೇ ಬದಲಾವಣೆ ಆಗದೆ ಇದ್ರೆ ಮನುಷ್ಯನೇ ಇಂಪಾರ್ಟೆಂಟ್. ನಾವು ಬದಲಾವಣೆ ಆಗಬೇಕು. ಸರ್ಕಾರ ಬದಲಾವಣೆ ಆಗ್ಬೇಕಾದ್ರೆ ನಾವು ಫಸ್ಟ್ ಬದಲಾವಣೆ ಆಗಬೇಕು. ಸರ್ಕಾರ ಹೇಳುತ್ತೆ, ಪಾಪ ಅದು ಸರ್ಕಾರದ ನಾವು ಬೈಬಾರ್ದು. ಸರ್ಕಾರ ಹೌದು. ಬೇಕಾದಷ್ಟು ಹೇಳಿದೆ, ಅಧಿಕಾರಿಗಳು ಹೇಳ್ತಾರೆ, ಹಂಗೆ ಮಾಡಬೇಡ, ಹಿಂಗೆ ಹೋಗ್ರೆ, ಆ ಫುಟ್ಪಾತ್ನಲ್ಲಿ ನಡೀರಿ, ಇಲ್ಲಂಗೆ ಮಾಡಬೇಡ. ಈಗ ಬರ್ತಾನೆ ನಡ್ಕೊಂಡು ಬಂದಲ್ಲ, ಈಗಲೇ ನಿಮ್ಗೆ ಉದಾಹರಣೆ ಕೊಡ್ತೀನಿ. ಅಲ್ಲಿ ನನ್ನ ಅಷ್ಟೇ ವಯಸ್ಸಾಯ್ತಾನೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಹೋಗ್ತಾ ಇದ್ದೆ, ನಾನು ನೋಡ್ತಾ ಇದ್ದೆ, ಕ್ರಾಸ್ ಮಾಡಬೇಕಾಯ್ತು. ಅಲ್ಲಿ ಹಾಲ್ಟ್ ಆಯ್ದೆ, ಇದು ಸಿಗ್ನಲ್ ಇದೆ, ನಾನು ನಿಂತೇ ಇದ್ದೆ, ಅವ್ನು ಕ್ರಾಸ್ ಮಾಡಕ್ಕೆ ಹೋದ. ನಾನು ಕೂಗ್ದೆ, ಯಾಕ್ರಿ ಕ್ರಾಸ್ ಮಾಡ್ತೀರಾ, ನನ್ನಂಗೆ ವಯಸ್ಸಾಗಿದೆ, ಅಲ್ಲಿ ರೆಡ್ ಲೈಟ್ ಇದೆಯಲ್ರಿ, ನಿಂತ್ಕೊಳ್ರಿ, ನಿನ್ನ ಜೊತೆಗೆ ಏನು ಅವಸರ ನಿಮಗೆ ಅಂತ ಹಿಂಗೆ ಕೂಗ್ದೆ. ನಾನು ಹಿಂಗೆ ನೋಡಿದೆ ನನ್ನ ಮಕ್ಕ, ನೀವು ಯಾರಿಗೆ ಕೇಳಕ್ಕೆ, ವಯಸ್ಸಾದೆ, ನೀವು ಯಾರಿಗೆ ಕೇಳಕ್ಕೆ ಅಂತ ನನಗೆ. ಅಂದರೆ ಪ್ರಜ್ಞಾಶೂನ್ಯ ವ್ಯಕ್ತಿ ಅಂದ್ರೆ ಇದ್ದೇನೆ. ಇನ್ನಿಬ್ರು ಹುಡುಗರು ಓಡಿದ್ರು, ಕ್ರಾಸ್ ಮಾಡ್ಕೊಂಡು ಹೋದ್ರು. ನಾನು ಯಾಕ್ರಿ ಓಡ್ತಿದ್ದೀರಾ ಅಂತಂದೆ, ನೀವು ಯಾರಿಗೆ ಕೇಳಕ್ಕೆ. ಯಾವ ಗೌರ್ಮೆಂಟ್ ಬಂದರೂ ಅಷ್ಟೇ, ನಾವು ಸುಧಾರಣೆ ಆಗಬೇಕು, ನಮ್ಮಲ್ಲೇ ಆಗ್ಬೇಕದು ಅಷ್ಟು. ನಾವೇ ಪ್ರಜ್ಞಾವಂತರಾಗ್ತಾ ಇದ್ರೆ ಯಾವ ಸರ್ಕಾರ ಮಾಡುತ್ತೆ, ಯಾರು ಇದು ಮಾಡೋಕ್ಕಾಗುತ್ತೆ. ಆ ಹುಡುಗನ ನೋಡಿದೆ, ಕ್ರಾಸ್ ಮಾಡಿಬಿಟ್ಟ, ಆ ಕಡೆ ಇನ್ನೊಂದು ಕಡೆ ಕ್ರಾಸ್ ಮಾಡೋಕ್ಕಾಗಲಿಲ್ಲ, ಅಲ್ಲೇ ನಿಂತಿದ್ದ. ಆಮೇಲೆ ನಾನೇ ಹೋದೆ ಅಲ್ಲಿಗೆ, ಅವನಿಗೆ ಕೇಳಿದೆ, ಏಪ್ಪ ಈಗ ಬೇಗ ನೀ ಕ್ರಾಸ್ ಮಾಡಿದೆಯಲ್ಲ, ನಿಂಗೆ ಏನು ಸಿಕ್ತಿದ್ರಿಂದ ಅಂದೆ. ಉತ್ತರ ಇದು ನಾವು ಅದಕ್ಕೆ ನಾವು ಅದೇ ಪದೇ ಹೇಳೋದು, ಪ್ರಜ್ಞಾವಂತರಾಗ್ಬೇಕು ನಾವು. ಇಲ್ಲದೇ ಯಾವುದೂ ಸರಿ ಹೋಗಲ್ಲ, ಏನೂ ಆಗೋದಿಲ್ಲ. ನಮ್ಮಲ್ಲೇ ಬದಲಾವಣೆ, ನಮ್ಮಲ್ಲೇ ನಾವೇ ಬದಲಾವಣೆ ಆಗಬೇಕು. ಇಂಟ್ರಾಸ್ಪೆಕ್ಷನ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ. ನಾವು ಕ್ವಶನ್ ನಾವೇ ಮಾಡ್ಕೋಬೇಕು. ನಾನು ಇದನ್ನು ಸರಿನಾ ಮಾಡ್ತಿದ್ದೀನಾ, ಇದು ಕರೆಕ್ಟಾ, ಸರಿ ಇದೆಯಾ ಇದು ಅಂತ ನಾವು ಕ್ವಶನ್ ಹಾಕ್ಕೊಂಡು ನಮ್ಗೆ ಅಲ್ಲಿ ಆನ್ಸರ್ ಸಿಕ್ಕಿದ್ರೆ ಅವಾಗ ಕರೆಕ್ಟ್ ಆಗ್ತದೆ. ಸರ್ ನಿನ್ನೆ ಒಂದು ನ್ಯೂಸ್ ನೋಡಿದೆ ನಾನು. ನಮ್ಮ ಬೈರತಿ ಸುರೇಶ್ ಅವರು, ಸಾರಿಗೆ ಸಚಿವರು, BMTC ಬಸ್ಸಲ್ಲಿ ಬಂದಿರ್ತಾರೆ, ಮಾಸ್ಕ್ ಹಾಕೊಂಡು. ಅಲ್ಲಿರೋರು ಯಾರಿಗೂ ಗೊತ್ತಾಗಲ್ಲ ಅವರೇ ಅಂತ. ಅನಂತರದಲ್ಲಿ ಟಿಕೆಟ್ ತಗೊಳ್ತಾರೆ, ಕಂಡಕ್ಟರ್ ಹೇಳ್ತಾರಂತೆ ಚೇಂಜ್ ಇಲ್ಲ ಅಂತಂದ್ರೆ ಕೆಳಗಡೆ ಇಡೀರಿ ಅಂತ. ಸೊ ಅಲ್ಲಿ ಅವರು ಪ್ರಶ್ನೆನ ಮಾಡ್ತಾರೆ, ಅಂದ್ರೆ ಸಚಿವರಿಗೆ ಹಿಂಗ ಆಗ್ತಾ ಇದೆಯಂದ್ರೆ ಇನ್ನ ಸಾರ್ವಜನಿಕರ ಕತೆ ಏನು ಅಂತ. ಇದ್ರ ಜೊತೆಗೆ ಇನ್ನೊಂದಷ್ಟು ಜನ ಹೇಳ್ತಾರೆ, ಕಂಡಕ್ಟರ್ ಹತ್ರ ಎಲ್ಲಿಂದ ಬರುತ್ತೆ ಚೇಂಜ್ ಕೊಡಕ್ಕೆ ದುಡ್ಡು ಅಂತ. ಸೊ ನಾವು ಎವ್ರಿಡೇ BMTC ಬಸ್ಸಲ್ಲಿ ಓಡಾಡ್ತೀವಿ, ಸೊ ಇವಾಗೇನೋ ಫ್ರೀ ಇದೆ ಪರವಾಗಿಲ್ಲ. ಸೊ ಈ ರೀತಿ ಪ್ರಾಬ್ಲಮ್ಸ್ನ ಎವ್ರಿಡೇ ವಯಸ್ಸಾಗಿರೋರು ಇರ್ಬೋದು ಅಥವಾ ಒಂದಷ್ಟು ಮಕ್ಕಳಿರ್ಬೋದು, ಹುಡುಗರು ಫೇಸ್ ಮಾಡ್ತಾರೆ. ಸೊ ನಿಮಗೂ ಈ ರೀತಿ ಎಕ್ಸ್ಪೀರಿಯನ್ಸ್ ಬೇಕಾದಷ್ಟು ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ, ಬೇಕಾದಷ್ಟು ಎಕ್ಸ್ಪೀರಿಯನ್ಸ್. ನಾನು ಬಸ್ಸಲ್ಲೇ ಓಡಾಡ್ತಿದ್ದು. ನಾವು ಬ್ಯಾಂಕಿಗೆ ಕೆಲಸಕ್ಕೆ ಸೇರಿದಾಗ ಸಿಟಿ ಮಾರ್ಕೆಟ್ NR ರೋಡ್ ಬ್ರಾಂಚಲ್ಲಿ, ಅವಾಗ ಸೈಕಲಲ್ಲಿ ಓಡಿದ್ದೀನಿ, ಸೈಕಲ್ ಓಡಿಸ್ತಾ ಇದ್ದೆ. ಜೊತೆಗೆ ಒಂದೊಂದ್ಸಲ ಬಸ್ಸಲ್ಲೂ ಹೋಗ್ತಾ ಇದ್ದೀನಿ. ಬಸ್ಸಲ್ಲಿ ಇವತ್ತಿಗೂ ನಾನು ಪ್ರಯಾಣ ಮಾಡ್ತೀನಿ. ಆದರೆ ನೀವು ಹೇಳಿದರೆ ಕರೆಕ್ಟೇ, ನಮಗೂ ಅದರಲ್ಲೂ ಅಗೈನ್ 2 ಕೈ ಸೇರಿದೆ ಚಪ್ಪಾಳೆ. ಅವನು ಪಾಪ ಅವನು ಎಷ್ಟು ಅಂತ ಚಿಲ್ಲರೆ ಕೊಡೋಕ್ಕಾಗತ್ತೆ. ಸೊ ನಾವು ಸ್ವಲ್ಪ ಕನಿಕರ ತೋರಿಸ್ಬೇಕು, ನಾವು ಇಟ್ಕೊಳ್ಬೇಕು. ಹೋಗೋವಾಗಲೇ ನಾವು ಜೋಬ್ನಲ್ಲಿ ಸ್ವಲ್ಪ ಚಿಲ್ಲರೆ ಇಟ್ಕೊಂಡು ಹೋದ್ರೆ ಅವ್ನಿಗೆ ಈಸಿ ಆಗ್ತಿದೆ, ಜಗಳ ಆಗಲ್ಲ, ಗಲಾಟೆ ಆಗಲ್ಲ ಅಂತ ನಮಗೂ ಗೊತ್ತಿದೆ. ಆದರೆ ನಾವೇನು ಮಾಡ್ತೀವಿ, ಚಿಲ್ಲರೆ ತೊಗೊಂಡೋದ್ರೆ ಆಯ್ತು, ಅಲ್ಲಿ ಕೊಡ್ತಾನೆ ಅವನು ಅಂತಲೇ ಹೋಗ್ತೀವಿ. ಸೊ ನೆಕ್ಸ್ಟ್ ಟಾಪಿಕ್ ಇಳಿಸ್ತಾರೆ, ಅದ್ರಲ್ಲಿ ಏನಿದೆ ಅಂತ ಅನ್ಕೊಳ್ತೀವಿ. ಈ ರೀತಿ ಮನಸ್ಥಿತಿ ಅವರು ಅದು ಅಗೇನ್ ಎಲ್ಲರೂ ಹಂಗೆ ಇಲ್ಲ. ನನ್ನ ಕಂಡಕ್ಟರ್ಸ್ ಎಲ್ಲರೂ ಇದ್ದಾರೆ ಆ ಥರ ಅಂತ ಇಲ್ಲ, ಹೇಳೋಕ್ಕಾಗಲ್ಲ. ಜನರಲೈಸ್ ಮಾಡಬಾರ್ದು. ಯಾರೋ ಒಬ್ರು ಇಬ್ರು ಇದ್ದೇ ಇರ್ತಾರೆ. ಎಲ್ಲ ಇದ್ರಲ್ಲೂ ಕ್ಷೇತ್ರದಲ್ಲೂ ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಸೊ ಕಂಡಕ್ಟರ್ಸಲ್ಲೂ ಕೆಲವರು ಒಳ್ಳೆಯವರು ಇರ್ತಾರೆ, ಕೆಲವರು ಇರ್ತಾರೆ. ಸೊ ನನಗೆ ಕಂಡಕ್ಟರ್ ಎಷ್ಟೋ ಜನ ಹೆಲ್ಪ್ ಮಾಡಿದ್ದಾರೆ. ಸರ್ ನೀವು ಎಲ್ಲಿ ಇಳಿಬೇಕು ಹೇಳಿ, ನಿಧಾನ ಹೇಳಿರಿ ಅಂತ ಹೇಳಿ ಇಳಿಸಿದ್ದಾರೆ ನಮಗೆ. ಕೆಲವರಿಗೆ ಏನ್ರಿ ನೀವು ಹಾರ್ಟ್ ಅಂತ ಹೇಳ್ತು ಕೂಡ ನಾವು ಇಳಿಸ್ಬಿಡ್ಬೇಕಾ ಅಂತ ಹೇಳ್ತಾರೆ. ಸೊ 2 ಮಕ್ಕಳು ಇದೆ, ನಾನು ನೋಡ್ಬಿಟ್ಟಿದ್ದೀನಿ ಅದನ್ನು. ಅದೇನು ಮಾಡೋಕ್ಕಾಗಲ್ಲ ಮೇಡಮ್. ಬಟ್ ಪ್ರಾಕ್ಟಿಕಲ್ ಆಗಿ ಒಬ್ಬ ಸಚಿವ ಹೋಗಿ ಅದನ್ನ ನೋಡೋದಿದೆಯಲ್ಲ, ಸೊ ಈ ರೀತಿ ಮನಸ್ಥಿತಿ ಬಹಳ ಕಡಿಮೆ ಜನ. ಕಡಿಮೆನೆ.
ಈಗ ಭಾಳ ತಮಾಷೆ ಅಂತ ಹಾಸ್ಯದ ಪ್ರಕರಣ ಅಂತಂದರೆ ನಮಗೆ ಸೀನಿಯರ್ ಸಿಟಿಸನ್ಸ್ ಅಂಥೇಳಿ ನೀವು ಕಾರ್ಡ್ ತೊಗೊಂಡು ತೋರಿಸ್ಬೇಕು, ಅವಾಗ ನಮಗೆ ಕನ್ಸೆಷನ್ ಕೊಡ್ತಾರೆ ಅಲ್ವಾ. ಈಗ ಮೆಜೆಸ್ಟಿಕ್ ಹೋದರೆ ನಮಗೆ 19-20 ರೂಪಾಯಿ ಆಗ್ತದೆ, ಇಲ್ಲ ಅಂದರೆ ನಮಗೆ 10 ರೂಪಾಯಿನೋ 15 ರೂಪಾಯಿ ಹಾಕ್ಬಿಡ್ತಾರೆ ಅಂತ ಇಟ್ಕೊಳ್ಳಿ. ಬಸ್ನಲ್ಲಿ ಸ್ವಲ್ಪ ಕನ್ಸೆಷನ್ ಕೊಡಿದೆ, ನಾವು ಸೀನಿಯರ್ ಅಂತ ಹೇಳಿದ್ರೆ ಅವನೇ ಕೇಳ್ತಾನೆ ನಮಗೆ ಕಂಡಕ್ಟ್ರು. ತಮಾಷೆ ನೋಡಿ, ಇದು ಹಾಸ್ಯ, ಇದು ನೀವು ಸೀನಿಯರಾ ಅಂತ. ಅಲ್ಲ, ನಾನು ಸೀನಿಯರ್ ಅಂತ ತಲೆ ಕೂದಲು ನೋಡಿದ್ರೆ ಗೊತ್ತಾಗಲ್ವ ನಿಮಗೆ ಅಂತಂದರೆ, ಅದೆಲ್ಲ ಇಲ್ಲ, ನೀವು ಸೀನಿಯರಾ ಹೇಳಿ. ಹಾಂ ಹೌದಪ್ಪ, ಕಾರ್ಡ್ ಇದೆಯಾ ಅಂತಾನೆ. ಅಲ್ಲ, ನೋಡಿದ್ರೆ ಗೊತ್ತಾಗತ್ತಲ್ಲ, ನೀವು ಕಾರ್ಡ್ ಹಾಕ್ತಿರಲ್ಲ, ರೂಲ್ಸ್ ಪ್ರಕಾರ ನೀವು ಕಾರ್ಡ್ ತೋರಿಸ್ಬೇಕು. ಸೀನಿಯರ್ ಸಿಟಿಸನ್ ಕಾರ್ಡ್ ಯಾವುದೇ ಕಾರ್ಡ್ ಇದ್ರೆ ತೋರಿಸಿದ್ರೆ ಮಾತ್ರ ನಿಮಗೆ ಇದಾಗುತ್ತೆ. ಆವಾಗ ನಾನು ತಮಾಷೆಗೆ ಹೇಳಿದೆ, ಇಲ್ಲಪ್ಪ ನನಗೆ ಜೂನಿಯರ್ ಕಾರ್ಡೇ ಕೊಡು ಅಂತಿದ್ದೆ. 5 ರೂಪಾಯಿ ಉಳ್ಸೋಕ್ಕೋಸ್ಕರ ಅವನ ಹತ್ರ ಯಾಕೆ ನಾನು ಗಲಾಟೆ ಮಾಡಬೇಕು, ಯಾಕೆ ಇದು ಮಾಡಬೇಕು? ನನಗೆ ದೇವ್ರು ಚೆನ್ನಾಗಿಟ್ಟಿದ್ದಾನೆ. ಒಂದು 5 ರೂಪಾಯಿ ಗೌರ್ಮೆಂಟ್ಗೆ ಏನು ಲಾಸು ಅಲ್ಲ, ಅದು ಲಾಭನೂ ಅಲ್ಲ, ಅದು ನಮಗೂ ಲಾಸ್ ಅಲ್ಲ, ಏನೂ ಇಲ್ಲ. ನನಗೆ 5 ರೂಪಾಯಿ ಮುಗಿಸಿದ್ರೆ ನನಗೇನು ದೊಡ್ಡ ಇದಾಗಲ್ಲ. ಅದು ನಾನು ಅದಕ್ಕೆ ಕೇಳೋಕ್ಕೆ ಹೋಗೋದಿಲ್ಲ. ನಾನು ತಮಾಷೆಗೆ ಮಾಡ್ತೀನಿ. ಪ್ರತಿ ಸಲ ಹೋಗೋದು ಸೀನಿಯರಾ ನೀವು, ಇಲ್ಲ ನಾನು ಜೂನಿಯರ್ ಅಂತೀನಿ. ಈಗ ಸಾಂದರ್ಭಿಕವಾಗಿ ಇನ್ನೊಂದು ವಿಷಯ ಮಾತಾಡೋಕ್ಕೆ ಇಷ್ಟಪಡ್ತೇನೆ. ನೀವು ಕೇಳದೇ ಇದ್ರೂ ಇದ್ರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಫ್ಲೋರೆನ್ಸ್ ನೈಟಿಂಗೇಲ್ ಅಂತ ಒಬ್ಬಳು ಮಹಾನ್ ಸಾಧಕಿ ಒಬ್ಬಳಿದ್ದಾರೆ. ಅದ್ರ ವಿಷಯ ನಿಮ್ಗೆ ಗೊತ್ತಿರ್ಬೋದು. ಅವಳ ವಿಷಯ, ಅವಳು 150 ವರ್ಷದಿಂದ ಲಂಡನ್ನಲ್ಲೇ ಬೆಳೆದವಳು. ಫ್ಲಾರೆನ್ಸ್ ನೈಟಿಂಗೇಲ್ ಬಗ್ಗೆ ನನ್ನ ಮಗ ಒಂದು ಪುಸ್ತಕ ಕೊಟ್ಟ, ಹೆಂಗೆ ಬಯೋಗ್ರಫಿ, ಒಂದು 700 ಪುಟದ ಪುಸ್ತಕ ತಗೊಂಡು. ಅದು ಓದಿದ್ಮೇಲೆ ನನಗೆ ನನ್ನ ಜೀವನದಲ್ಲಿ ತಿರುವುಂಟಾಯಿತು. ಯಾಕೆ ಅಂತಂದರೆ ಅವಳದು ಅಂಥ ಅದ್ಭುತ ವ್ಯಕ್ತಿತ್ವ ಅವಳದು. ಶಿ ವಾಸ್ ದ ಫೌಂಡರ್ ಆಫ್ ನರ್ಸಿಂಗ್ ಪ್ರೊಫೆಷನ್. ಇವತ್ತು ನಾವು ನರ್ಸಿಂಗ್ ಅಂತ ಹೇಳ್ತೀವಲ್ಲ, ನರ್ಸ್ ಅಂತ ಹೇಳ್ತೀವಲ್ಲ, ಅವಾಗ ಇಲ್ಲೇ ಇರಲಿಲ್ಲ. 200 ವರ್ಷದಿಂದ ಇಲ್ಲೇ ಇರಲಿಲ್ಲ ನರ್ಸ್. ಅವಳ ಕತೆ ಓದಿದ್ಮೇಲೆ ನನ್ನ ಜೀವನದಲ್ಲೇ ಬದಲಾವಣೆ ಆಗೋಯ್ತು. ಯಾಕೆಂದರೆ ಅವಳು ಕೊನೆಯಲ್ಲಿ ಏನು ಹೇಳ್ತಾಳೆ ಅಂತಂದರೆ, ಅವಳು ಮದುವೆ ಮಾಡ್ಕೊಳ್ಳಿಲ್ಲ. ಶಿ ವಾಸ್ ಬಾರ್ನ್ ಇನ್ ಎ ರಿಚ್ ಫ್ಯಾಮಿಲಿ. ಗೊತ್ತಾಯ್ತಾ? ಸಿಕ್ಕಾಪಟ್ಟೆ ರಿಚ್ ಅವರು, ತಂದೆ 300 ಎಕರೆ ಜಮೀನ್ದಾರವರು, ಆ ಥರ ಇದ್ದು. ಆದರೆ ಅವಳು ಕೊನೆಯಲ್ಲಿ ನರ್ಸಿಂಗ್ ಮಾಡಿ, ಅವಳು ನರ್ಸಿಂಗ್ ಎಲ್ಲ ಮಾಡೋವಾಗ ಕೊನೆಯಲ್ಲಿ ಸಾಯೋವಾಗ ಅವಳು ಏನು ಹೇಳ್ತಾಳೆ ಅಂತಂದರೆ, ಐ ಫೌಂಡ್ ಗಾಡ್ ವೈಲ್ ಐ ವಾಸ್ ನರ್ಸಿಂಗ್ ದ ಡೈಯಿಂಗ್ ಪರ್ಸನ್. ಐ ವಾಸ್ ನರ್ಸಿಂಗ್ ಎ ಪೇಷಂಟ್. ಅಲ್ಲಿ ನಾನು ದೇವ್ರನ್ನ ನೋಡಿದೆ. ಚರ್ಚಿಗೆಲ್ಲ ಹೋಗ್ತಿರ್ಲಿಲ್ಲ ಅವಳು, ದೇವ್ರನ್ನ ನೋಡ್ತಿದ್ಲು, ಪ್ರಾರ್ಥನೆ ಮಾಡ್ತಿದ್ಲು, ಅದೆಲ್ಲ ಸರಿಯೇ. ಆದರೆ ದೇವ್ರನ್ನ ಕಂಡಿದ್ದು ಎಲ್ಲಿ ಸಾಯ್ತಾ ಇದ್ದಾರೋ, ಎಲ್ಲಿ ನರಳ್ತಾ ಇದ್ದಾರೋ, ಎಲ್ಲಿ ಕಷ್ಟದಲ್ಲಿದ್ದಾರೋ ಅಲ್ಲಿ ನಾನು ಸೇವೆ ಕೊಟ್ಟಾಗ ನಾನು ಅಲ್ಲಿ ನೋಡಿದೆ ದೇವ್ರನ್ನ ಅಂತ. ಆವಾಗ ನನ್ನ ಮನಸ್ಸಿನಲ್ಲಿ ಕೂಡ ಅದು ಒಂಥರ ಬದಲಾವಣೆ ತಿರುಗುಂಟಾಯಿತು. ನಾನು ಎಲ್ಲ ಕಡೆ ಇದನ್ನು ಹೇಳ್ತಾ ಇರ್ತೀನಿ. ಸೊ ಅದ್ರ ಬಗ್ಗೆ ಒಂದು ಪುಸ್ತಕನೂ ಬರೆದಿದ್ದೀನಿ, ಸಾಕ್ಷಿಚಿತ್ರ ಡಾಕ್ಯುಮೆಂಟ್ರಿ ಕೂಡ ನಾನು ಮಾಡಿಬಿಟ್ಟಿದ್ದೇನೆ. ಇವತ್ತಿಗೂ ನಾನು ಅದನ್ನು ಬಿಲೀವ್ ಮಾಡ್ತೀನಿ. ಯಾಕೆಂದರೆ ಅಂಥ ಅದ್ಭುತ ವ್ಯಕ್ತಿ ಇದು. ನಾವು ದೇವ್ರನ್ನ ಹುಡ್ಕೋದು ಎಲ್ಲೂ ಹುಡ್ಕೋದು ಬೇಡ. ಯಾರು ಬಡವರಿದ್ದಾರೆ, ಯಾರು ಕಷ್ಟದಲ್ಲಿದ್ದಾರೆ, ಅವ್ರನ್ನ ನಾವು ಸೇವೆ ಮಾಡಿದ್ರೆ ಅಲ್ಲಿ ನಾವು ದೇವ್ರನ್ನ ಕಾಣ್ಬೋದು. ಹೌದು, ನಾವು ಅದು ಮಾಡಲ್ಲ. ನಾವು ದೇವ್ರ ನೋಡ್ಕೊಂಡು ಎಲ್ಲೆಲ್ಲೋ ಹೋಗ್ತೀವಿ. ಆದರೆ ಮದುವೆಗೆ ಬಂದು ಏನಾದ್ರು ಸ್ವಲ್ಪ ಕಷ್ಟಕ್ಕೆ ನೆರವಾಗಬೇಕು ಅಂತಂದು ಬಂದಾಗ ಅಲ್ಲಿ ನಾವು ಅವ್ರನ್ನ ಕೇಳಕ್ಕೆ ಹೋಗಲ್ಲ, ಅವ್ರಿಗೆ ಸಹಾಯ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಇದು ನನ್ನ ಒಂದು ಕೊನೆಯಲ್ಲಿ ಹೇಳೋಕ್ಕಿದ್ದನ್ನು ಇಷ್ಟಪಡ್ತೀನಿ. ಇಷ್ಟೆಲ್ಲ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ನಾನು ಧನ್ಯವಾದ ಹೇಳ್ತೀನಿ. ಅಗೇನ್ ಹೇಳ್ತೀನಿ, ನಿಮ್ಮ ಅಡ್ಮಿನಿಸ್ಟ್ರೇಟರ್ ಯಾರಿದ್ದಾರೆ ಅವ್ರಿಗೂ ನನ್ನ ಧನ್ಯವಾದ, ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ. ನಿಮಗೆ ದೇವ್ರು ಒಳ್ಳೇದು ಮಾಡಿ, ಅದೇ ರೀತಿ ಇದೇ ರೀತಿ ಮಾಡ್ತಾ ಇರಿ. ಭಾಳ ಯುವರ್ ಟು ಯಂಗ್, ತುಂಬಾ ಒಳ್ಳೆ ತಿಳ್ಕೊಂಡಿದ್ದೀರಾ, ಒಳ್ಳೆ ಚೆನ್ನಾಗಿ ನನಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ. ಭಾಳ ಖುಷಿ ಆಗ್ತಾ ಇದೆ. ದೇವ್ರು ಒಳ್ಳೇದು ಮಾಡಿ. ತುಂಬ ವಿಷಯಗಳನ್ನ ತಿಳಿಸ್ಕೊಟ್ರಿ ಸರ್ ನಮ್ಗೆ. ಆ್ಯಕ್ಚುಲಿ ನೀವು ನನಗೆ ಅವತ್ತು ನಾವು 4 ಪ್ರಶ್ನೆ ಕೇಳಿದ್ರಿ, ಆ 4 ಪ್ರಶ್ನೆಗೆ ನನಗೆ ಉತ್ತರ ಗೊತ್ತಿರಲಿಲ್ಲ. ಸೊ ಅವಾಗ ನಾನು ಅಂದ್ಕೊಂಡೆ, ತುಂಬ ತಿಳ್ಕೊಂಡಿದ್ದಾರೆ ಸರ್ರು, ಅವ್ರನ್ನ ಕರೆಸಿ ಮಾತಾಡ್ಸಿದ್ರೆ ಅಟ್ಲೀಸ್ಟ್ ನಮಗೆ, ನಮ್ಮ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ ಅಂತ. ಹೆಲ್ಪ್ ಆಯಿತು. ನಮಗೂ ಗೊತ್ತಿರಲಿಲ್ಲ ಹಿಸ್ಟ್ರಿ ಬಗ್ಗೆ ಆಗಿರ್ಬೋದು. ಮತ್ತು ನೀವು ಡೆಲ್ಲಿದು ಒಂದಷ್ಟು ವಿಚಾರಗಳನ್ನು ಹೇಳಿದೆ, ಅದು ಯಾವುದೂ ನಮಗೆ ಗೊತ್ತೇ ಇರಲಿಲ್ಲ. ನಾವು ಸ್ಕೂಲ್ ಲೆವೆಲಲ್ಲಿ, ಕಾಲೇಜಲ್ಲಿ ಎಲ್ಲ ಓದಿದ್ವಿ, ಅಷ್ಟೊಂದು ತಿಳ್ಕೊಂಡಿರಲಿಲ್ಲ. ದೆಹಲಿ ಬಗ್ಗೆ ತಿಳ್ಕೊಂಡಿದ್ವಿ. ಬಟ್ ತುಂಬ ವಿಚಾರ ತಿಳಿಸ್ಕೊಟ್ರಿ ಸರ್. ಇಲ್ಲಿವರೆಗೂ ಬಂದದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನನಗಂತೂ ಬಹಳ ಖುಷಿ ಆಯಿತು ನಿಮ್ಮ ಜೊತೆಗೆ ಮಾತಾಡಿ. ಥ್ಯಾಂಕ್ ಯು ಅಮ್ಮ. ದೇವ್ರು ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್ ಯು. ಯು ಆರ್ ಟು ಗುಡ್. ಸೊ ನೋಡಿದ್ರಲ್ವಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.